ಎಸ್. ಯಾಕೆ ಹೇಳ್ತಾ ಇದ್ದೇನೆ ಹೇಳಿದ್ರೆ, ಸ್ಟೂಡೆಂಟ್ಸ್ ಅಂಡ್ ಪೇರೆಂಟ್ಸ್ ಅಂಡ್ ಎವ್ರಿಬಡಿ ಫಾರ್ಚುನೇಟ್. ಅಂದ್ರೆ ನೀವು ತುಂಬಾ, ಐ ವಾಂಟ್ ಟು ಕಾಂಗ್ರಾಚುಲೇಟ್. ಮೈ ನೇಮ್ ಇಸ್ ಸುಹಾಸ್. ನಾವು ಫ್ರಮ್ ಲಾಸ್ಟ್ 1.5 years ಐ ಆಮ್ ಅಸೋಸಿಯೇಟೆಡ್ ವಿತ್ ಎಜುಟೆಕ್. ನಾನು ಎಜುಟೆಕ್ ಅಲ್ಲಿ ಒಂದೂವರೆ ವರ್ಷದಿಂದ ಅಸೋಸಿಯೇಟ್ ಆಗಿದ್ದೇನೆ. ತುಂಬಾ ಮಕ್ಕಳಿಗೆ ನಾವು ಇದರ ಬಗ್ಗೆ ಇನ್ಫಾರ್ಮೇಶನ್ ಮತ್ತೆ ಕೊಡ್ತಾ ಇದ್ದೇವೆ. ತುಂಬಾ ಟೈಮ್ ಇಂದ ತುಂಬಾ ಜನರಿಗೆ ಕೊಡ್ತಾ ಇದ್ದೇವೆ. ಸೊ ಇಲ್ಲಿ ನೀವು ಜಾಯ್ನ್ ಆಗೋದಕ್ಕೆ ನಿಮಗೆ ಕಾಂಗ್ರಾಚುಲೇಷನ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಈ ಸೆಷನ್ ನೀವು ಫಸ್ಟ್ ಆಫ್ ಆಲ್ ನೀವು ಎಷ್ಟು ಸೀರಿಯಸ್ ಇದ್ದೀರಾ ಅಂತ ತೋರಿಸ್ತದೆ ನಿಮ್ಮ ಸ್ಟಡೀಸ್ ಬಗ್ಗೆ. ಯಾರೆಲ್ಲ ಇಲ್ಲಿ ಜಾಯ್ಲಿಕ್ಕೆ ನೀವು ಇಂಟ್ರೆಸ್ಟ್ ಇದ್ದೀರಾ ಅಂತ ಅನಿಸ್ತದೆ. ಸೊ ಇಲ್ಲಿ ಆ, ನೀವು ಬಂದಿದ್ದೀರಾ ಅಂತ ಹೇಳಿದ್ರೆ ನಮ್ಗೆ ತುಂಬಾ ಖುಷಿ. ಯಾಕಂದ್ರೆ ನಿಮ್ಗೆ ಹೇಳಿ ಕೊಡ್ಲಿಕ್ಕೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ. ಯಾಕಂದ್ರೆ ನೀವು ಸೀರಿಯಸ್ಲಿ ನೀವು ಒಂದು ಸ್ಟೂಡೆಂಟ್ ಅಂಡ್ ಸೀರಿಯಸ್ ಸ್ಟೂಡೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಸೊ ಇರ್ರೆಸ್ಪೆಕ್ಟಿವ್ ಅಲ್ಲಿ ಮಾರ್ಕ್ಸ್ ಇರ್ಬೋದು, ನಿಮ್ಮ ಏನು ಈಗ ಪ್ರೆಸೆಂಟ್ ಸಿಚುವೇಶನ್ ಇರ್ಬೋದು, ಅದನ್ನು ನಾವು ಮನಗಣನೆ ಮಾಡುವುದಿಲ್ಲ. ಅಂದ್ರೆ ನಾವು ಅದನ್ನು ಮೈಂಡ್ ಮಾಡದೆ ನಿಮ್ಗೆ ಯಾವ ತರ ಇದರಲ್ಲಿ ನಮ್ಗೆ ನಮ್ಗೆ ಎಕ್ಸಾಮಿಗೆ ನೆಕ್ಸ್ಟ್ 30 days ಅಲ್ಲಿ ಎಕ್ಸಾಮ್ ಬರ್ತಾ ಇದೆ. ಸೊ ಅದಕ್ಕೆ ನೀವು ಪ್ರಿಪೇರ್ ಆಗ್ಬೋದು. ಈಸಿಯಲ್ಲಿ ನೀವು ಸ್ಟ್ರೆಸ್ ಫ್ರೀ ಆಗಿ ಎಕ್ಸಾಮ್ ಬರೀಬಹುದು, ಮತ್ತೆ ಮಾರ್ಕ್ಸ್ ತೆಗಿಬಹುದು, ಒಳ್ಳೆ ಸ್ಟೂಡೆಂಟ್ ಆಗಿ ಹೊರಗೆ ಬರ್ಬೋದು ಅಂತ ಹೇಳಲಿಕ್ಕೆ ನಮ್ಮೊಟ್ಟಿಗೆ ಇವತ್ತು ನಾನು ನಮ್ಮೊಟ್ಟಿಗೆ ವೆಲ್ಕಮ್ ಮಾಡ್ತಾ ಇದ್ದೇನೆ ನಿಮ್ಮೆಲ್ಲರಿಗೆ. ಅದಕ್ಕೆ ಇಂಟ್ರೊಡ್ಯೂಸ್ ಅವರ್ ಟುಡೇಸ್ ಗೆಸ್ಟ್ ಸ್ಪೀಕರ್. ಟುಡೇಸ್ ಸ್ಪೀಕರ್ ನ್ಯಾಷನಲ್ ಟ್ರೈನರ್ ಆಗಿದ್ದಾರೆ. ತುಂಬಾ ವರ್ಷದಿಂದ ಒಂದು 1500 ಮೇಲೆ ಸ್ಟೂಡೆಂಟ್ಸ್ಗೆ ಗೈಡ್ ಮಾಡಿದ್ದಾರೆ. ಸಿಂಪಲ್ ಎಫೆಕ್ಟಿವ್ ಲರ್ನಿಂಗ್ ಯಾವ ತರ ನೀವು ಮಾಡ್ಬೋದು. ಸೊ ನೀವು ಯಾವ ತರ ಮಾರ್ಕ್ಸ್ ಎಕ್ಸಾಮ್ ಹತ್ರ ಬರುವಾಗ ಸ್ಟ್ರೆಸ್ ಫ್ರೀ ಆಗಿ ನೀವು ಎಕ್ಸಾಮ್ ಅನ್ನು ಫುಲ್ ಕರೇಜ್ ಅಲ್ಲಿ ನೀವು ಎದುರಿಸಿ ನೀವು ಒಳ್ಳೆ ಮಾರ್ಕ್ಸ್ ತೆಗಿಲಿಕ್ಕೆ ನೀವು ಕೆಪೇಬಲ್ ಆಗ್ಬೋದು ಅಂತ. ಸೊ ಇಲ್ಲಿ ಆ, ನಮ್ಮೊಟ್ಟಿಗೆ ಇದ್ದಾರೆ ಮಿಸಸ್ ಸ್ಮಿತಾ ಹೆಗ್ಡೆ, ನಮ್ಮ ಎಜುಟೆಕ್ ನ ಸೀನಿಯರ್ ಅಡ್ವೈಸರ್ ಆಗಿ ಹೆಸರಾಗಿದ್ದಾರೆ. ಅದ್ರ ಜೊತೆಯಲ್ಲಿ ನ್ಯಾಷನಲ್ ಟ್ರೈನರ್ ಆಗಿ ಅವರು ಇದ್ದಾರೆ. ಕಳೆದ 1.5 ವರ್ಷದಿಂದ ನಮ್ಮ ಜೊತೆಗಿದ್ದು ಸುಮಾರು 1,000 ಮೇಲೆ ಮಕ್ಕಳಿಗೆ ಅವರು ಗೈಡ್ ಮಾಡ್ತಾ ಇದ್ದಾರೆ. ತುಂಬಾ ಶಿ ಇಸ್ ಅ ಪ್ರೊಫೆಷನಲಿ ಲೆಕ್ಚರರ್ ಆಗಿದ್ರು. ದೆನ್ ಶಿ ಇಸ್ ಬಿಕಮ್ ನೌ ಎಜುಕೇಶನಿಸ್ಟ್. ಎಜುಕೇಶನಲ್ ಬ್ಯಾಕ್ ಗೆ ತುಂಬಾ ಮಕ್ಕಳಿಗೆ ಸಹಾಯ ಮಾಡ್ಲಿಕ್ಕೆ ಇದು ಮಾಡ್ತಾರೆ. ಸೊ ಬಿಫೋರ್ ಸ್ಟಾರ್ಟಿಂಗ್ ಐ ವಾಂಟ್ ಟು ರಿಕ್ವೆಸ್ಟ್ ಆಲ್ ಆಫ್ ಯು ಮ್ಯೂಟ್ ಯುವರ್ ಮೈಕ್ ಅಂಡ್ ಆನ್ ಯುವರ್ ವಿಡಿಯೋಸ್ ಅಂಡ್ ಸಿಟ್ ಇನ್ ಅ ಡೀಸೆಂಟ್ ಪೊಸಿಷನ್. ನಿಮ್ಮ ವಿಡಿಯೋವನ್ನು ನೋಡ್ಕೊಳ್ಳಿ. ನೀವು ಯಾವ ತರ ಪೊಸಿಷನ್ ಅಲ್ಲಿ ಇದ್ದೀರಿ, ನಿಮ್ಮ ಬ್ಯಾಕ್ ಗ್ರೌಂಡ್ ನೋಡ್ಕೊಳ್ಳಿ. ಯಾರು ಅಲ್ಲಿ ಯಾರಿಗೂ ಬೇರೆಯವರಿಗೆ ಡಿಸ್ಟರ್ಬ್ ಆಗದಾಗೆ ನೀವು ನಿಮ್ಮ ಬ್ಯಾಕ್ ಗ್ರೌಂಡ್ ಅನ್ನು ಸೆಟ್ ಮಾಡ್ಕೊಳ್ಳಿ. ಓಕೆ, ಇಫ್ ಎನಿ ಗೈಡೆನ್ಸ್ ಯು ಜಸ್ಟ್ ಕ್ಯಾನ್ ಚಾಟ್ ಬಾಕ್ಸ್. ಐ ಕ್ಯಾನ್ ಹೆಲ್ಪ್ ಯು ಔಟ್ ಟು ಸೆಟ್ ಯುವರ್ ವಿಡಿಯೋಸ್. ಓಕೆ, ಸೊ ಅಂಡ್ ಒಂದು ಪೆನ್ ಒಂದು ಪೇಪರ್ ಇದ್ರೆ ತುಂಬಾ ಚೆನ್ನಾಗಿರುತ್ತೆ. ಅವ್ರು ಏನ್ ಪಾಯಿಂಟ್ಸ್ ಹೇಳ್ತಾರೆ ಅದನ್ನು ಡಿಲೇ ಮಾಡೋದಿಲ್ಲ. ನಾಟ್ ಟೇಕಿಂಗ್ ಮಚ್ ಟೈಮ್. ವೆಲ್ಕಮ್ ಸ್ಮಿತಾ ಮ್ಯಾಮ್, and over to you ma'am. And our children are eager to waiting to listen to you next 45 minutes. Thank you very much. And over to Sidma madam. Thank you. ಎಸ್ ಸರ್, ಥ್ಯಾಂಕ್ ಯು ಸುಹಾಸ್ ಸರ್, ಥ್ಯಾಂಕ್ ಯು ಫಾರ್ ದ ನೈಸ್ ಇಂಟ್ರೊಡಕ್ಷನ್. ಹಾಗೆ ಇವತ್ತಿನ ಮೀಟಿಂಗಿಗೆ ಬಂದ ತಮಗೆಲ್ಲರಿಗೂ ಸಹ ನಾವು ವಿಷನ್ ಅಕಾಡೆಮಿ ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಗುಡ್ ಟು ನೋ, ತುಂಬಾ ಜನ ಇವತ್ತು ಅಟೆಂಡ್ ಆಗಿದ್ದೀರಾ. ಸರ್ ಹೇಳಿದಾಗೆ ಆಲ್ರೆಡಿ ಚಾಟ್ ಬಾಕ್ಸ್ ಅಲ್ಲಿ ನೋಡಿದಾಗೆ ಸ್ಟೂಡೆಂಟ್ಸ್ ಇದ್ದಾರೆ, ಟೀಚರ್ಸ್ ಇದ್ದಾರೆ, ಅದೇ ತರದಲ್ಲಿ ಪೇರೆಂಟ್ಸ್ ಅಟೆಂಡ್ ಆಗಿದ್ದಾರೆ. ಎವ್ರಿ ಒನ್ ಆರ್ ದೇ. ಓಕೆ, ಸೊ ಇಲ್ಲಿಗ ನಾನು ಈ ಸೆಷನ್ ಏನಿದೆ, ನಾವು ಮೇನ್ಲಿ ಇಯರ್ ಎಂಡಿಗೆ ಬರ್ತಾ ಇದ್ದೇವೆ ಎಲ್ಲರೂ. ಎಕ್ಸಾಮ್ಸ್ ಹತ್ರ ಬರ್ತಾ ಇದೆ. ಎಕ್ಸಾಮ್ಸ್ ಹತ್ರ ಬರುವಾಗ ರಿವಿಷನ್ ಹೇಗೆ ಮಾಡಬೇಕು ಅಂತ ಹೇಳೋದ್ರ ಬಗ್ಗೆ ತುಂಬಾ ಕನ್ಫ್ಯೂಷನ್ಸ್ ಇರುತ್ತೆ. ಅಥವಾ ಎಕ್ಸಾಮ್ ಹತ್ರ ಬಂದಾಗೆ ಎಕ್ಸಾಮಿನ ಬಗ್ಗೆ ಹೆದರಿಕೆ ಸಹ ನಮಗೆ ಸ್ಟಾರ್ಟ್ ಆಗತ್ತೆ. ಏನ್ ಮಾಡ್ಬೇಕು ಅಂತ ತೋಚಲ್ಲ. ಸೊ ವಾಟ್ ಎವರ್ ನಮ್ದು ಏನು ಕನ್ಫ್ಯೂಷನ್ಸ್ ಇದ್ರೂನು ಒಂದು ಪ್ರಾಪರ್ ವೇದಲ್ಲಿ ನಾವು ಹೇಗೆ ರಿವಿಷನ್ ಮಾಡ್ಬೋದು ಅಥವಾ ನಮ್ಮ ಗೋಲ್ ಅನ್ನ ಹೇಗೆ ನಾವು ಅಚೀವ್ ಮಾಡ್ಬೋದು ಅಂತ ಹೇಳೋದ್ರ ಬಗ್ಗೆ ನಾವು ತಿಳ್ಕೊಳ್ಳಿಕ್ಕೆ ಇವತ್ತು ಬಂದಿದ್ದೇವೆ. ಸೊ ಯಾರ್ಯಾರು ಇವತ್ತಿನ ಸೆಷನ್ ಅಲ್ಲಿ ಸ್ಟೂಡೆಂಟ್ಸ್ ಇದ್ದೀರಾ, ಜಸ್ಟ್ ನಿಮ್ಮ ವಿಡಿಯೋ ಅನ್ನ ಆನ್ ಮಾಡಿ ಸ್ವಲ್ಪ ಹ್ಯಾಂಡ್ ರೈಸ್ ಮಾಡ್ಬೋದಾ? ಕೆಳಗಡೆ ನಿಮ್ಗೆ ರೈಸ್ ಹ್ಯಾಂಡ್ ಅಂತ ಆಪ್ಷನ್ ಬರುತ್ತೆ ಝೂಮ್ ಅಲ್ಲಿ. ಫೋನ್ ಅಲ್ಲಿ ನೀವು ಜಾಯಿನ್ ಆಗಿದ್ರೆ ಮೋರ್ ಅಂತ ಹೇಳೋದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೈಸ್ ಹ್ಯಾಂಡ್ ಆಪ್ಷನ್ ಬರುತ್ತೆ. ಯಾರ್ಯಾರು ಇವತ್ತು ಸ್ಟೂಡೆಂಟ್ಸ್ ಇದ್ದೀರಾ, ಝೂಮ್ ಅಲ್ಲಿ ರೈಸ್ ಹ್ಯಾಂಡ್ ಮಾಡಿ ನಿಮ್ಮ ವಿಡಿಯೋಸ್ ಅನ್ನ ಆನ್ ಮಾಡ್ಬೋದಾ? ಓಕೆ, ಗುಡ್. ಸಮರ್ಥ್ ಫ್ರಮ್ ಭಟ್ಕಲ್, ಅಮೂಲ್ಯ, ಸಂಭ್ರಮ್, ಎಸ್ ಅನನ್ಯ, ವಿಡಿಯೋ ಆನ್ ಮಾಡ್ಬೋದಾ? ಓಕೆ, ಮತ್ತೆ ಯಾರು ಸ್ಟೂಡೆಂಟ್ಸ್ ಇದ್ದೀರಾ? ಓಕೆ, ವಾಫಿಯಾ ಮರಿಯಂ, ಅಯ್ಯೋ ಸ್ಟೂಡೆಂಟ್, ನೀವು ಸ್ಟೂಡೆಂಟಾ?
ಹೌದು ಅನ್ಸತ್ತೆ. ಹಾಗೆ ವಿವೋ V2029 ಅಂತ ಕಾಣ್ತಾ ಇದೆ. ನೀವು ಸ್ಟೂಡೆಂಟಾ? ಯಾರ್ಯಾರ ಎಸ್ ಮೇಡಮ್, ಅವ್ರು ಸ್ಟೂಡೆಂಟ್ಸ್? ಪ್ರಥಮ್ ಅಂತ. ಓಕೆ, ಯಾರ್ಯಾರ ಸ್ಟೂಡೆಂಟ್ಸ್ ಇದ್ದೀರಾ ಜಸ್ಟ್ ನಿಮ್ಮ ವಿಡಿಯೋನ ಆನ್ ಮಾಡಿ. ಯಾಕಂದ್ರೆ ಸೆಷನ್ ಸ್ಟಾರ್ಟ್ ಮಾಡೋದಕ್ಕಿಂತ ಮೊದಲು ನಾನು ಸ್ಟೂಡೆಂಟ್ಸ್ ಹತ್ರ ಒಮ್ಮೆ ಡಿಸ್ಕಷನ್ ಮಾಡಿಕೊಂಡು ಮತ್ತೆ ಸೆಷನ್ ಅನ್ನ ಸ್ಟಾರ್ಟ್ ಮಾಡ್ತೀನಿ. ಹಾಗಾಗಿ ಯಾರ್ಯಾರು ಸ್ಟೂಡೆಂಟ್ಸ್ ಇದ್ದೀರಾ ಇವತ್ತಿನ ಸೆಷನ್ ಅಲ್ಲಿ, ಎಲ್ಲರಲ್ಲೂ ರಿಕ್ವೆಸ್ಟ್ ಇದೆ, ಒಂದು 5 ಮಿನಿಟ್ಸಿಗೆ ಆನ್ ಮಾಡಿ. ಹಾಗೆ ಯಾರ್ಯಾರು ಪೇರೆಂಟ್ಸ್ ಇದ್ದೀರಾ, ನಿಮ್ಮ ಮಕ್ಕಳು ಫಾರ್ ಎಕ್ಸಾಂಪಲ್ 6ನೇ ಕ್ಲಾಸಿಂದ 10ನೇ ಕ್ಲಾಸಿಗೆ ಓದುವಂತ ಮಕ್ಕಳು ಯಾರ್ಯಾರು ಪೇರೆಂಟಿಗಿದ್ರೆ ಆ ಪೇರೆಂಟ್ ಸಹ ನಿಮ್ಮ ವಿಡಿಯೋವನ್ನ ಆನ್ ಮಾಡಿ. there are any parent who is having the kids going for the school grading from 6th standard to 10th standard ಹೋಗುವ ಮಕ್ಕಳು ನಿಮಗೆ ಇದ್ದಾರೆ ಅಂತಂದ್ರೆ ಐ ಆಮ್ ರಿಕ್ವೆಸ್ಟಿಂಗ್ ಯು ಟು ಆನ್ ಯೋರ್ ವಿಡಿಯೋ. ಓಕೆ, ಥ್ಯಾಂಕ್ ಯು. ಸೊ ಇವತ್ತು ಡಿಸ್ಕಷನ್ ಹೇಳಿದಾಗೆ ಮೇನ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಅಂದ್ರೆ ರಿವಿಷನ್ ಪ್ರಾಬ್ಲಮ್ಸ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಸೊ ಬಿಫೋರ್ ಸ್ಟಾರ್ಟಿಂಗ್ ದ ಪ್ರೆಸೆಂಟೇಷನ್, ಸ್ಟೂಡೆಂಟ್ಸ್ಗೆ ರಿವಿಷನ್ ಮಾಡುವಾಗ ಯಾವ್ಯಾವ ತರದ ಪ್ರಾಬ್ಲಮ್ಸ್ ಬರುತ್ತೆ, ಯಾವ್ಯಾವ ತರದ ಕನ್ಫ್ಯೂಷನ್ಸ್ ನಿಮಗೆ ಬರುತ್ತೆ ಅಂತ ಸ್ಟೂಡೆಂಟ್ಸ್ ಇರ್ಬೋದು ಅಥವಾ ಪೇರೆಂಟ್ಸ್ ಇರ್ಬೋದು, ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದಾ? ನೀವು ರಿವಿಷನ್ ಮಾಡುವಾಗ ಯಾವ ತರದ ಕನ್ಫ್ಯೂಷನ್ ಬರುತ್ತೆ, ಯಾವ ತರದ ಪ್ರಾಬ್ಲಮ್ ಬರುತ್ತೆ, ಅಥವಾ ಏನ್ ಡಿಫಿಕಲ್ಟಿಯನ್ನ ಫೇಸ್ ಮಾಡ್ತೀರಾ, ಅಥವಾ ಎಕ್ಸಾಮ್ ಹತ್ರ ಬರುವಾಗ ಎಕ್ಸಾಮ್ ಫಿಯರ್ ಆದಾಗ ಏನ್ ಮಾಡ್ತೀರಾ? ಅನ್ಮ್ಯೂಟ್ ಮಾಡಿ ಹೇಳ್ಬೋದಾ? ಓಕೆ, ಸಾಬಿಕ್ ಹ್ಯಾಸ್ ಟೋಲ್ಡ್ MCQ ಕ್ವಶನ್ಸ್. ರಿವಿಷನ್ಸ್ ಬಂದಾಗ MCQ ಕ್ವಶನ್ಸ್ ಬಗ್ಗೆ ನೋಡ್ಬೇಕಾಗತ್ತೆ. ಓಕೆ, ವೆರಿ ಗುಡ್. ಎನಿ ಅದರ್ ಪ್ರಾಬ್ಲಮ್ ರಿವಿಷನ್ ಮಾಡುವಾಗ? ಕಲಿತ ಮೇಲೆ ಎಕ್ಸಾಮ್ ಬರೆಯುವಾಗ ಮರ್ತು ಹೋಗ್ತದೆ. ಕಲಿತ ಮೇಲೆ ಎಕ್ಸಾಮ್ ಓದಿದಾಗ ಎಲ್ಲ ನೆನಪಿದ್ದಾಗೆ ಇರ್ತದೆ, ಎಕ್ಸಾಮ್ ಬರೆಯುವಾಗ ಎಲ್ಲ ಮರ್ತು ಹೋಗ್ತದೆ. ಎಸ್, ಅದು ತುಂಬಾ ಜನ ಮಕ್ಕಳಿಗೆ ಪ್ರಾಬ್ಲಮ್ ಇರತ್ತೆ. ಮತ್ತೆ ಮಾಡಕ್ ಆಗಲ್ಲ. ಏನ್ ಮೇಡಮ್, ಇನ್ನೊಮ್ಮೆ ರಿಪೀಟ್ ಮಾಡಿ. ಟೈಮ್ ಮ್ಯಾನೇಜ್ ಮಾಡಕ್ ಆಗಲ್ಲ ಮ್ಯಾಮ್. ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಆಗಲ್ಲ. ಸೊ ರಿವಿಷನ್ಗೆ ಯಾವ ತರದಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ಬೇಕು ಹೇಳೋದ್ರ ಬಗ್ಗೆ ಕನ್ಫ್ಯೂಷನ್ ಇರುತ್ತೆ. ವೆರಿ ಗುಡ್ ಅಮೂಲ್ಯ. ಮತ್ತೆ ಇನ್ನೇನ್ ಪ್ರಾಬ್ಲಮ್ ಬರುತ್ತೆ? ಸೊ ಸ್ಟೂಡೆಂಟ್ಸ್ ಅಂದ್ರೆ ಪ್ರೋಆಕ್ಟಿವ್ ಇರಬೇಕು, ತುಂಬಾ ಆಕ್ಟಿವ್ ಆಗಿ ಇರಬೇಕು. ಯು ಶುಡ್ ಬಿ ಕೆಪಬಲ್ ಆಫ್ ಆನ್ಸರಿಂಗ್ ಅಂಡ್ ಯು ಶುಡ್ ಬಿ ವೆರಿ ಮಚ್ ಇಂಟ್ರಾಕ್ಟಿವ್. ಯಾವಾಗ ನೀವು ಇಂಟ್ರಾಕ್ಟಿವ್ ಆಗಿ ಇರ್ತೀರಾ ಆಗ ಮಾತ್ರ ನಿಮ್ಮ ಗೋಲ್ ಅನ್ನ ಅಚೀವ್ ಮಾಡ್ಕೊಳಕ್ಕೆ ನಿಮ್ಗೆ ತುಂಬಾ ಹೆಲ್ಪ್ ಆಗತ್ತೆ. ಕಮಪ್ ನನಗೆ ಇನ್ನೊಂದ್ 2 ಪ್ರಾಬ್ಲಮ್ಸ್ ಬೇಕು ಸ್ಟೂಡೆಂಟ್ಸ್ ಇದು. ಯಾಕಂದ್ರೆ ನಿಮ್ಮ ಕನ್ಫ್ಯೂಷನ್ ಇನ್ 1 ಮಾರ್ಕ್ ಕ್ವಶನ್. ಎಸ್, MCQ ಕ್ವಶನ್ಸ್ ಬಂದಾಗ ಆ 4 ಆಪ್ಷನ್ ಅಲ್ಲಿ ಯಾವ್ದು ಇರ್ಬೋದಾ, ಎಲ್ಲ ನಿಯರ್ ಬೈ ಇರತ್ತೆ, ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳುವ ಡೌಟ್ ಬರುತ್ತೆ. ವೆರಿ ಗುಡ್ ಅಮೂಲ್. ಎಸ್, ಮತ್ತೆ ಇನ್ನೇನ್ ಡೌಟ್ ಬರುತ್ತೆ? ಏನು ಡೌಟ್ ಬರಲ್ವಾ? ಹ ಎನಿ ಅದರ್ ಪ್ರಾಬ್ಲಮ್ ಯು ಆರ್ ಫೇಸಿಂಗ್ ನೀವು ರಿವಿಷನ್ ಮಾಡುವಾಗ? ಸೊ ವೆರಿ ಗುಡ್. ಓಕೆ, ಸೊ ಐ ಥಿಂಕ್ ನೀವು ಸ್ಟೂಡೆಂಟ್ಸ್ ಸ್ವಲ್ಪ ಹೆಸಿಟೇಟ್ ಮಾಡ್ತಾ ಇದ್ದೀರಾ. ಓಕೆ, ಅನನ್ಯ ಇಸ್ ಟೆಲಿಂಗ್ ರಿಮೆಂಬರಿಂಗ್ ದ ಡೇಟ್ಸ್ ಅಂಡ್ ಇಯರ್ಸ್ ಇನ್ ದ ಸೋಷಿಯಲ್. ಓಕೆ, ಅದನ್ನ ಹೇಗೆ ನೆನ್ಪಿಟ್ಕೊಳ್ಬೇಕು, ಇಯರ್ ಕನ್ಫ್ಯೂಷನ್ ಆಗತ್ತೆ ಸೋಷಿಯಲ್ ಸಬ್ಜೆಕ್ಟ್ ಅನ್ನು ಓದುವಾಗ. ವೆರಿ ಗುಡ್. ಸೊ ಸಮ್ ಪ್ರಾಬ್ಲಮ್ಸ್ ಇನ್ ದಟ್, ಬಟ್ ವಾಟ್ ಫೀಲ್ ಇಸ್ ತುಂಬಾ ಪ್ರಾಬ್ಲಮ್ಸ್ ಇದೆ ರಿವಿಷನ್ ಮಾಡುವಾಗ. ಸೊ ಯಾಕಂದ್ರೆ ನೀವು ರಿವಿಷನ್ ಮಾಡ್ತಾ ಹೋದಾಗ ಏನಾಗತ್ತೆ ಅಂದ್ರೆ 1 by 1 ಪ್ರಾಬ್ಲಮ್ಸ್ ಅನ್ನು ನೀವು ಫೇಸ್ ಮಾಡ್ತಾ ಹೋಗ್ತೀರಾ. ಅಲ್ಲಿ ಏನಾಗತ್ತೆ ಅಂದ್ರೆ ನಿಮ್ಗೆ ಟೋಟಲ್ ಎಕ್ಸಾಮ್ ಟೈಮ್ ಬಂದಾಗ ಪ್ರಾಬ್ಲಮ್ ಆಗುತ್ತೆ. ಅಂಡ್ ಬಿಫೋರ್ ಸ್ಟಾರ್ಟಿಂಗ್ ದ ಸೆಷನ್ ಇನ್ನೊಂದು, ನೀವು ಎಕ್ಸಾಮ್ಸಿಗೆ ರಿವಿಷನ್ ಅಂತ ಹೇಳೋದು ಯಾವಾಗಿಂದ ಸ್ಟಾರ್ಟ್ ಮಾಡ್ತೀರಾ? ಇಯರ್ ಸ್ಟಾರ್ಟಿಂಗ್ ಇಂದನೇ ರಿವಿಷನ್ ಮಾಡ್ತೀರಾ, ಅರ್ಧ ವರ್ಷದಿಂದ ರಿವಿಷನ್ ಮಾಡ್ತೀರಾ, ಅಥವಾ ಎಕ್ಸಾಮ್ ಹತ್ರ ಬಂದಾಗ ರಿವಿಷನ್ ಮಾಡ್ತೀರಾ? ಚಾಟ್ ಬಾಕ್ಸ್ ಅಲ್ಲಿ ಟೈಪ್ ಮಾಡಿ.
ಯಾರಾದ್ರೂ ಟೈಪ್ ಮಾಡ್ಬೋದು, ನಿಮ್ಮ ಮಕ್ಕಳು ಆಲ್ರೆಡಿ ನೀವು ಅಬ್ಸರ್ವ್ ಮಾಡಿರ್ಬೋದು. ಯೂಶ್ವಲಿ ಎಕ್ಸಾಮ್ಸಿಗೆ ಸೀರಿಯಸ್ ಆಗಿ ರಿವಿಷನ್ ಅನ್ನ ಯಾವಾಗ ಸ್ಟಾರ್ಟ್ ಮಾಡ್ತಾರೆ? ನಿಮ್ಮ ಅನಾಲಿಸಿಸ್ ಪ್ರಕಾರ ಯೂಶ್ವಲಿ ಎಕ್ಸಾಮ್ಸಿಗೆ ಸೀರಿಯಸ್ ರಿವಿಷನ್ ಯಾವಾಗ ಸ್ಟಾರ್ಟ್ ಆಗತ್ತೆ? ಇಯರ್ ಫಸ್ಟ್ ಇಂದನೇ ಇರತ್ತಾ? ಇಯರ್ ಸ್ಟಾರ್ಟಿಂಗ್ ಅಲ್ಲಿ ಇರತ್ತಾ? ಎಕ್ಸಾಮ್ಸ್ ಹತ್ರ ಬಂದಾಗಿರತ್ತಾ? ಎಕ್ಸಾಮ್ ಇನ್ 1 ತಿಂಗಳಿದ್ದಾಗಿರತ್ತಾ? ವೆನ್? ಸಮರ್ಥ್, ಬಿಫೋರ್ 1 month of exam. Okay, ಅಮೂಲ್ಯ, when exam is near. ಸೊ 58 ಜನ ಇದ್ದಾರೆ, ಬರೀ 4 ಜನದ ಮಾತ್ರ ರಿಪ್ಲೈ ಬಂದಿದೆ. ಐ ಆಮ್ ರಿಕ್ವೆಸ್ಟಿಂಗ್ ಎವ್ರಿ ಒನ್ ಟು, ಇದು ಇಂಟ್ರಾಕ್ಟಿವ್ ಸೆಷನ್ ಇರತ್ತೆ ಇವತ್ತಿದು, ಎಲ್ಲರಲ್ಲೂ ರಿಕ್ವೆಸ್ಟ್ ಇದೆ, ಪ್ಲೀಸ್ ಗಿವ್ ಯೋರ್ ಒಪಿನಿಯನ್. ಬಿಫೋರ್ 1 month of exam, ಸಮರ್ಥ್, ವೆರಿ ಗುಡ್. Before 1 month of exam, Sambram, before 1 month of exam, yes. Others, I am requesting everyone to take the interactive part, please. Especially ಯಾರು ಆಲ್ರೆಡಿ TVI ಮೆಂಬರ್ಸ್ ಇದ್ದೀರಾ, ಯು ಗಿವ್ ಯುವರ್ ಒಪಿನಿಯನ್ ಫಾಸ್ಟ್. ಯಾಕಂದ್ರೆ ನೀವು ಮಾರ್ಕೆಟ್ ಅಲ್ಲಿ ತುಂಬಾ ಜನ ಮಕ್ಕಳನ್ನ ಭೇಟಿಯಾಗಿದ್ದೀರಾ, ತುಂಬಾ ಜನಕ್ಕೆ ಸಪೋರ್ಟ್ ಮಾಡಿದ್ದೀರಾ, ತುಂಬಾ ಜನ ಅವ್ರದ್ದು ಏನ್ ಅಕಾಡೆಮಿಕ್ ಗೋಲ್ಸ್ ಇದೆ ಅದನ್ನ ಅಚೀವ್ ಮಾಡ್ಲಿಕ್ಕೆ ತುಂಬಾ ಜನರಿಂದ ವಿಷನ್ ಅಕಾಡೆಮಿ ಮೆಂಬರ್ಸ್ ಇಂದ ಹೆಲ್ಪ್ ಆಗಿದೆ. ಸೊ ನೀವು ಯಾವಾಗ ಸ್ಟೂಡೆಂಟ್ಸ್ ಹತ್ರ ಮಾತಾಡುವಾಗ ಯೂಶುವಲಿ ವಾಟ್ ಈಸ್ ದಟ್ ಯು ಅಬ್ಸರ್ವ್, ರಿವಿಷನ್ ಹೇಳೋದು ಮಕ್ಕಳು ಯಾವಾಗ ಸ್ಟಾರ್ಟ್ ಮಾಡ್ತಾರೆ? TVI ಮೆಂಬರ್ಸ್ ಪ್ಲೀಸ್ ರಿಪ್ಲೈ. ಯಾಕಂದ್ರೆ ನೀವು ಪ್ರಾಕ್ಟಿಕಲಿ ನೋಡಿದ್ದೀರಾ, ಆ ಮಕ್ಕಳಲ್ಲಿ ಗ್ರೋತ್ ಅನ್ನು ಸಹ ಕಂಡಿದ್ದೀರಾ. ಓಕೆ, ಸೊ ಎಲ್ಲರದ್ದು ಏನ್ ಒಪಿನಿಯನ್ ಬರ್ತಾ ಇದೆ ಅಂದ್ರೆ, ಎಕ್ಸಾಮ್ ಹತ್ತತ್ರ ಬಂದಾಗ ಮಾತ್ರ ರಿವಿಷನ್ ಹೇಳೋದು ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಸೀರಿಯಸ್ ದ ರಿವಿಷನ್ ಯೂಶುವಲಿ ಮಾಡ್ತಾ ಇರ್ತಾರೆ, ಬಟ್ ಸೀರಿಯಸ್ ಆಗಿ ರಿವಿಷನ್ ಏನಾಗತ್ತೆ ಅಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲೇ ಮಕ್ಕಳು ಸ್ಟಾರ್ಟ್ ಮಾಡ್ತಾರೆ. ಹಾಗಾದ್ರೆ ಈ ಲಾಸ್ಟ್ ಮೂಮೆಂಟ್ ಅಲ್ಲಿ ಸ್ಟಾರ್ಟ್ ಮಾಡಿದಾಗ ಏನಾಗತ್ತೆ ಅಂದ್ರೆ ತುಂಬಾ ಕನ್ಫ್ಯೂಷನ್ಸ್ ಬರುತ್ತೆ, ತುಂಬಾ ಡೌಟ್ ಬರುತ್ತೆ, ಏನ್ ಓದ್ಬೇಕು, ಏನ್ ಓದ್ಬಾರ್ದು, ಎಲ್ಲಿಂದ ಓದ್ಬೇಕು, ಹೇಗೆ ಸ್ಟಾರ್ಟ್ ಮಾಡ್ಬೇಕು, ಈ ತರದಲ್ಲಿ ತುಂಬಾ ಕ್ವಶನ್ಸ್ ಬರುತ್ತೆ. ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಅದನ್ನೇ ಡಿಸ್ಕಸ್ ಮಾಡ್ಲಿಕ್ಕಿದೀವಿ. ಟೋಟಲ್ ಮಧ್ಯದಲ್ಲಿ ಇಂಟ್ರಾಕ್ಟಿವ್ ಸೆಷನ್ ಇರುತ್ತೆ, ಸೊ ಅಟೆಂಟಿವ್ ಆಗಿ ಕೇಳಿ. ಸ್ಟೂಡೆಂಟ್ಸ್ ಯಾರಿದ್ದೀರಾ, ನಿಮ್ಗೆ ಪಾಯಿಂಟ್ಸ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಬೇಕು ಅಂತಂದ್ರು ಪಾಯಿಂಟ್ಸ್ ಅನ್ನ ನೋಟ್ ಡೌನ್ ಮಾಡ್ಕೊಳ್ಬಹುದು. ಯಾಕಂದ್ರೆ ಇಡೀ ವರ್ಷ ನಾವು ಓದಿರ್ತೀವಿ, ಇಡೀ ವರ್ಷ ಏನು ಓದಿರ್ತೀವಿ ಅದ್ರದ್ದು ನಮಗೆ ಏನು ರಿಸಲ್ಟ್ ಅಥವಾ ಇಫೆಕ್ಟಿವ್ನೆಸ್ ಯಾವಾಗ ಬರುತ್ತೆ ಅಂದ್ರೆ ವೆನ್ ವಿ ರೈಟ್ ಫಾರ್ ದ ಎಕ್ಸಾಮ್ ಅಲ್ವಾ. ಸೊ ಇಡೀ ವರ್ಷ ಓದಿದ್ದಕ್ಕೆ ನಾವು ಒಂದು 3 ತಾಸಲ್ಲಿ ಏನ್ ಎಕ್ಸಾಮ್ ಬರಿತೀವಿ ಅದು ನಮ್ಮ ಫ್ಯೂಚರ್ ಅನ್ನ ಡಿಸೈಡ್ ಮಾಡತ್ತೆ. ನಾವು ಏನು ಓದಿದೀವಿ, ನಾವ್ ಏನು ಅಚೀವ್ ಮಾಡ್ಲಿಕ್ಕೆ ಹೊರಟಿದೀವಿ, ಅಥವಾ ನಮ್ಮ ಕನಸನ್ನ ನಾವ್ ಹೇಗೆ ನನ್ಸ್ ಮಾಡ್ಕೊಳ್ಳಿಕ್ಕಿದೀವಿ ಅಂತ. ಹಾಗಾದ್ರೆ ಈ 3 hours ಎಕ್ಸಾಮ್ ಬರೆಯೋ ಕ್ರೂಷಿಯಲ್ ಪಾರ್ಟ್ ಏನಿದೆ, ಅದಕ್ಕೇನಿದೆ ಪ್ರಿಪರೇಷನ್ ಹೇಳೋದು ಲಾಂಗ್ ಬ್ಯಾಕ್ ಇಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಸೊ ಒಬ್ಬೊಬ್ರದ್ದು ಒಂದೊಂದು ತರದಲ್ಲಿ ರಿವಿಷನ್ ಪ್ಲಾನ್ ಅನ್ನ ಇಟ್ಕೊಂಡಿರ್ತಾರೆ. ಸೊ ವಾಟ್ ಎವರ್ ಮೇ ದ ರಿವಿಷನ್ ಪ್ಲಾನ್, ಅಂದ್ರೆ ನೀವು 1 month ಮೊದಲು ರಿವಿಷನ್ ಸ್ಟಾರ್ಟ್ ಮಾಡ್ಬೋದು, 2 months ಮೊದಲು ರಿವಿಷನ್ ಸ್ಟಾರ್ಟ್ ಮಾಡ್ಬೋದು, ಕೆಲವೊಂದು ಮಕ್ಕಳು ಎವ್ರಿ ಡೇ ಅಥವಾ ಎವ್ರಿ ವೀಕ್ ರಿವಿಷನ್ ಮಾಡ್ತಾ ಇದ್ದಿರ್ಬೋದು. ವಾಟ್ ಎವರ್ ಮೇ ಬಿ ದ ಇಂಟರ್ವಲ್ ಪೀರಿಯಡ್, ನಿಮ್ದು ರಿವಿಷನ್ ಇದು ಇಂಟರ್ವಲ್ ಪೀರಿಯಡ್ ಯಾವುದೇ ಇದ್ರೂನು ನೀವು ರಿವಿಷನ್ ಅನ್ನ ಹೇಗೆ ಪ್ಲಾನ್ ಮಾಡ್ಕೊಳ್ಬೇಕು, ಯಾವ ತರದಲ್ಲಿ ಪ್ಲಾನ್ ಮಾಡಬೇಕು, ಅಥವಾ ವಾಟ್ ಈಸ್ ದ ಎಫೆಕ್ಟಿವ್ ವೇ ಫಾರ್ ದ ರಿವಿಷನ್, ಅದ್ರ ಜೊತೆಗೆ ನಿಮ್ಮ ರಿವಿಷನ್ನಿಗೆ ನಾವು ಯಾವ ತರದಲ್ಲಿ ಸಪೋರ್ಟ್ ಮಾಡ್ತೀವಿ, ಅಥವಾ ಎಡ್ಯುಟೆಕ್ ನಿಮಗೆ ಯಾವ ತರದಲ್ಲಿ ಸಪೋರ್ಟ್ ಮಾಡತ್ತೆ, ಈ ಎಲ್ಲ ವಿಷಯಗಳ ಬಗ್ಗೆ ನಾವಿವತ್ತು ಈ ಸೆಷನ್ ಅಲ್ಲಿ ತಿಳ್ಕೊಳ್ಳಿಕ್ಕಿದ್ದೇವೆ. ಸೊ ಫಸ್ಟ್ ಬಂದು ಲಾಸ್ಟ್ 30 days ಬಿಫೋರ್ ಎಕ್ಸಾಮ್ ಯೂಶುವಲಿ ಇಸ್ ದ ಕ್ರೂಷಿಯಲ್ ಟೈಮ್ ಅಂತ ಹೇಳ್ತೀವಿ. ಈಗ ಯಾರು CBSE ಸ್ಟೂಡೆಂಟ್ಸ್ ಇದ್ದಾರೆ, ಫಾರ್ ಎಕ್ಸಾಂಪಲ್ 10th ಅಂತ ತಗೊಂಡ್ರೆ ನಿಯರ್ಲಿ ಒಂದು 30 days ಅವರಿಗೆ ಎಕ್ಸಾಮಿಗೆ ಟೈಮ್ ಇದೆ. ಹಾಗೆ ಸ್ಟೇಟ್ ಸ್ಟೂಡೆಂಟ್ಸ್ ಆದ್ರೆ ಅವರಿಗೆ 60 days ಟೈಮ್ ಇದೆ. ಸೊ ಈ ರಿವಿಷನ್, ಲಾಸ್ಟ್ ಮೂಮೆಂಟ್ ರಿವಿಷನ್ ಅನ್ನ ಮಾಡುವಾಗ ಏನಾಗುತ್ತೆ ಅಂದ್ರೆ ನಮ್ಗೆ ತುಂಬಾ ಚಾಲೆಂಜಸ್ ಬರುತ್ತೆ. ಹಾಗೆ ಆ ಚಾಲೆಂಜಸ್ಗೆ ಏನು ಸೊಲ್ಯೂಷನ್ಸ್ ಅನ್ನು ನಾವು ಫೈಂಡ್ ಔಟ್ ಮಾಡ್ಕೊಳ್ಬಹುದು ಹೇಳೋದನ್ನ ಇವತ್ತಿನ ಸೆಷನ್ ಅಲ್ಲಿ ನಾವು ನೋಡ್ಲಿಕ್ಕಿದ್ದೇವೆ. ಹಾಗಾದ್ರೆ ಇವತ್ತಿನ ಸೆಷನ್ ನಾವು ಏನ್ ನೋಡ್ತೀವಿ? ಸೊ ಸ್ಟೂಡೆಂಟ್ ಪರ್ಸೆಪ್ಟಿವ್, ಸ್ಟೂಡೆಂಟಿನ ಇದರಲ್ಲಿ ಯಾವ ತರದ ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾರೆ, ಹಾಗೆ ಈ ಮಕ್ಕಳ ಎಕ್ಸಾಮ್ ಪ್ರಿಪರೇಷನ್ ಅಥವಾ ಮಕ್ಕಳ ಎಕ್ಸಾಮು ಅಥವಾ ರಿಸಲ್ಟ್ ಟೈಮ್ ಅಲ್ಲಿ ಪೇರೆಂಟ್ಸ್ ಯಾವ ತರದಲ್ಲಿ ಪ್ರಾಬ್ಲಮ್ ಅನ್ನ ಫೇಸ್ ಮಾಡ್ತಾನೆ, ಈ ಎರಡು ಪ್ರಾಬ್ಲಮ್ಸ್ಗೆ ಎಡ್ಯುಟೆಕ್ ಯಾವ ತರದಲ್ಲಿ ಸಪೋರ್ಟ್ ಮಾಡುತ್ತೆ. ಎಡ್ಯುಟೆಕ್ ಏನಿದೆ ಸ್ಟೂಡೆಂಟ್ಸಿಗೂ ಸಪೋರ್ಟ್ ಮಾಡುತ್ತೆ, ಆಸ್ ವೆಲ್ ಆಸ್ ಇದು ಪೇರೆಂಟಿಗೆ ಆಲ್ಸೋ ಸಪೋರ್ಟ್ ಮಾಡುತ್ತೆ. ಹೇಗೆ ಮಾಡುತ್ತೆ ಅಂತ ಹೇಳೋದನ್ನ ನಾವಿವತ್ತು ನೋಡೋಣ.
ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಲಾಸ್ಟ್ 30 days ಅಲ್ಲಿ ಏನು ಸೀರಿಯಸ್ ಆಗಿ ನಾವು ರಿವಿಷನ್ ಅನ್ನ ಮಾಡ್ತೀವಿ, ಅದ್ರ ಮೇಲೆ ನಮ್ಮ ಎಕ್ಸಾಮ್ ರಿಸಲ್ಟ್ ಹೇಳೋದು ಮ್ಯಾಕ್ಸಿಮಮ್ ಸ್ಟೂಡೆಂಟಿಗೆ ಡಿಸೈಡ್ ಆಗುತ್ತೆ. ಹಾಗಾದ್ರೆ ಇಲ್ಲಿ ಏನಾಗುತ್ತೆ ಅಂದ್ರೆ ಸ್ಟೂಡೆಂಟ್ಗೆ ನಾವ್ ಏನು ಸಿಲೆಬಸ್ ಓದ್ಲಿಕ್ಕಿದೆ, ನಾವ್ ಏನ್ ಎಲ್ಲದೂ ಗೊತ್ತಿರತ್ತೆ. ಆದ್ರೆ ಏನಾಗುತ್ತೆ ಅಂದ್ರೆ ಹೇಗೆ ಮಾಡ್ಬೇಕು, ಹೌ ಐ ಶುಡ್ ಪ್ಲಾನ್ ಫಾರ್ ದ ರಿವಿಷನ್, ಹೌ ಐ ಶುಡ್ ಗೋ ಫರ್ದರ್ ಹೇಳೋದು ತುಂಬಾ ಜನ ಮಕ್ಕಳಿಗೆ ಡೌಟ್ ಇರುತ್ತೆ. ಹಾಗೆ ಈ ಮಕ್ಕಳು ಯಾವಾಗ ರಿವಿಷನ್ ಅನ್ನ ಪ್ಲಾನ್ ಮಾಡ್ಕೊಳ್ತಾರೆ, ಸೊ ಮ್ಯಾಕ್ಸಿಮಮ್ ಪೇರೆಂಟ್ಸ್ ಏನಿರುತ್ತೆ, ಮಕ್ಕಳ ರಿವಿಷನ್ ಇರ್ಬೋದು ಅಥವಾ ಅವರ ಎಕ್ಸಾಮ್ ಪ್ರಿಪರೇಷನ್ ಇರ್ಬೋದು ಹೆಲ್ಪ್ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ಅವ್ರು ಎಲ್ಲೋ ಒಂದ್ ಕಡೆ ಲ್ಯಾಕ್ ಆಗ್ತಾರೆ. ಯಾಕಂದ್ರೆ ನಾವು ಓದ್ತಾ ಇರುವಾಗ ಇರುವ ಸಿಲೆಬಸ್ಸಿಗೂ ಈಗ ನಮ್ಮ ಮಕ್ಕಳು ಓದ್ತಾ ಇರುವ ಸಿಲೆಬಸ್ಸಿಗೂ ತುಂಬಾ ಡಿಫ್ರೆನ್ಸಸ್ ಇದೆ. ಅಥವಾ ನಾವು ಕನ್ನಡ ಮೀಡಿಯಂ ಅಲ್ಲಿ ಓದಿರ್ಬೋದು, ನಮ್ಮ ಮಕ್ಕಳು ಫ್ಯೂಚರ್ ಚೆನ್ನಾಗಿರ್ಬೇಕು ಅಂತ ನಾವು ಇಂಗ್ಲಿಷ್ ಮೀಡಿಯಂಗೆ ಹಾಕಿರ್ತೀವಿ. ಆ ಲ್ಯಾಂಗ್ವೇಜ್ ಬ್ಯಾರಿಯರ್ ಇಂದ ಏನಾಗುತ್ತೆ ಅಂದ್ರೆ ನಮಗೆ ನಮ್ಮ ಮಕ್ಕಳ ಜೊತೆ ಇಂಟ್ರಾಕ್ಟ್ ಆಗಕ್ಕೆ ಆಗಲ್ಲ. ಹಾಗಾಗಿ ಈ ಪೇರೆಂಟ್ಸ್ಗೆ ಯಾವ ಪ್ರಾಬ್ಲಮ್ ಇದೆ ಅಥವಾ ಪೇರೆಂಟ್ ಸ್ಟೂಡೆಂಟ್ ಇಂಟ್ರಾಕ್ಷನ್ ಏನಿದೆ, ಅಥವಾ ಒಂದು ಪಾಲಕರು ಮತ್ತೆ ಮಕ್ಕಳು ವಿದ್ಯಾರ್ಥಿಗಳು ಒಂದು ಸಮನ್ವಯತೆಯಿಂದ ಹೇಗೆ ಓದ್ಬೇಕು, ಇದೆಲ್ಲದಕ್ಕೂ ಸಹ ನಾವು ಸೊಲ್ಯೂಷನ್ ಇದೆ. ಯಾಕಂದ್ರೆ ದೇರ್ ಇಸ್ ನೋ ಪ್ರಾಬ್ಲಮ್ ವಿದೌಟ್ ದ ಸೊಲ್ಯೂಷನ್ ಅಂತ ಹೇಳ್ತೀವಿ. ಪ್ರತಿಯೊಂದಕ್ಕೂ ನಾವು ಒಂದು ಸೊಲ್ಯೂಷನ್ ಅನ್ನ ಫೈಂಡ್ ಔಟ್ ಮಾಡಬಹುದು. ಸೊ ಈ ಎಲ್ಲ ಪ್ರಾಬ್ಲಮಿಗೂ ಸಹ ನಾವು ಎಡ್ಯುಟೆಕ್ ಇಂದ ಸೊಲ್ಯೂಷನ್ ಅನ್ನ ಕೊಡ್ಲಿಕ್ಕಿದ್ದೇವೆ. ಸೊ ಹಾಗೆ ಹೇಳಲಿಕ್ಕೆ ಹೋದ್ರೆ ದೇರ್ ಆರ್ ಮೆನಿ ಪ್ರಾಬ್ಲಮ್ಸ್ ವಿಚ್ ಆರ್ ದೇರ್. ಆದ್ರೆ ಎಲ್ಲದೂ ನಮ್ಗೆ ಡಿಸ್ಕಸ್ ಮಾಡ್ಲಿಕ್ಕೆ ಆಗಲ್ಲ. ಇವತ್ತು ನಾವೇನ್ ಮಾಡ್ತಿದ್ದೇವೆ ಅಂದ್ರೆ ಮೇಜರ್ ಸಮ್ 5 ಪ್ರಾಬ್ಲಮ್ಸ್ ಬಗ್ಗೆ ಇವತ್ತು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ಗೆ ಇರುವ ಮೇಜರ್ ಪ್ರಾಬ್ಲಮ್ಸ್. ಸೊ ಫಸ್ಟ್ ಈಸ್ ನೋ ಕ್ಲಿಯರ್ ರಿವಿಷನ್ ಪ್ಲಾನ್. ಸೊ ರಿವಿಷನ್ ಅನ್ನ ನಾನು ಹೇಗೆ ಪ್ಲಾನ್ ಮಾಡಬೇಕು, ಆಗ ಆಲ್ರೆಡಿ ಒಂದು ಸ್ಟೂಡೆಂಟ್ ಹೇಳಿದಾಗ ಪುವರ್ ರಿಟೆನ್ಷನ್, ಓದಿದಾಗ ನೆನಪಿರುತ್ತೆ, ಎಕ್ಸಾಮ್ ಬರೆಯುವಾಗ ಮರ್ತ್ ಹೋಗುತ್ತೆ. ದಟ್ ಈಸ್ ದ ಮೆಮೊರಿ ಪವರ್ ಏನಿದೆ, ಅದು ನಮಗೆ ರಿಟೆನ್ಷನ್ ಪವರ್ ಏನಿದೆ ಅದು ಕಡಿಮೆ ಇರುತ್ತೆ. ಹಾಗೆ ಇನ್ನೊಂದು ಸ್ಟೂಡೆಂಟ್ ಹೇಳಿದ್ರು ಟೈಮ್ ಮ್ಯಾನೇಜ್ಮೆಂಟ್. ಸೊ ವಿ ಹ್ಯಾವ್ ಟು ನೋ ಅಬೌಟ್ ದ ಟೈಮ್ ಮ್ಯಾನೇಜ್ಮೆಂಟ್. ಟೈಮ್ ಮ್ಯಾನೇಜ್ಮೆಂಟ್ ಎಲ್ಲಿ ಬರುತ್ತೆ, ಸ್ಟಡಿ ಮಾಡುವಾಗಲೂ ಟೈಮ್ ಮ್ಯಾನೇಜ್ಮೆಂಟ್ ಬೇಕಾಗತ್ತೆ, ನಾವು ಎಕ್ಸಾಮ್ ಬರೆಯುವಾಗ ಸಹ ಟೈಮ್ ಮ್ಯಾನೇಜ್ಮೆಂಟ್ ಬೇಕಾಗತ್ತೆ. ಸೊ ಎರಡು ತರದ ಟೈಮ್ ಮ್ಯಾನೇಜ್ಮೆಂಟ್ ಅನ್ನ ನಾವು ಯಾವ ತರದಲ್ಲಿ ಮಾಡಬೇಕು. ಹಾಗೆ ಕೆಲವೊಂದು ಸ್ಟೂಡೆಂಟ್ಸ್ಗೆ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ಅಂದ್ರೆ ಹೆದರಿಕೆ ಇರುತ್ತೆ, ಅಥವಾ ಎಕ್ಸಾಮ್ ಹತ್ರ ಬಂದಾಗ ಸ್ಟ್ರೆಸ್ ಫೀಲ್ ಆಗ್ತಾರೆ. ಇಲ್ಲಿ ಏನಾಗುತ್ತೆ, ಯಾವಾಗ ನಮ್ದು ಹೆದರಿಕೆ ಅಥವಾ ಸ್ಟ್ರೆಸ್ ಜಾಸ್ತಿ ಆಗ್ತಾ ಹೋಗುತ್ತೆ, ಅಲ್ಲಿ ಏನಾಗುತ್ತೆ ನಮ್ಗೆ 100% ನಮ್ಮ ಸ್ಟಡೀಸ್ ಮೇಲೆ ಕಾನ್ಸಂಟ್ರೇಟ್ ಮಾಡಕ್ಕೆ ಆಗಲ್ಲ. ಓದ್ಬೇಕು, ಟೈಮ್ ಇದೆ, ಸಬ್ಜೆಕ್ಟ್ ಇದೆ, ಪ್ಲಾನ್ ಮಾಡ್ಕೊಂಡಿದ್ದೀವಿ, ಎಲ್ಲದೂ ಇದೆ. ಆದ್ರೆ ನಮ್ಮ ಮೈಂಡ್ ಕ್ಲಿಯರ್ ಆಗಿ ಇಲ್ಲ ಅಂತಂದ್ರೆ, ನಮ್ಮ ಫ್ರೆಶ್ ಮೈಂಡೆಡ್ ಇಲ್ಲ ಅಂತಂದ್ರೆ, ಇದೆಲ್ಲ ಇದ್ರೂ ನಮಗೆ ಒಂದು ಒಳ್ಳೆ ಔಟ್ಪುಟ್ ಹೇಳೋದು ಸಿಕ್ಕಲ್ಲ. ಹಾಗಾಗಿ ಈ ಎಕ್ಸಾಮ್ ಫಿಯರ್ ಮತ್ತೆ ಸ್ಟ್ರೆಸ್ ಏನಿದೆ ಅದನ್ನ ನಾವು ಓವರ್ಕಮ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಇದೆಲ್ಲವನ್ನು ನಾವು ಮುಂದೆ ಹೋಗ್ಬೇಕು ಅಂದ್ರೆ ನಮಗೆ ಒಂದು ಪ್ರಾಪರ್ ಗೈಡೆನ್ಸ್ ಇದ್ರೆ ಕರೆಕ್ಟ್ ಆಗಿ ಹೋಗಕ್ಕಾಗತ್ತೆ. ಸೊ ತುಂಬಾ ಜನ ಮಕ್ಕಳಿಗೆ ಒಂದು ಕರೆಕ್ಟ್ ಆಗಿ ಪ್ರಾಪರ್ ಗೈಡ್ಲೈನ್ಸ್ ಸಿಕ್ಕಲ್ಲ. ಹಾಗಾಗಿ ಅವ್ರಿಗೆ ಏನ್ ಮಾಡ್ಬೇಕು ಅಂತಿದೆ, ಎಲ್ಲ ಆಪ್ಷನ್ಸ್ ಇದ್ರೂನು ಅದನ್ನ ಹೇಗೆ ಯೂಸ್ ಮಾಡ್ಕೊಳ್ಬೇಕು ಅಥವಾ ಆ ವಿಧದಲ್ಲಿ ಹೇಗೆ ಮುಂದೆ ಹೋಗ್ಬೇಕು ಅಂತ ಹೇಳೋದ್ರ ಬಗ್ಗೆ ಮಕ್ಕಳು ಪ್ರಾಬ್ಲಮ್ಸ್ ಅನ್ನ ಫೇಸ್ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಇಲ್ಲಿ ನೋಡಿದಾಗ ಫಸ್ಟ್ ಪ್ರಾಬ್ಲಮ್ 1, ನೋ ಕ್ಲಿಯರ್ ರಿವಿಷನ್ ಪ್ಲಾನ್. ಸೊ ರಿವಿಷನ್ ಅನ್ನ ನಾವು ಹೇಗೆ ಪ್ಲಾನ್ ಮಾಡಬೇಕು ಅಂತ ಗೊತ್ತಿರಲ್ಲ. ಸೊ ಮಕ್ಕಳ ವೇದದಲ್ಲಿ ನಾವು ನೋಡಿದ್ರೆ ಮಕ್ಕಳಿಗೆ ಕನ್ಫ್ಯೂಷನ್ ಇರುತ್ತೆ, ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಬೇಕು. ಅವಾಗ ಏನ್ ಮಾಡ್ತಾರೆ, ಯಾವುದೋ ಒಂದು ಚಾಪ್ಟರ್ ಇಂದ ಎಲ್ಲಿಂದನೋ ಸ್ಟಾರ್ಟ್ ಮಾಡ್ತಾರೆ, ಅಥವಾ ಒಂದು ಚಾಪ್ಟರ್ ಸ್ಟಾರ್ಟ್ ಮಾಡ್ತಾರೆ, ಸ್ವಲ್ಪ ಓದ್ತಾರೆ, ಅದು ಅರ್ಥ ಆಗಿಲ್ಲ, ಇನ್ನೊಂದು ನೋಡ್ತಾರೆ, ಅದು ಅರ್ಥ ಆಗಿಲ್ಲ, ಅವ್ರಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅದೇ ಪೇರೆಂಟ್ ಬಗ್ಗೆ ನೋಡಿದಾಗ ಮಕ್ಕಳಿಗೆ ರಿವಿಷನ್ ಮಾಡ್ಬೇಕಂದ್ರೆ ಎಷ್ಟು ಟೈಮ್ ಮಕ್ಕಳು ಓದ್ಬೇಕು ಹೇಳೋ ಪ್ಲಾನ್ ಅನ್ನ ತುಂಬಾ ಜನ ಪೇರೆಂಟ್ಸಿಗೂ ಕೊಡಕ್ಕಾಗಲ್ಲ. ಸೊ 24 ತಾಸು ಅವ್ರಿಗೆ 5 ನಿಮಿಷನೂ ಖಾಲಿ ಕೂತ್ಕೊಳ್ಳದೆ ಓದು 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 ಅಂತ ಪ್ರೆಷರೈಸ್ ಮಾಡ್ತಾರೆ. ಹಾಗೆ ಮಕ್ಕಳು ಓದ್ಲಿಕ್ಕೆ ಕೂತ್ರೆ, ನೀವು ಸ್ಟಡಿ ಮಾಡ್ಲಿಕ್ಕೆ ಕೂತ್ರೆ 1 ತಾಸು ಎಳ್ಲಿಕ್ಕಿಲ್ಲ ಅಂತ ರಿಸ್ಟ್ರಿಕ್ಷನ್ಸ್ ಅನ್ನ ಹಾಕಿ ಮಕ್ಕಳಿಗೆ ಕೂರಿಸ್ತಾರೆ. ಅಥವಾ ಹೇಳ್ತಾರೆ, ಏನಪ್ಪ ದಿನ ಇಷ್ಟು ತಾಸು ಓದ್ತಾ ಇದ್ದಿ, ಇಷ್ಟು ರಿವಿಷನ್ ಮಾಡ್ತಾ ಇದ್ರು ಏನು ಪ್ರೋಗ್ರೆಸ್ ಕಾಣ್ತಾ ಇಲ್ಲ ಅಂತ ಅನ್ಕೋತಾರೆ. ಹಾಗೆ ಅದೇ ತರ ನಾನು ಆಲ್ರೆಡಿ ಹೇಳಿದಾಗೆ ತುಂಬಾ ಜನ ಪೇರೆಂಟ್ಸಿಗೆ ಏನಾಗುತ್ತೆ ಅಂದ್ರೆ ಮಕ್ಕಳ ರಿವಿಷನ್ ಪ್ಲಾನ್ ಅಲ್ಲಿ ಇನ್ವಾಲ್ವ್ ಆಗಕ್ಕೆ ಆಗಲ್ಲ. ಹಾಗಾಗಿ ಇದೆಲ್ಲ ಪ್ರಾಬ್ಲಮ್ಸ್ ಏನಿದೆ ಸ್ಟೂಡೆಂಟ್ಸ್ ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರ್ತಾರೆ, ಅದೇ ತರದಲ್ಲಿ ಪೇರೆಂಟ್ಸ್ ಸಹ ಇದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಹಾಗಾದ್ರೆ ಇದಕ್ಕೆ ಸೊಲ್ಯೂಷನ್ ಏನು? ಸೊ ಫಸ್ಟ್ ಏನ್ ಮಾಡ್ಬೇಕು ಅಂದ್ರೆ, ನಾವು ಏನೇನ್ ಓದ್ಲಿಕ್ಕಿದೆ ಅದರಲ್ಲಿ ನಾನು ಪರ್ ಡೇ ಎಷ್ಟು ತಾಸು ಓದ್ಲಿಕ್ಕಿದೆ. ಸೊ ಇಷ್ಟು ತಾಸು ಓದ್ತೀನಿ ಅಂದ್ರೆ ಅದರಲ್ಲಿ ಹೌ ಮೆನಿ ಅವರ್ಸ್ ಫಾರ್ ಈಚ್ ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ಗೆ ನಾನು ಎಷ್ಟು ಟೈಮನ್ನು ಅಲಾಟ್ ಮಾಡಬೇಕು, ಇನ್ನು ಎಕ್ಸಾಮಿಗೆ ನನಗೆ ಎಷ್ಟು ದಿನ ಟೈಮ್ ಇದೆ, ಇದೆಲ್ಲವನ್ನು ಏನ್ ಮಾಡ್ಬೇಕಾಗತ್ತೆ ಅಂದ್ರೆ ಸ್ಟೂಡೆಂಟ್ಸ್ ಡೇಟಾವನ್ನ ಕಲೆಕ್ಟ್ ಮಾಡ್ಕೊಂಡು ಒಂದು ಪ್ರಾಪರ್ ಚಾರ್ಟಿಂಗ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದ್ರೆ ಕೆಲವೊಂದು ಸಬ್ಜೆಕ್ಟ್ ನಮಗೆ ಕಷ್ಟ ಇರ್ಬೋದು, ಕೆಲವೊಂದು ಸಬ್ಜೆಕ್ಟ್ ನಮಗೆ
ಈಸಿ ಅನಿಸ್ತಾ ಇರ್ಬೋದು. ಸೊ ಈಸಿ ಅನಿಸ್ತಾ ಇರೋದಕ್ಕೆ ನಾವು ಕಡಿಮೆ ಟೈಮ್ ಅಲಾಟ್ಮೆಂಟ್ ಅನ್ನ ಮಾಡಿಕೊಂಡು ಯಾವ ಸಬ್ಜೆಕ್ಟ್ ನನಗೆ ಸ್ವಲ್ಪ ಕಷ್ಟ ಅನ್ಸುತ್ತೋ ಅದಕ್ಕೆ ನಾವು ಸ್ವಲ್ಪ ಜಾಸ್ತಿ ಅಲಾಟ್ಮೆಂಟ್ ಅನ್ನ ಮಾಡ್ಕೊಳ್ಬೋದು. ಹಾಗೆ ನಾವು ಟೈಮ್ ಹೇಗೆ ಸ್ಟಡಿ ಮಾಡಬೇಕು, ಯಾವ ತರದಲ್ಲಿ ಸ್ಟಡಿ ಮಾಡಬೇಕು, ಫಸ್ಟ್ ಯಾವ ಸಬ್ಜೆಕ್ಟ್ ಅನ್ನ ನಾನು ಸ್ಟಡಿ ಮಾಡಬೇಕು, ಒಂದು ಚಾಪ್ಟರಿಗೆ ನಾನು ಎಷ್ಟು ಟೈಮ್ ಅನ್ನ ಕೊಡಬೇಕು, ಇದೆಲ್ಲವನ್ನು ನೋಡಿಕೊಂಡು ಒಂದು ಪ್ರಾಪರ್ ಟೈಮ್ ಟೇಬಲ್ ಅನ್ನ ಮಾಡ್ಕೊಂಡ್ರೆ ಈ ತರದ ರಿವಿಷನ್ನಿಗೆ ಏನು ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಅಂತ ಹೇಳ್ತೀವಿ ಅದಕ್ಕೆ ನಮಗೆ ಸೊಲ್ಯೂಷನ್ ಹೇಳೋದು ಸಿಗತ್ತೆ. ಹಾಗೆ ಅದೇ ತರದಲ್ಲಿ ಏನ್ ಮಾಡ್ಬೇಕು, ಪ್ರತಿಯೊಂದು ಸಬ್ಜೆಕ್ಟ್ ಅಲ್ಲಿ ಈಚ್ ಚಾಪ್ಟರ್ ಅಲ್ಲಿ ಏನು ಕಂಟೆಂಟ್ ಇದೆ, ಅದ್ರಲ್ಲಿ ಎಷ್ಟು ಓದ್ಲಿಕ್ಕಿದೆ, ಎಷ್ಟು ಟೈಮ್ ಐ ನೀಡ್ ಟು ಸ್ಟಡಿ ಫಾರ್ ದಟ್ ಹೇಳೋ ಒಂದು ಪ್ರಾಪರ್ ಟೈಮ್ ಟೇಬಲ್ ಅನ್ನು ಮಾಡಿಕೊಂಡು ವೆನ್ ದ ಟೈಮ್ ಟೇಬಲ್ ಇಸ್ ರೆಡಿ ಅಥವಾ ಯಾವಾಗ ನಿಮ್ಮ ಹತ್ರ ಈ ರೂಟ್ ಮ್ಯಾಪ್ ರೆಡಿ ಇರುತ್ತೋ ದೆನ್ ಓನ್ಲಿ ವೆನ್ ಯು ಸ್ಟಾರ್ಟ್ ಸ್ಟಡಿಂಗ್ ಏನಾಗತ್ತೆ, ಈಸಿಯಾಗಿ ಸ್ಮೂತ್ ಆಗಿ ಹೋಗಕ್ಕಾಗತ್ತೆ. ಈಗ ಯೂಶ್ವಲಿ ನೋಡಿ, ನಾವ್ ಇಲ್ಲಿಂದ ಯಾವ್ದಾದ್ರು ಒಂದು ಪ್ಲೇಸಿಗೆ ಹೋಗ್ಬೇಕು ಅಂದ್ರೆ ಕಾರ್ ಹತ್ತಿದ ಮೇಲೆ ಅಥವಾ ಬೈಕಲ್ಲಿ ಹೋಗೋ ಫಸ್ಟ್ ಏನ್ ಮಾಡ್ತೀವಿ, ಲೊಕೇಶನ್ ಹಾಕೊಂಡು ಲೊಕೇಶನ್ ಅಲ್ಲಿ ಮ್ಯಾಪ್ ಹಾಕೊಳ್ತೀವಿ ಅಲ್ವಾ. ಮ್ಯಾಪ್ ಹಾಕೊಂಡು ಮ್ಯಾಪ್ ಅನ್ನು ನೋಡ್ತಾ ನಾವ್ ಯಾವಾಗ ಹೋಗ್ತೀವಿ ನಮ್ಗೆ ಈಸಿಯಾಗಿ ರೀಚ್ ಆಗಕ್ಕಾಗತ್ತೆ. ಅದು ಬಿಟ್ಕೊಂಡು ನಮ್ಗೆ ಎಲ್ಲಿಗೆ ಹೋಗಿದೆ ಅಂತ ಗೊತ್ತಿದೆ, ಮ್ಯಾಪ್ ಹಾಕೊಳ್ಳಲ್ಲ, ನಾವೇ ಏನೋ ಎಸಂಪ್ಷನ್ ಮೇಲೆ ಒಂದು ದಾರಿಯಲ್ಲಿ ಹೋಗ್ತೀವಿ, ಅರ್ಧ ದಾರಿ ಹೋಗೋ ತನಕ ನಮಗೆ ಮುಂದೆ ಗೊತ್ತಾಗಲ್ಲ. ದೆನ್ ಐ ವಿಲ್ ಪುಟ್ ದ ಮ್ಯಾಪ್, ಆಗನ್ಸತ್ತೆ ಅಯ್ಯೋ ನಾನು ರಾಂಗ್ ಡೈರೆಕ್ಷನ್ ಅಲ್ಲಿ ಬಂದೆ ಅಂತ. ಅಗೇನ್ ವಿ ಹ್ಯಾವ್ ಟು ಗೋ ಬ್ಯಾಕ್ ಅಂಡ್ ಗೋ ಅಲ್ವಾ. ಅದಕ್ಕಿಂತ ಬೆಟರ್ ನಾವೇನ್ ಮಾಡ್ತೀವಿ, ಬಿಫೋರ್ ಐ ಸ್ಟಾರ್ಟ್ ನಾವು ಹೇಗೆ ಗೂಗಲ್ ಮ್ಯಾಪ್ ಅನ್ನು ಹಾಕೊಂಡು ಹೊರಡ್ತೀವೋ ಅದೇ ತರದಲ್ಲಿ ಬಿಫೋರ್ ಯು ಸ್ಟಾರ್ಟ್ ಡೂಯಿಂಗ್ ದ ರಿವಿಷನ್ ನಿಮ್ದು ಒಂದು ಎಕ್ಸಾಕ್ಟ್ ಟೈಮ್ ಟೇಬಲ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ. ಇದೇನಿದೆ ಯೂಶುವಲ್ ಆಗಿ ನೀವು ಯಾವ ತರದಲ್ಲಿ ಟೈಮ್ ಟೇಬಲ್ ಅನ್ನ ಮಾಡ್ಕೊಳ್ಬಹುದು ಅಂತ. ಹಾಗಾದ್ರೆ ಎಡ್ಯುಟೆಕ್ ಇಂದ ನಾವು ಯಾವ ತರದಲ್ಲಿ ನಿಮ್ಗೆ ಟೈಮ್ ಟೇಬಲ್ ಮಾಡ್ಕೊಳ್ಳಿಕ್ಕೆ ಆಪ್ಷನ್ಸ್ ಅನ್ನ ಕೊಡ್ತೀವಿ. ಸೊ ನಾವಿಲ್ಲಿ ಕೊಡೋ ಮ್ಯಾಥ್ಸ್ ಮತ್ತೆ ಸೈನ್ಸ್ ಇದು ಏನಿದೆ, ನಾವು ಯಾವ ಕ್ಲಾಸ್ ಅನ್ನ ಸೆಲೆಕ್ಟ್ ಮಾಡ್ತೀವಿ ಆ ಪರ್ಟಿಕ್ಯುಲರ್ ಚಾಪ್ಟರ್ ಮೇಲೆ ಎಷ್ಟು ವಿಡಿಯೋಸ್ ಇದೆ ಅಂತ ಹೇಳೋದು ನಮ್ಮ ಆಪ್ ಅಲ್ಲಿ ಬರುತ್ತೆ. ಸೊ ಅಂದ್ರೆ ದ ಚಾಪ್ಟರ್ ಸಣ್ಣ ಚಾಪ್ಟರ ಅಥವಾ ದೊಡ್ಡ ಚಾಪ್ಟರ ಅಥವಾ ಅದರಲ್ಲಿ ಒಂದು ಕಾನ್ಸೆಪ್ಟ್ ಲರ್ನ್ ಮಾಡ್ಲಿಕ್ಕೆ ತುಂಬಾ ಇದೆಯಾ ಹೇಳೋದು ನಂಬರ್ ಆಫ್ ವಿಡಿಯೋಸ್ ಇದ್ರ ಮೇಲೆ ನೋಡಿದ್ರೆ ಗೊತ್ತಾಗತ್ತೆ. ಸೊ ಈ ತರದಲ್ಲಿ ಯಾವ ಚಾಪ್ಟರ್ಗೆ ನಾನು ಚಾಪ್ಟರ್ ನ ನೋಡ್ಕೊಂಡು ಯಾವ್ದು ನನಗೆ ಈಸಿ ಇದೆ, ಯಾವ್ದು ಟಫ್ ಇದೆ, ಯಾವ್ದ್ರಲ್ಲಿ ಕಂಟೆಂಟ್ ಜಾಸ್ತಿ ಇದೆ, ಅಂದ್ರೆ ಎಲ್ಲ ಚಾಪ್ಟರ್ ರಿವಿಷನ್ಗೂ ನಮಗೆ ಹಾಫ್ ಅನ್ ಅವರ್ ಬೇಕಾಗಲ್ಲ. ಕೆಲವೊಂದು ಚಾಪ್ಟರ್ ರಿವಿಷನ್ ನಾವು 20 ಮಿನಿಟ್ಸ್ ಅಲ್ಲೇ ಮುಗಿಸ್ಬೋದು, ಕೆಲವೊಂದು ಚಾಪ್ಟರ್ ನಮಗೆ ರಿವಿಷನ್ ಮಾಡಕ್ಕೆ 40 ಮಿನಿಟ್ಸ್ ಬೇಕಾಗ್ಬೋದು, ಡಿಪೆಂಡಿಂಗ್ ಆನ್ ದ ಲೆಂತ್ ಆಫ್ ದ ಚಾಪ್ಟರ್. ಹಾಗಾಗಿ ಆ ಚಾಪ್ಟರ್ ಲೆಂತ್ ಎಷ್ಟಿದೆ, ನಾನು ಯಾವ ತರದಲ್ಲಿ ಸ್ಟಡಿ ಮಾಡಬೇಕು ಅಂತ ಹೇಳೋದನ್ನ ಆಪ್ ಅಲ್ಲಿ ಬರುವ ಈ ತರ ಟೇಬಲ್ ಆಫ್ ಕಂಟೆಂಟ್ಸ್ ಇಂದ ನಾವೇನ್ ಮಾಡ್ಬೋದು, ಟೈಮ್ ಟೇಬಲ್ ಹಾಕೊಳ್ಳುವಾಗ ಇದು ಒಂದು ನಮಗೆ ಸಪೋರ್ಟಿವ್ ಆಗಿ ಆಗತ್ತೆ. ಸೊ ಇದರಿಂದ ಏನ್ ಮಾಡ್ಬೋದು, ಒಂದು ಪ್ರಾಪರ್ ಟೈಮ್ ಟೇಬಲ್ ಹಾಕೊಂಡು ಒಂದು ಸ್ಟಡಿಯನ್ನ ನೀವು ರಿವಿಷನ್ ಅನ್ನ ಮಾಡ್ಲಿಕ್ಕೆ ಹೋಗ್ಬೋದು. ಆಮೇಲೆ ಎರಡನೇ ಪ್ರಾಬ್ಲಮ್ ನಾವೇನ್ ಹೇಳಿದೆ, ಪುವರ್ ರಿಟೆನ್ಷನ್. ಓದ್ದಾಗೆಲ್ಲ ನೆನಪಿರತ್ತೆ, ಆದ್ರೆ ಎಕ್ಸಾಮ್ ಹಾಲಿಗೆ ಹೋದಾಗ ನಮಗೆ ಮರ್ತೋಗತ್ತೆ. ಸೊ ಐ ಸ್ಟಡಿಡ್ ಬಟ್ ಐ ಫಾರ್ಗಾಟ್ ಅಂತ ಸ್ಟೂಡೆಂಟ್ಸ್ ಹೇಳ್ತಾರೆ. ಅಥವಾ ಅವರಿಗೆ ಸ್ವಲ್ಪ ಕಾನ್ಫಿಡೆನ್ಸ್ ಇರಲ್ಲ, ನನಗೆ ಈ ಪ್ರಶ್ನೆ ಬರುತ್ತಾ ಇಲ್ವೋ, ಅಯ್ಯೋ ಅದು ಸ್ವಲ್ಪ ನಾನು ಬೈಪಾಟ್ ಮಾಡಿ ಓದಿದ್ದೆ, ಅದು ಕರೆಕ್ಟ್ ನೆನಪಿಲ್ಲ ಅಂತಿದ್ದಾಗ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗತ್ತೆ. ಇನ್ನೊಂದು ಏನಿದೆ ಅಂದ್ರೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಎಕ್ಸಾಮ್ ಓರಿಯೆಂಟೆಡ್ ಆಗಿ ಸ್ಟಡಿ ಮಾಡ್ತಾರೆ ರಾದರ್ ದೆನ್ ನಾಲೆಜ್ ಓರಿಯೆಂಟೆಡ್. ಏನ್ ಮಾಡ್ತಾರೆ ಅಂದ್ರೆ, ಈಗ ಸ್ಕೂಲ್ಸ್ ಅಲ್ಲೂ ಸಹ ಏನಾಗಿದೆ, ಮ್ಯಾಕ್ಸಿಮಮ್ ಸ್ಕೂಲ್ ಸೆಟ್ ಆಫ್ ಕ್ವಶನ್ಸ್ ಕೊಡ್ತಾರೆ, ಆ ಕ್ವಶನ್ಸ್ ಗೆ ಪ್ರಾಕ್ಟೀಸ್ ಮಾಡಕ್ ಹೇಳ್ತಾರೆ. ಈಗ ಒಂದು ಸ್ಟೇಟ್ ಅವರಿಗೆ LB ಅಂತ ಬಂದಿದೆ, ಸೆಟ್ ಆಫ್ ಕ್ವಶನ್ಸ್ ಕೊಡ್ತಾರೆ, ಪ್ರಾಕ್ಟೀಸ್ ಮಾಡಕ್ ಹೇಳಿದ್ರೆ ಅಲ್ಲಿರೋ ಎಲ್ಲಾ ಕ್ವಶನ್ಸ್ ಅನ್ನು ಮಕ್ಕಳು ಬೈ ಹಾರ್ಟ್ ಮಾಡ್ತಾ ಹೋಗ್ತಾರೆ. ಸೊ ಮೆಮರೈಸಿಂಗ್ ದ ಕ್ವಶನ್ ಆನ್ಸರ್ಸ್ ಇಸ್ ಮೋರ್. ಸೊ ಇಲ್ಲಿ ಏನಿದೆ, ಪ್ರತಿಯೊಂದು ಸ್ಟೂಡೆಂಟು ಪ್ರಶ್ನೆ ಉತ್ತರ ಬಾಯ್ಪಾಠ ಮಾಡ್ಬೇಕು ಹೇಳೋದ್ರ ಬಗ್ಗೆ ಕಾನ್ಸಂಟ್ರೇಷನ್ ಅನ್ನ ಜಾಸ್ತಿ ಕೊಡ್ತಾರೆ ಬಿಟ್ರೆ ಆ ಟಾಪಿಕ್ಕಿನ ಬಗ್ಗೆ ನಾಲೆಜ್ ಅನ್ನ ತಗೊಳ್ಬೇಕು ಅಂತ ಹೇಳೋದ್ರ ಬಗ್ಗೆ ಜಾಸ್ತಿ ಆದ್ಯತೆಯನ್ನ ಕೊಡಲ್ಲ. ಹಾಗೆ ಪೇರೆಂಟ್ ಅದೇ ಹೇಳ್ತಾರೆ, ನನ್ ಮಗ ತುಂಬಾ ಓದ್ತಾನೆ ಆದ್ರೆ ಎಕ್ಸಾಮಿಗೆ ಹೋದಾಗ ಯಾಕೋ ಅವನಿಗೆ ಬರೀಲಿಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಅಥವಾ ದಿನ 5 ತಾಸು 6 ತಾಸು ಓದ್ತಾನೆ ಆದ್ರೂ ಅವನ ಮಾರ್ಕ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗಿಲ್ಲ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದೇನ್ ಮಾಡ್ತಾರೆ, ಯಾವಾಗ ಮಾರ್ಕ್ಸ್ ಬರಲ್ಲ ಅಂತ ಆಗುತ್ತೆ, ಪೇರೆಂಟ್ ಹೇಳ್ತಾರೆ ಓದು ಆ ಕ್ವಶನ್ ಆನ್ಸರ್ ನೀನು 5 ಸಲ ಬರೀ, ಅದೇ ಕ್ವಶನ್ ಆನ್ಸರ್ ರಿಪೀಟೆಡ್ಲಿ ಓದು ಅಂತ. ಕೆಲವೊಂದು ಪೇರೆಂಟ್ ಏನ್ ಮಾಡ್ತಾರೆ, ಎದುರಿ ಕೂತ್ಕೊಂಡು ಕ್ವಶನ್ ಆನ್ಸರ್ 5 ಸಲ ಓದು ಅಂತ ರಿಪೀಟೆಡ್ ಆಗಿ ಓದುವುದು ಅಂತ ಹೇಳಿ ಬೈ ಹಾರ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡಿಸ್ತಾರೆ. ಸೊ ಇಲ್ಲಿ ಏನ್ ಹೇಳ್ತೀನಿ ಅಂದ್ರೆ, ಯಾವಾಗ್ಲೂ ನಾವು ಯಾವುದೇ ಸಬ್ಜೆಕ್ಟ್ ಅನ್ನ ಇರ್ಲಿ ಬಾಯ್ಪಾಠ ಮಾಡಿ ಓದ್ಬಾರ್ದು. ಯಾವಾಗ್ಲೂ ಆ ಸಬ್ಜೆಕ್ಟ್ ಏನಿದೆ ಅದನ್ನ ಅರ್ಥ ಮಾಡ್ಕೊಂಡು ಯಾವಾಗ ಸ್ಟಡಿ ಮಾಡ್ತೀವಿ, ಈ ಪುವರ್ ರಿಟೆನ್ಷನ್ ಪ್ರಾಬ್ಲಮ್ ಏನ್ ಎಕ್ಸಾಮಿಗೆ ಹೋದಾಗ ನನಗೆ ಮರ್ತೋಗತ್ತೆ ಅಂತ ಹೇಳ್ತೀವಲ್ಲ, ಆ ಪ್ರಾಬ್ಲಮ್ ಇಂದ ನಾವು ಹೊರಗಡೆ ಬರ್ಬೋದು. ಇಲ್ಲಿ ಏನಾಗತ್ತೆ, ಕಂಟಿನ್ಯೂಸ್ ಆಗಿ ಎಲ್ಲಾ ಸಬ್ಜೆಕ್ಟ್ ನ ಬೈಪಾಟ್ ಮಾಡ್ತಾ ಹೋದಾಗ ಏನಾಗತ್ತೆ, ನಮ್ಮ ಬ್ರೈನಿನ ಮೇಲೆ ಒಂದು ಹೆವಿ ಪ್ರೆಷರ್ ಆಗಿ ಬಿದ್ದು ಅದು ಏನು ಅಂತ ಗೊತ್ತಾಗದೆ ಟೋಟಲ್ ವಿ ವಿಲ್ ವಿನ್ ದ ಕನ್ಫ್ಯೂಷನ್. ಆದ್ರೆ ಒಂದು ಪ್ರತಿಯೊಂದು ಟಾಪಿಕ್ ಅನ್ನ ನಾವು ಯಾವ ಕಾನ್ಸೆಪ್ಟ್ ಲರ್ನಿಂಗ್ ಅನ್ನ ಅರ್ಥ ಮಾಡ್ಕೊಳ್ತೇವೆ, ಅಲ್ಲಿ ಏನಾಗತ್ತೆ, ನಮ್ಗೆ ಯಾವುದೇ ತರದ ಪ್ರೆಷರ್ ಇರಲ್ಲ, ಸ್ಟ್ರೆಸ್ ಇರಲ್ಲ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗತ್ತೆ. ಸೊ ಯಾವುದೇ ಪ್ರಶ್ನೆ ಬರ್ಲಿ, ನನಗೆ ಸಬ್ಜೆಕ್ಟ್ ಗೊತ್ತಿದೆ,
ಆ ಸಬ್ಜೆಕ್ಟಿನ ಮೇಲೆ ಯಾವುದೇ ಪ್ರಶ್ನೆ ಆಗಲಿ ಯಾವುದೇ ಥರದಲ್ಲಿ ಕೇಳಿದ್ರು ಆನ್ಸರ್ ಮಾಡಲಿಕ್ಕೆ ನಾನು ಕೆಪಬಲ್ ಇದ್ದೇನೆ ಅಂತ ಹೇಳುವ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಅಲ್ಲಿ ಜನರೇಟ್ ಆಗತ್ತೆ. ಹಾಗಾಗಿ ಇಲ್ಲಿ ಏನು ಮಾಡ್ತೀವಿ ಅಂದರೆ ಮೆಮೊರೈಸಿಂಗಲ್ಲಿ ಯಾರೂ ಓದಬೇಡಿ. ಮೆಮೊರೈಸಿಂಗ್ ಅಂದರೆ ಬಾಯ್ಪಾಠ ಮಾಡಿ ಓದುವ ಪದ್ಧತಿ ಏನಿದೆ ಅದರಿಂದ ನಮಗೆ ಸಕ್ಸಸ್ಸು ಸಿಗಲ್ಲ. ಸೊ ಆದಷ್ಟು ಬಾಯ್ಪಾಠ ಮಾಡೋ ಪದ್ಧತಿಯಿಂದ ಹೊರಗಡೆ ಬಂದು ಸಬ್ಜೆಕ್ಟ್ ಏನು, ನಾನು ಯಾಕೆ ಓದಬೇಕು, ಅದರಲ್ಲಿ ಏನಿದೆ ಅಥವಾ ಅದರಲ್ಲಿರುವ ತಿರುಳು ಏನಿದೆ ಅದನ್ನ ತಿಳ್ಕೊಳ್ತಾ ನಾವು ಯಾವಾಗ ಓದ್ತೀವಿ ಅಲ್ಲಿ ನಮಗೆ ನಮ್ಮ ಬ್ರೈನು ಸಹ ಕಾಮ್ ಆಗಿರುತ್ತೆ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ಲು ಜಾಸ್ತಿ ಆಗತ್ತೆ. ಹಾಗಾದ್ರೆ ಎರಡನ್ನು ನಾವು ಕಂಪೇರ್ ಮಾಡಬೇಕು ಅಂದ್ರೆ ಮೆಮೊರೈಸೇಷನ್ ಮೆಥಡ್ ಮತ್ತೆ ಕಾನ್ಸೆಪ್ಟ್ ಲರ್ನಿಂಗ್ ಅನ್ನ ಕಂಪೇರ್ ಮಾಡಬೇಕು ಅಂದ್ರೆ ಸರ್ಟನ್ ಪಾಯಿಂಟ್ಸ್ ಅಲ್ಲಿ ಕಂಪೇರ್ ಮಾಡ್ಬೋದು. ಈಗ ಬಾಯ್ಪಾಠ ಮಾಡುವಾಗ ಏನ್ ಮಾಡ್ತಾರೆ ಅಂದ್ರೆ ರಿಪೀಟೆಡ್ ಆಗಿ ಕ್ವಶನ್ ಆನ್ಸರ್ಸ್ ಅನ್ನ ನೋಡಿ ವರ್ಡ್ ಬೈ ವರ್ಡ್ ಅದನ್ನ ನೆನ್ಪಿಟ್ಕೊಳ್ತಾರೆ. ಆದ್ರೆ ಯಾವಾಗ ನಾವು ಕಾನ್ಸೆಪ್ಟ್ ಅನ್ನ ಕಲಿತೀವಿ, ಕಾನ್ಸೆಪ್ಟ್ ಅನ್ನ ಕಲಿಯುವಾಗ ಪ್ರತಿಯೊಂದು ಟಾಪಿಕ್ಗೆ ಅದು ಯಾಕೆ, ಅದು ಹೇಗೆ, ಅದು ಹೀಗೆ ಯಾಕೆ, ಈ ತರದಲ್ಲಿ ನಾವು ಯಾವಾಗ ಅನಲೈಸ್ ಮಾಡ್ಕೊಳ್ತಾ ಸ್ಟಡಿ ಮಾಡ್ತೀವಿ ನಮಗೆ ಸಬ್ಜೆಕ್ಟಿನ ಮೇಲೆ ಜಾಸ್ತಿ ನಾಲೆಜ್ ಬರುತ್ತೆ. ಆಮೇಲೆ ಬಾಯ್ಪಾಠ ಮಾಡಿ ಓದೋರಿಗೆ ಏನಿದೆ ಅಂದ್ರೆ ಯಾವ ಪ್ರಶ್ನೆಗೆ ನಾನು ಹೇಗೆ ಎಷ್ಟು ಲೈನ್ ಉತ್ತರ ಬರಿಬೇಕು, ಯಾವ ವರ್ಡ್ ಬರಿಬೇಕು ಹೇಳೋದನ್ನ ಆ ತರದಲ್ಲಿ ನೆನ್ಪಿಟ್ಕೊಳ್ತಾರೆ. ಆದ್ರೆ ಕಾನ್ಸೆಪ್ಟ್ ಲರ್ನಿಂಗ್ ಅಲ್ಲಿ ನಾವು ಕಲ್ತಾಗ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ಟಾಪಿಕ್ ಅನ್ನ ಒಂದು ಅಪ್ಲಿಕೇಶನ್ ಕ್ವಶನ್ಸ್ ಕೊಟ್ರು ಹೇಗೆ ಹೌ ಡು ಯು ಅಪ್ಲೈ ಅಂತ ಕೇಳಿದಾಗ ಅಪ್ಲಿಕೇಶನ್ ಕ್ವಶನ್ಸ್ ಅನ್ನು ಯಾರು ಕಾನ್ಸೆಪ್ಟ್ ಮೆಥಡ್ ಅಲ್ಲಿ ಸ್ಟಡಿ ಮಾಡಿರ್ತಾರೋ ಅವರಿಗೆ ಆನ್ಸರ್ ಮಾಡಕ್ಕೆ ಈಸಿ ಆಗುತ್ತೆ. ಹಾಗೆ ಲರ್ನಿಂಗ್ ಸ್ಟೈಲ್, ರೋಟ್ ಲರ್ನಿಂಗ್ ಅಂಡ್ ಮೀನಿಂಗ್ಫುಲ್ ಲರ್ನಿಂಗ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೇವೆ. ಹಾಗೆ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್, ಯಾರು ಬಾಯ್ಪಾಠ ಮಾಡಿ ಓದ್ತಾರೆ ಅವರಿಗೆ ಸಬ್ಜೆಕ್ಟ್ ಮೇಲಿಂದ ಮೇಲೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ಯಾರು ಕಾನ್ಸೆಪ್ಟ್ ಲರ್ನಿಂಗ್ ಇಂದ ಸ್ಟಡಿ ಮಾಡ್ತಾರೆ ಡೀಪ್ ಆಗಿ ಆ ಸಬ್ಜೆಕ್ಟ್ ಅನ್ನು ಅವರು ಅರ್ಥ ಮಾಡ್ಕೊಂಡಿರ್ತಾರೆ. ಹಾಗೆ ಯಾವತ್ತು ನಾವು ಬಾಯ್ಪಾಠ ಮಾಡಿ ಓದ್ತೀವಿ, ಬಾಯ್ಪಾಠ ಮಾಡಿ ಓದೋದ್ರಿಂದ ಅದು ನಮ್ಮ ಶಾರ್ಟ್ ಟರ್ಮ್ ಮೆಮರಿಯಲ್ಲಿ ಇರುತ್ತೆ. ಆದ್ರೆ ಕಾನ್ಸೆಪ್ಟ್ ಲರ್ನಿಂಗ್ ಅನ್ನು ಮಾಡಿದಾಗ ಏನಾಗುತ್ತೆ ಅಂದ್ರೆ ನಾವ್ ಏನ್ ಸ್ಟಡಿ ಮಾಡಿರ್ತೀವಿ ಅದು ಲಾಂಗ್ ಟರ್ಮ್ ಮೆಮರಿಯಲ್ಲಿ ಇರುತ್ತೆ ಅಥವಾ ನಮ್ಮ ಪರ್ಮನೆಂಟ್ ಮೆಮರಿಯಲ್ಲಿ ಇರುತ್ತೆ. ಬಾಯ್ಪಾಠ ಮಾಡುವ ಕ್ವಶನ್ ಆನ್ಸರ್ಸ್ ಎಲ್ಲ ನಮ್ಮ ಟೆಂಪ್ರರಿ ಮೆಮರಿಯಲ್ಲಿ ಇರುತ್ತೆ. ಕಾನ್ಸೆಪ್ಟ್ ಲರ್ನಿಂಗ್ ಮಾಡಿದ್ದೆಲ್ಲ ನಮಗೆ ಲಾಂಗ್ ಟರ್ಮ್ ಮೆಮರಿಯಲ್ಲಿ ಸೇವ್ ಆಗತ್ತೆ. ಹಾಗೆ ಅದೇ ತರದಲ್ಲಿ ಏನಾಗುತ್ತೆ ಅಂದ್ರೆ ಎಕ್ಸಾಮ್ ಅಲ್ಲಿ ಬಂದಾಗ ಯಾರು ಬಾಯ್ಪಾಠ ಮಾಡಿರ್ತಾರ ಅವ್ರು ಅದೇ ಪ್ರಶ್ನೆ ಕೇಳಿದ್ರೆ ಮಾತ್ರ ಅವರಿಗೆ ಉತ್ತರ ಹೇಳಕ್ಕೆ ಬರುತ್ತೆ, ಬಿಟ್ರೆ ಅದ್ರ ಮೇಲೆ ಟ್ವಿಸ್ಟ್ ಮಾಡಿ ಒಂದು ಅಪ್ಲಿಕೇಶನ್ ಕ್ವಶನ್ಸ್ ಇರ್ಬೋದು ಅಥವಾ ಅದನ್ನ ಟ್ರಿಕ್ಕಿ ಕ್ವಶನ್ಸ್ ಆಗಿ ಕೇಳಿದ್ರೆ ಬಾಯ್ಪಾಠ ಮಾಡೋದವರಿಗೆ ಆನ್ಸರ್ ಮಾಡಕ್ಕೆ ಬರಲ್ಲ. ಆದ್ರೆ ನಾವು ಕಾನ್ಸೆಪ್ಟ್ ಲರ್ನಿಂಗ್ ಮೆಥಡ್ ಅನ್ನ ಅಪ್ಲೈ ಮಾಡ್ಕೊಂಡಿದ್ರೆ ಯಾವುದೇ ತರದಲ್ಲಿ ಕ್ವಶನ್ಸ್ ಕೇಳಿದ್ರು ನಾವು ಆನ್ಸರ್ ಮಾಡಕ್ಕೆ ರೆಡಿ ಇರ್ತೀವಿ. ಹಾಗೆ ಯಾವುದೇ ಒಂದು ಪ್ರಾಬ್ಲಮ್ ಇರ್ಬೋದು, ಅದಕ್ಕೆ ಒಂದು ಅಡಿಷನಲ್ ಕ್ವಶನ್ಸ್ ಕೇಳಿದಾಗ ಪ್ರಾಬ್ಲಮ್ ಸಾಲ್ವಿಂಗ್ ಬಾಯ್ಪಾಠ ಮಾಡಿದವರಿಗೆ ಕಷ್ಟ ಆಗತ್ತೆ. ವೆರಾಸ್ ಕಾನ್ಸೆಪ್ಟ್ ಲರ್ನಿಂಗ್ ಅವ್ರದ್ದು ಏನು ಪ್ರಾಬ್ಲಮ್ ಸಾಲ್ವಿಂಗ್ ಕೆಪಾಸಿಟಿ ಇದೆ ಅದು ತುಂಬಾ ಸ್ಟ್ರಾಂಗ್ ಇರುತ್ತೆ. ಹಾಗೆ ಸ್ಟ್ರೆಸ್ ಲೆವೆಲ್, ಈಗ ಬಾಯ್ಪಾಠ ಮಾಡಿದವರಿಗೆ ಏನಾಗುತ್ತೆ, ಈಗ ಎಕ್ಸಾಮಿಗೆ ಹೋಗುವಾಗ ಹಿಂಗೆ ಮನಸ್ಸಲ್ಲಿ ಗುಣಗುಣ ಹೇಳ್ತಾ ಇರ್ತಾರೆ, ಪ್ರತಿಯೊಂದು ಪ್ರಶ್ನೆ ಉತ್ತರವನ್ನು ಅವರು ಇದು ಮೆಮರೈಸ್ ಮಾಡ್ಕೊಳ್ತಾ ಇರ್ತಾರೆ. ಹಾಗಾಗಿ ಒಂದು ನೆನಪಾಗತ್ತೆ, ಆ ಟೆನ್ಷನ್ ಒಂದು ನೆನಪಾಗಲ್ಲ, ಅಲ್ಲಿ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಆದ್ರೆ ಇಲ್ಲಿ ಏನಿದೆ, ಕಾನ್ಸೆಪ್ಟ್ ಲರ್ನ್ ಮಾಡಿದಾಗ ಆ ಕಾನ್ಸೆಪ್ಟಿನ ಬಗ್ಗೆ ಒಮ್ಮೆ ಥಿಂಕ್ ಮಾಡ್ತಾರೆ, ಕಾನ್ಸೆಪ್ಟಿನ ಬಗ್ಗೆ ಒಂದು ವಿಜುವಲೈಸ್ ಮಾಡ್ಕೊಳ್ತೀವಿ. ಸೊ ವೆನ್ ವಿ ವಿಜುವಲೈಸ್ ಅಬೌಟ್ ದ ಕಾನ್ಸೆಪ್ಟ್ ಅಲ್ಲಿ ಏನಾಗುತ್ತೆ ಅವರ್ ಮೈಂಡ್ ವಿಲ್ ಹ್ಯಾವ್ ದ ಕ್ಲಾರಿಟಿ ಅಂತ ಹೇಳ್ತೀವಿ. ಹಾಗೆ ನಾವು ಏನೋ ಒಂದು ಟಾಪಿಕ್ ಅನ್ನ ಕಲ್ತಿದೀವಿ, ಬಾಯ್ಪಾಠ ಮಾಡೋದವ್ರಿಗೆ ಅದನ್ನ ರಿಯಲ್ ಟೈಮ್ ಅಲ್ಲಿ ಹೇಗೆ ಅಪ್ಲೈ ಮಾಡಕ್ಕೆ ಅಂತ ಗೊತ್ತಾಗಲ್ಲ. ಕಾನ್ಸೆಪ್ಟ್ ಕಲ್ತವ್ರಿಗೆ ಏನಾಗುತ್ತೆ ಹೇಗೆ ಅಪ್ಲೈ ಮಾಡ್ಬೇಕಂತ ಗೊತ್ತಾಗುತ್ತೆ. ಯಾಕಂದ್ರೆ ಇಲ್ಲಿ ಏನ್ ಮಾಡ್ತೀವಿ, ಬ್ಲೈಂಡ್ಲಿ ಜಸ್ಟ್ ಎಕ್ಸಾಮ್ ಪಾಸ್ ಆಗಕ್ಕೆ ಮಾತ್ರ ಬಾಯ್ಪಾಠ ಮಾಡೋರು ಓದ್ತಾರೆ. ಆದ್ರೆ ಕಾನ್ಸೆಪ್ಟ್ ಲರ್ನಿಂಗ್ ಅವ್ರು ಏನ್ ಮಾಡ್ತಾರೆ, ಈ ಸಬ್ಜೆಕ್ಟ್ ಅನ್ನ ನಾನು ಈ ಕ್ಲಾಸಲ್ಲಿ ಯಾಕೆ ಓದ್ತಾ ಇದ್ದೀನಿ, ನನಗೆ ಫ್ಯೂಚರ್ ಅಲ್ಲಿ ಇದು ಯಾವ ತರದಲ್ಲಿ ಹೆಲ್ಪ್ ಆಗ್ಲಿಕ್ಕಿದೆ, ಅಥವಾ ಈ ಸಬ್ಜೆಕ್ಟ್ ಅನ್ನ ನಾನು ಎಲ್ಲಿ ಅಪ್ಲೈ ಮಾಡ್ಲಿಕ್ಕಿದೆ. ಸೊ ಈ ತರದಲ್ಲಿ ಏನಾಗುತ್ತೆ ಅಂದ್ರೆ ಅವ್ರ ಕಾನ್ಸೆಪ್ಟ್ ಲರ್ನಿಂಗ್ ಅವರು ಇರ್ತಾರೆ. ಹಾಗಾಗಿ ಇದಕ್ಕೆ ಏನಿದೆ, ಈ ಬಾಯ್ಪಾಠ ಮಾಡುವ ಸೆಕ್ಷನ್ ಇಂದ ಅವರನ್ನ ಕಾನ್ಸೆಪ್ಟ್ ಲರ್ನಿಂಗ್ ಈಗ ಕರ್ಕೊಂಡು ಬರೋದು ಅಂದ್ರೆ ಮೇಕಿಂಗ್ ದ ರಿಟೆನ್ಷನ್ ಲೆವೆಲ್ ಸ್ಟ್ರಾಂಗ್ ಅಂತ ಹೇಳ್ತೀವಿ. ಅಂದ್ರೆ ಅವರ ನೆನಪಿನ ಶಕ್ತಿ ಅಥವಾ ಜ್ಞಾಪಕ ಶಕ್ತಿಯನ್ನು ನಾವು ಜಾಸ್ತಿ ಮಾಡಬಹುದು. ಅವ್ರದ್ದು ಏನ್ ಡೇಟಾ ಟೆಂಪ್ರರಿ ಮೆಮರಿಯಲ್ಲಿ ಇರುತ್ತೆ ಅದನ್ನ ನಾವು ಪರ್ಮನೆಂಟ್ ಮೆಮರಿಗೆ ಶಿಫ್ಟ್ ಮಾಡ್ತೀವಿ. ಇಲ್ಲಿ ಏನ್ ಮಾಡ್ಬೇಕು ಅಂದ್ರೆ ಅದರ್ ದೆನ್ ದ ಬುಕ್ ರೀಡಿಂಗ್, ನಾವು ಯಾವಾಗ ಆಡಿಯೋ ವಿಜುವಲ್ ದ್ವಾರ ಒಂದು ಟಾಪಿಕ್ ಅನ್ನ ಕೇಳ್ತೀವಿ ಪದೇ ಪದೇ, ಅಲ್ಲಿ ಏನಾಗುತ್ತೆ ಅಂದ್ರೆ ಬೈ ಡಿಫಾಲ್ಟ್ ಅನ್ನೋಯಿಂಗ್ಲಿ ಆ ಕಂಟೆಂಟ್ ಏನಿದೆ ನಮ್ಮ ಪರ್ಮನೆಂಟ್ ಮೆಮರಿಯಲ್ಲಿ ಸೇವ್ ಆಗುತ್ತೆ. ಸಿಂಪಲ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ, ಈಗ ನಾವೆಲ್ಲರೂ ಅಂತಾಕ್ಷರಿ ಹೇಳಕ್ ಕೂತ್ಕೊಂಡ್ರೆ ನಂಬರ್ ಆಫ್ ಯಾವುದೇ ವರ್ಡ್ ಬರ್ಲಿ, ಯಾವ್ಯಾವಾಗೋ ನೋಡಿದ ಮೂವಿಯ ಹಾಡು, ಯಾವಾಗ್ಲೋ ಕೇಳಿದ ಮೂವಿಯ ಹಾಡನ್ನ ನಾವು ಆ ವರ್ಡ್ ಇಂದ ಸ್ಟಾರ್ಟ್ ಮಾಡಿ ಹೇಳ್ತೀವಿ ಅಲ್ವಾ. ಯಾಕೆ, ದೋಸ್ ಥಿಂಗ್ಸ್ ಯು ಹ್ಯಾವ್ ಲಿಸನ್ ಅಂದ್ರೆ ಆಡಿಯೋ ಅಥವಾ ವಿಜುವಲ್ ಮುಖಾಂತರ ನೋಡಿರ್ತೀವಿ. ಹಾಗಾಗಿ ಬೈ ಡಿಫಾಲ್ಟ್ ಅವರ್ ಬ್ರೈನ್ ಕ್ಯಾಚಸ್ ಆಡಿಯೋ ವಿಜುವಲ್ ಅಂಡ್ ಸ್ಟೋರ್ಸ್ ದಟ್ ಇನ್ ದ ಪರ್ಮನೆಂಟ್ ಮೆಮರಿ. ಹಾಗಾಗಿ ಆಡಿಯೋ ವಿಜುವಲ್ ದ್ವಾರ ನಾವು ಯಾವಾಗ ರಿವಿಷನ್ ಅನ್ನ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅದು ನಮ್ಮ ಪರ್ಮನೆಂಟ್ ಮೆಮರಿಲಿ ಉಳಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಹಾಗೆ ನಮ್ದು ರಿವಿಷನ್ ಏನಿದೆ ಕ್ರಿಸ್ಪ್ ಅಂಡ್ ಕ್ಲಿಯರ್ ಇರಬೇಕು.
ರಿವಿಷನ್ ಮಾಡುವಾಗ ನನಗೆ ಯಾವುದು ಗೊತ್ತಿದೆ, ಯಾವುದು ಪರ್ಫೆಕ್ಟ್ ಇದೆ ಅದನ್ನು ಬಿಟ್ಟು ನನಗೆ ಎಲ್ಲಿ ಡೌಟ್ ಇದೆ ಅಲ್ಲಿ ನಾವು ಕಾನ್ಸಂಟ್ರೇಷನ್ ಮಾಡಬೇಕಾಗತ್ತೆ. ಹಾಗೆ ಸೈಂಟಿಫಿಕ್ ರಿವಿಷನ್ ರೂಲ್ ಏನು ಹೇಳುತ್ತೆ ಅಂದ್ರೆ ಡೇ 1, 7 and 21. ಸೊ ಒಂದು ಟಾಪಿಕ್ ಅನ್ನ ನಾನು ಹೊಸ ಟಾಪಿಕ್ ಅನ್ನ ಇವತ್ತು ರಿವಿಷನ್ ಮಾಡಿದೆ ಅಂದ್ರೆ ದ ನೆಕ್ಸ್ಟ್ ಐ ಹ್ಯಾವ್ ಟು ರಿವೈಸ್ ಇಟ್ ಆಫ್ಟರ್ 7 days. ಅಂದ್ರೆ ಫಸ್ಟ್ ರಿವಿಷನ್ಗೆ ನಾನು 7 days ಗ್ಯಾಪ್ ಅನ್ನು ಕೊಡಬೇಕಾಗತ್ತೆ. ದೆನ್ ದ ಸೆಕೆಂಡ್ ರಿವಿಷನ್ ಐ ಕ್ಯಾನ್ ಡೂ ಆನ್ ದ 21th day. ಸೊ 1, 7, 21 ಈ ತರ ಡೇಸ್ ಅಲ್ಲಿ ನಾವು ರಿವಿಷನ್ ಅಂತ ಮಾಡಿದ್ರೆ ಅದು ಬೈ ಡಿಫಾಲ್ಟ್ ಆಗಿ ನಮಗೆ ನೆನಪಿರುತ್ತೆ ಅಥವಾ ಪರ್ಮನೆಂಟ್ ಮೆಮರಿಯಲ್ಲಿ ಇರುತ್ತೆ. ಸೊ ಈ ತರದಲ್ಲಿ ನಾವು ರಿವಿಷನ್ ಅನ್ನು ಮಾಡಿದಾಗ ಏನಾಗುತ್ತೆ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಇರ್ಬೋದು ಅಥವಾ ನಮ್ದು ನಾವು ಎಲ್ಲಿ ಫೋಕಸ್ ಮಾಡ್ಬೇಕಂತ ಇರ್ಬೋದು, ಅಥವಾ ಎಕ್ಸಾಮ್ ಅನ್ನ ಬರೆಯುವಾಗ ಆ ಒಂದು ಕ್ವಶನ್ ಬಂದ್ರೆ ಅದನ್ನ ರೀಕಾಲ್ ಮಾಡ್ಕೊಳ್ಳೋದು ಇರ್ಬೋದು, ಇದೆಲ್ಲ ರಿಸಲ್ಟ್ ನಮಗೆ ಈಸಿಯಾಗಿ ಬರುತ್ತೆ. ಹಾಗಾದ್ರೆ ಇದಕ್ಕೆ ಎಡ್ಯುಟೆಕ್ ಯಾವ ತರದಲ್ಲಿ ಸಪೋರ್ಟ್ ಮಾಡುತ್ತೆ? ಸೊ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಯಾವುದೇ ಒಂದು ಬುಕ್ ಅನ್ನು ಕೊಟ್ಟಾಗ ನಮ್ಮ ಬುಕ್ ಅಲ್ಲಿ ಪ್ರತಿಯೊಂದು ಚಾಪ್ಟರಿನ ಮೇಲೆ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನು ಕೊಡ್ತೀವಿ. ಅದ್ರ ಕೆಳಗಡೆ ಒಂದು QR ಕೋಡ್ ಬರುತ್ತೆ. ಸೊ ಅದನ್ನ ನಾವು ಕೊಡುವ ಆಪ್ ಇಂದ ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಟಾಪಿಕ್ಕಿನ ಬಗ್ಗೆ ಒಂದು ವಿಡಿಯೋ ಲೆಕ್ಚರ್ ಬರುತ್ತೆ. ಸೊ ಈ ವಿಡಿಯೋ ಲೆಕ್ಚರ್ 24/7 ನಮಗೆ ಅವೈಲೇಬಲ್ ಇರುತ್ತೆ. ಸೊ ಯಾವಾಗ ನಮಗೆ ಯಾವ ಟಾಪಿಕ್ ಡೌಟ್ ಇದೆ, ಜಸ್ಟ್ ಆ ಟಾಪಿಕ್ ಅನ್ನ ಸ್ಕ್ಯಾನ್ ಮಾಡಿದಾಗ ನಮಗೆ ಆಡಿಯೋ ವಿಜುವಲ್ ಕ್ಲಾಸಸ್ ಬರುತ್ತೆ. ಸೊ ಈ ಆಡಿಯೋ ವಿಜುವಲ್ ಕ್ಲಾಸಸ್ ಅನ್ನ ರಿಪೀಟೆಡ್ ಆಗಿ ನಾವು ನೋಡ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಆ ಚಾಪ್ಟರ್ ಅಲ್ಲಿ ಇರುವ ಕಂಟೆಂಟ್ ಏನಿದೆ ನಮ್ಮ ಪರ್ಮನೆಂಟ್ ಮೆಮರಿಗೆ ಶಿಫ್ಟ್ ಆಗ್ತಾ ಹೋಗುತ್ತೆ. ಇಲ್ಲಿದ್ರೆ ಏನಾಗುತ್ತೆ ಅಂದ್ರೆ ಯೂಶುವಲ್ ಈಗ ಸ್ಕೂಲಲ್ಲಿ ನಾವು ರಿವಿಷನ್ ಮಾಡುವಾಗ ಈಗ ಇಯರ್ ಎಂಡಿಗೆ ಬಂದಿರ್ತೀವಿ, 13th 14th ಚಾಪ್ಟರ್ ಟೀಚ್ ಮಾಡ್ತಾ ಇರ್ತಾರೆ, ನಾವು ರಿವಿಷನ್ಗೆ ಕೂತ್ಕೊಳ್ತೀವಿ. ಫಸ್ಟ್ ಚಾಪ್ಟರ್ ಸೆಕೆಂಡ್ ಚಾಪ್ಟರ್ ಯಾವಾಗ ಜೂನ್ ಅಲ್ಲಿ ಪಾಠ ಮಾಡಿದ್ದು ಅಲ್ವಾ, ಅದು ನಮಗೆ ಏನಾದ್ರು ಡೌಟ್ ಬಂತು ಅಂದ್ರೆ ಕ್ಲಾಸಲ್ಲಿ ಅದನ್ನು ಮತ್ತೆ ರೀಪಾಠ ಮಾಡಲ್ಲ ಅಲ್ವಾ, ದೇ ವಿಲ್ ನಾಟ್ ರೀಟೀಚ್ ಯು. ಇಲ್ಲಿ ಏನಾಗುತ್ತೆ, ಇಲ್ಲಿ ರಿವಿಷನ್ಗೆ ಕೂತ್ಕೊಂಡಾಗ ಎಡ್ಯುಟೆಕ್ ಅಲ್ಲಿ ರಿವಿಷನ್ಗೆ ಕೂತ್ಕೊಂಡಾಗ ಫಸ್ಟ್ ಚಾಪ್ಟರ್ ಇದು ವಿಡಿಯೋ ಸ್ಕ್ಯಾನರ್ನ ಸ್ಕ್ಯಾನ್ ಮಾಡಿದ್ರೆ ನಮಗೆ ಟೀಚರ್ ಬಂದು ಫಸ್ಟ್ ಚಾಪ್ಟರ್ ಅನ್ನು ಸಹ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗೆ ಪ್ರತಿಯೊಂದು ಟಾಪಿಕ್ ಅನ್ನ ನಾವು ಎಷ್ಟು ಸಲ ಬೇಕಾದ್ರೂ ಕೇಳಿ ರಿಪೀಟೆಡ್ ಆಗಿ ವಿಡಿಯೋಸ್ ಅನ್ನ ನೋಡ್ತಾ ಹೋಗುವಾಗ ಏನಾಗುತ್ತೆ, ನಮ್ಗೆ ಟಾಪಿಕ್ ಉಳಿಯುತ್ತೆ. ಅಂಡ್ ಒನ್ ಮೋರ್ ಬ್ಯೂಟಿ ಆಫ್ ಎಡ್ಯುಟೆಕ್ ಇಸ್ ಇಲ್ಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಕಾನ್ಸೆಪ್ಟ್ ಟೀಚಿಂಗ್ಗೆ ಇಂಪಾರ್ಟೆಂಟ್ ಅನ್ನ ಕೊಡ್ತೀವಿ. ಸೊ ಪ್ರತಿಯೊಂದು ಟಾಪಿಕ್ ಅನ್ನ ನಿಮಗೆ ಎಕ್ಸ್ಪ್ಲೇನ್ ಮಾಡುವಾಗ ಇದು ಯಾಕೆ, ಇದು ಹೇಗೆ, ಇದರಿಂದ ನಮಗೆ ಏನು ಅಪ್ಲಿಕೇಶನ್ ಸಿಗ್ಲಿಕ್ಕಿದೆ. ಸೊ ಈ ತರದಲ್ಲಿ ಕಾನ್ಸೆಪ್ಟ್ ಲೆವೆಲ್ ಟೀಚಿಂಗ್ ಇರೋದಕ್ಕೆ ಏನಾಗುತ್ತೆ ಅಂದ್ರೆ ಫ್ರಮ್ ದ ಡೆಪ್ತ್, ಫ್ರಮ್ ದ ರೂಟ್, ಆ ಟಾಪಿಕ್ ಇದೆ ರೂಟ್ ಇಂದ ನಾವು ಎಕ್ಸ್ಪ್ಲನೇಷನ್ ಮಾಡುವಾಗ ಏನಾಗುತ್ತೆ ಅಂದ್ರೆ ಬೈ ಡಿಫಾಲ್ಟ್ ಏನಾಗುತ್ತೆ ಕಾನ್ಸೆಪ್ಟ್ ಟೀಚಿಂಗ್ ನಿಮಗೆ ಸಿಗತ್ತೆ. ಅದೇ ತರದಲ್ಲಿ ಈಗ ನಾವು ಇನ್ನು 2 ತಿಂಗಳ ಇದೆ ಅಂದ್ರೂ ಜೂನು ಜುಲೈಯಲ್ಲಿ ಸ್ಕೂಲಲ್ಲಿ ಯಾವ್ದು ಪಾಠ ಮಾಡಿದ್ರು ಅದ್ರದ್ದು ನನಗೆ ರಿವಿಷನ್ ಬೇಕು ಅಂತಂದ್ರೆ ಜಸ್ಟ್ ಸ್ಕ್ಯಾನ್ ಮಾಡಿದಾಗ ಜಸ್ಟ್ ಇಟ್ ಈಸ್ ಈಕ್ವಲ್ ಅಂಡ್ ನಿಮ್ಮ ಟೀಚರ್ ನಿಮ್ಮ ಎದುರಿಗೆ ಬಂದು ಪಾಠ ಮಾಡಿದಾಗೆ. ಸೊ ಈ ಪಾಠವನ್ನ ನಾವು ಯಾವಾಗ ಬೇಕಾದ್ರೂ ಕೇಳಬಹುದು, ಎಷ್ಟು ಸಲ ಬೇಕಾದ್ರೂ ಕೇಳಬಹುದು. ಹಾಗೆ ಅದೇ ತರದಲ್ಲಿ ಏನ್ ಮಾಡ್ತೀವಿ, ಏನು ಎಕ್ಸಾಮ್ ಅಲ್ಲಿ ತುಂಬಾ ಜನ ಮಕ್ಳು ಹೇಳಿದ್ರು ಕ್ವಶನ್ ಆನ್ಸರ್ಸ್ ಬರೆಯುವಾಗ ನನಗೆ ನೆನಪಿರಲ್ಲ ಅಂತ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಪ್ರತಿಯೊಂದು ಟಾಪಿಕ್ ಪ್ರತಿಯೊಂದು ಚಾಪ್ಟರಿನ ಮೇಲೆ ಎಕ್ಸಸೈಸಸ್ ಕ್ವಶನ್ಸ್ ಕೊಡ್ತೀವಿ ಅಂಡ್ ಪ್ರತಿಯೊಂದು ಕ್ವಶನ್ ಪಕ್ಕದಲ್ಲೂ ಒಂದು QR ಕೋಡ್ ಕೊಡ್ತೀವಿ. ಯಾವಾಗ ಇದನ್ನ ನಾವು ಸ್ಕ್ಯಾನ್ ಮಾಡ್ತೀವಿ, ಸ್ಕ್ಯಾನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ಆ ಪ್ರಶ್ನೆಗೆ ಉತ್ತರವನ್ನ ಹೇಗೆ ಬರೀಬೇಕು, ಇಲ್ಲಿ ಈ ಪ್ರಶ್ನೆಗೆ ಈ ಉತ್ತರ ಬಾಯ್ಪಾಠ ಮಾಡುವ ತರದಲ್ಲಿ ನಾವು ಹೇಳ್ಕೊಡಲ್ಲ. ಆ ಪ್ರಶ್ನೆಗೆ ಒಂದು ಸ್ಟೂಡೆಂಟ್ ಓನ್ ಆಗಿ ಆನ್ಸರ್ ಬರಿಬೇಕು ಅಂದ್ರೆ ಯಾವ ತರದಲ್ಲಿ ಅವರು ಯಾವ ಟಾಪಿಕ್ ಅವರಿಗೆ ಗೊತ್ತಿರಬೇಕು, ಯಾವ್ದನ್ನ ಅವ್ರು ಅನಲೈಸ್ ಮಾಡಿರ್ಬೇಕು, ಅಥವಾ ವಾಟ್ ದೇ ಶುಡ್ ನೋ ಸೊ ದಟ್ ದ ಸ್ಟೂಡೆಂಟ್ ಕ್ಯಾನ್ ರೈಟ್ ದ ಆನ್ಸರ್ ಆನ್ ಇಸ್ ಓನ್ ಹೇಳುವ ತರದಲ್ಲಿ ಇದರಲ್ಲಿ ಏನಾಗುತ್ತೆ ಅಂದ್ರೆ ಪ್ರತಿಯೊಂದು ವಿಡಿಯೋದ ಎಕ್ಸ್ಪ್ಲನೇಷನ್ ನಿಮಗೆ ಬರುತ್ತೆ. ಹೀಗೆ ಪ್ರತಿಯೊಂದು ಈ ಪ್ರಶ್ನೆಗೆ ಇದು ಉತ್ತರ ಅಂತ ಬಾಯ್ಪಾಠ ಮಾಡೋದಲ್ಲ, ಈ ಪ್ರಶ್ನೆಗೆ ಇದೇ ಯಾಕೆ ಉತ್ತರ, ಈ ಪ್ರಶ್ನೆಗೆ ನಾನು ಉತ್ತರ ಬರೀಬೇಕಂದ್ರೆ ಇದಕ್ಕೆ ನನಗೆ ಏನು ಕಾನ್ಸೆಪ್ಟ್ ಗೊತ್ತಿರಬೇಕು, ಆ ತರದಲ್ಲಿ ಪ್ರತಿಯೊಂದು ಕ್ವಶನ್ಸಿಗೂ ನಿಮಗೆ ಎಕ್ಸ್ಪ್ಲನೇಷನ್ ಹೇಳೋದು ಬರ್ತಾ ಹೋಗುತ್ತೆ. ಹಾಗೆ ನಾವು ಪ್ರತಿಯೊಂದು ಚಾಪ್ಟರಿನ ಮೇಲೆ 50 ರಿಂದ 60 ಕ್ವಶನ್ಸ್ ಕೊಡ್ತೀವಿ. ಆ ಕ್ವಶನ್ಸ್ ಅನ್ನ ನೀವು ಯಾವಾಗ ಸ್ಕ್ಯಾನ್ ಮಾಡ್ಕೊಳ್ತಾ ಹೋಗ್ತೀರಾ ನಿಮ್ಗೆ ಈಸಿಯಾಗಿ ಅರ್ಥ ಆಗತ್ತೆ. ಸೊ ಅದೇ ತರದಲ್ಲಿ ನಾವು ಎಷ್ಟು ಅವ್ರು ಓದಿದೀವಿ, ಈಗ ಪೇರೆಂಟ್ ಇರ್ಬೋದು, ನಮ್ಮ ಮಕ್ಕಳು ಎಷ್ಟು ಟೈಮ್ ಓದಿದ್ದಾರೆ, ಯಾವ ಚಾಪ್ಟರ್ ಅನ್ನ ಎಷ್ಟು ಸಮಯ ಓದಿದ್ದಾರೆ ಅಂತ ನೀವು ಚೆಕ್ ಮಾಡ್ಬೇಕು ಅಂತಂದ್ರೆ ಅದು ಸಹ ನಾವು ಆ್ಯಪ್ ಅಲ್ಲಿ ಕೊಡ್ತೀವಿ. ಸೊ ಪ್ರತಿ ಚಾಪ್ಟರ್ ವೈಸ್ ಅದರಲ್ಲಿ ಎಷ್ಟು ವಿಡಿಯೋಗಳಿದೆ, ಎಷ್ಟು ವಿಡಿಯೋವನ್ನು ನೋಡಿದ್ದಾರೆ, ಎಷ್ಟು ಟೈಮ್ ಆ ವಿಡಿಯೋವನ್ನ ನೋಡಿದ್ದಾರೆ. ಸೊ ಇದನ್ನು ಸಹ ನಾವು ಟ್ರ್ಯಾಕ್ ಮಾಡಬಹುದು, ಹೌ ದ ಸ್ಟೂಡೆಂಟ್ ಇಸ್ ಪ್ರೋಗ್ರೆಸಿಂಗ್. ಇಲ್ಲಿ ನೋಡಿ, ಈಗ ಬುಕ್ ಹಿಡ್ಕೊಂಡು ಮಕ್ಕಳು ಕುತ್ಕೊಳ್ತಾರೆ, ಓದಿದೀಯಾ ಅಮ್ಮ ಅಂದ್ರೆ ಓದಿದ್ದೇನೆ ಅಂತ ಹೇಳ್ತಾರೆ. ಅವ್ರು ಬುಕ್ ಮುಂದೆ ಇಟ್ಕೊಂಡಿರ್ತಾರೆ, ವೆದರ್ ದೇ ಹ್ಯಾವ್ ರೆಡ್ ಆರ್ ಡಿಂಟ್ ರೀಡ್ ನಮ್ಗೆ ಗೊತ್ತಾಗಲ್ಲ ಅಲ್ವಾ. ಇಲ್ಲಿ ಏನಾಗತ್ತೆ, ಅವ್ರು ಎಷ್ಟು ಸಮಯ ನೋಡಿದ್ದಾರೆ ಹೇಳುವ ನಮ್ಗೆ ಟ್ರ್ಯಾಕ್ ಇದೆ ಏನಿದೆ, ಮಕ್ಕಳು ಎಷ್ಟು ಸಮಯ ಓದ್ತಾ ಇದ್ದಾರೆ ಹೇಳೋದನ್ನ ಪೇರೆಂಟ್ಗೆ ಟ್ರ್ಯಾಕ್ ಮಾಡ್ಲಿಕ್ಕೆ ಸಹ ನಾವಿಲ್ಲಿ ಅವಕಾಶವನ್ನು ಮಾಡ್ಕೊಡ್ತಾ ಇದ್ದೇವೆ. ಹಾಗೆ 3ನೇ ಪ್ರಾಬ್ಲಮ್ ಬಂದು ಪುವರ್ ಟೈಮ್ ಮ್ಯಾನೇಜ್ಮೆಂಟ್. ಒನ್ ಆಫ್ ದ ಸ್ಟೂಡೆಂಟ್ ಹೇಳಿದ್ರು ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗಲ್ಲ. ಸೊ ಇಲ್ಲಿ ಏನಿದೆ,
ಟೈಮ್ ಮ್ಯಾನೇಜ್ಮೆಂಟ್ 2 ವಿಧದಲ್ಲಿ, ಒಂದು ರಿವಿಷನ್ ಮಾಡುವಾಗಲೂ ಟೈಮ್ ಮ್ಯಾನೇಜ್ಮೆಂಟ್ ಬರುತ್ತೆ, ಇನ್ನೊಂದೇನಿದೆ ಎಕ್ಸಾಮ್ ಬರೆಯುವಾಗ ಸಹ ಟೈಮ್ ಮ್ಯಾನೇಜ್ಮೆಂಟ್ ಬರುತ್ತೆ. ಸೊ ಇಲ್ಲಿ ಏನಿದೆ ಅಂದ್ರೆ ನಾವು ಎಕ್ಸಾಮ್ ಬರೆಯುವಾಗ ಮೇಜರ್ ಆಗಿ ಯಾವಾಗ ಬರುತ್ತೆ ಅಂದ್ರೆ, ಒಂದು ಪ್ರಶ್ನೆಗೆ ನಾನು ಎಷ್ಟು ಉತ್ತರ ಬರಿಬೇಕು, 2 ಮಾರ್ಕ್ಸ್ ಅಂದ್ರೆ ಎಷ್ಟು ಬರಿಬೇಕು, 3 ಮಾರ್ಕ್ಸ್ ಅಂದ್ರೆ ಎಷ್ಟು ಬರಿಬೇಕು, ಅದ್ರ ಬಗ್ಗೆ ಕ್ಲಾರಿಟಿ ಇರಲ್ಲ. ಮತ್ತೆ ಇನ್ನೊಂದೇನಂದ್ರೆ ರೈಟಿಂಗ್ ಪ್ರಾಕ್ಟೀಸ್ ನಮ್ಗೆ ಕಡಿಮೆ ಇದೆ ಅಂತಂದ್ರೆ ಎಕ್ಸಾಮ್ ಅಲ್ಲಿ ಏನಾಗುತ್ತೆ, ನಾವು ಹೇಳೋದು ಪಟ ಹೇಳ್ತೀವಿ, ಆದ್ರೆ ಬರೆಯೋದಷ್ಟು ಸ್ಪೀಡಲ್ಲಿ ನಮಗೆ ಬರೆಯಕ್ಕೆ ಆಗಲ್ಲ. ಸೊ ತುಂಬಾ ಜನ ರೈಟಿಂಗ್ ಸ್ಪೀಡ್ ಕಡಿಮೆ ಇದೆ ಅಂತ ಹೇಳುನು ಅವ್ರಿಗೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಕ್ಕೆ ಆಗಲ್ಲ. ಅಥವಾ ಸ್ಪೀಡ್ ಆಗಿ ಬರೀತಾ ಹೋದಾಗ ನನ್ನ ಹ್ಯಾಂಡ್ ರೈಟಿಂಗ್ ಹಾಳಾಗತ್ತೆ, ಹ್ಯಾಂಡ್ ರೈಟಿಂಗ್ ಚೆನ್ನಾಗಿಲ್ಲ ಅಂದ್ರೂ ಮಾರ್ಕ್ಸ್ ಕಟ್ ಆಗುತ್ತೆ. ಸೊ ಇದೆಲ್ಲ ಏನಿದೆ ಪುವರ್ ಟೈಮ್ ಮ್ಯಾನೇಜ್ಮೆಂಟ್ಗೆ ಕಾಸಸ್ ಇನ್ ದ ಸ್ಟೂಡೆಂಟ್ ಸೈಡ್. ಹಾಗೆ ಪೇರೆಂಟ್ಗೆ ಯೂಶ್ವಲಿ ನಾ ಹೇಳಿದಾಗೆ ಹೇಳ್ತಾರೆ ಮಕ್ಕಳು, ನನ್ನ ಮಗ ಬರೀ ವಿಡಿಯೋ ಆದ್ರೂ ನೋಡ್ತಾನೆ, ಬುಕ್ ಆದ್ರೂ ಓದ್ತಾನೆ, ಬಿಟ್ರೆ ಯಾವಾಗ್ಲೂ ಬರೆಯಲ್ಲ, ಅಥವಾ ಯಾವಾಗ್ಲೂ ಏನೋ ಬೈಪಾಠ ಮಾಡ್ತಾ ಇರ್ತಾನೆ ಬಿಟ್ರೆ ರೈಟಿಂಗ್ ಪ್ರಾಕ್ಟೀಸ್ ಮಾಡಲ್ಲ, ಅಥವಾ ನನ್ನ ಮಗನ ಹ್ಯಾಂಡ್ ರೈಟಿಂಗ್ ಯಾವಾಗ್ಲೂ ಚೆನ್ನಾಗಿರಲ್ಲ, ಅದ್ರ ಸಲುವಾಗಿ ಮಾರ್ಕ್ಸ್ ಹೋಗುತ್ತೆ. ಸೊ ಇದೆಲ್ಲ ಪ್ರಾಬ್ಲಮ್ಸ್ ಏನಿದೆ ನಮಗೆ ಪುವರ್ ಟೈಮ್ ಮ್ಯಾನೇಜ್ಮೆಂಟ್ ಇಂದ ಬರ್ತಾ ಹೋಗುತ್ತೆ. ಹಾಗಾದ್ರೆ ಇದಕ್ಕೆ ಏನು ಸೊಲ್ಯೂಷನ್? ಸೊ ರೆಗ್ಯುಲರ್ ಆಗಿ ನಾವು ಪ್ರಾಕ್ಟೀಸ್ ಮಾಡ್ತಾ ಇರಬೇಕು. ಅದೇ ತರದಲ್ಲಿ ರೆಗ್ಯುಲರ್ ಆಗಿ ನಮ್ಮನ್ನು ನಾವು ಇವ್ಯಾಲ್ಯೂಯೇಟ್ ಸಹ ಮಾಡ್ಕೊಳ್ತಾ ಇರಬೇಕು. ಸೊ ರೆಗ್ಯುಲರ್ ಆಗಿ ರೈಟಿಂಗ್ ಪ್ರಾಕ್ಟೀಸ್ ಮಾಡಿಕೊಂಡು ನಾವು ಎಷ್ಟು ಟೈಮಲ್ಲಿ ಆನ್ಸರ್ಸ್ ಅನ್ನ ಬರಿತಾ ಇದ್ದೀವಿ, ಹೇಗೆ ಬರ್ದಿದ್ದೀವಿ, 2 ಮಾರ್ಕ್ಸ್ ಅಂದ್ರೆ ನಾನು ಅಷ್ಟೇ ಬರ್ದಿದ್ದೀನ, 4 ಮಾರ್ಕ್ಸ್ ಅಂದ್ರೆ ಅಷ್ಟೇ ಬರ್ದಿದ್ದೀನ, ಹೌ ಮಚ್ ಹ್ಯಾವ್ ಟು ರಿಟರ್ನ್, ಎಷ್ಟು ಬರಿಬೇಕು, ನಾನು ಎಷ್ಟು ಬರ್ದಿದ್ದೀನಿ, ಇದನ್ನ ನಾವು ರೆಗ್ಯುಲರ್ ಆಗಿ ನಮ್ಮನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ ಅಂದ್ರೆ ಪ್ರಾಕ್ಟೀಸ್ ಅಂಡ್ ಅಬ್ಸರ್ವ್. ಪ್ರಾಕ್ಟೀಸ್ ಮಾಡಿ ನಮ್ಮನ್ನ ನಾವು ಅಬ್ಸರ್ವ್ ಮಾಡ್ಕೊಳ್ತಾ ಹೋದ್ರೆ ಈ ಟೈಮ್ ಮ್ಯಾನೇಜ್ಮೆಂಟ್ ಪ್ರಾಬ್ಲಮ್ ಇಂದ ಹೊರಗಡೆ ಬರಕ್ಕಾಗತ್ತೆ. ಹಾಗಾದ್ರೆ ಇದಕ್ಕೆ ಎಡ್ಯುಟೆಕ್ ಯಾವ ತರದಲ್ಲಿ ನಮಗೆ ಸಪೋರ್ಟ್ ಮಾಡುತ್ತೆ ಅಂತಂದ್ರೆ, ನಾನು ಆಲ್ರೆಡಿ ಹೇಳಿದಾಗ ನಾವೇನು ಪ್ರತಿ ಚಾಪ್ಟರಿನ ಮೇಲೆ ನಿಮಗೆ 60 to 70 ಕ್ವಶನ್ಸ್ ಕೊಡ್ತೀವಿ. ವರ್ಕ್ ಬುಕ್ ಅಲ್ಲಿ ನೀವು ನೋಡ್ಬೋದು, ಎಲ್ಲ ಕ್ವಶನ್ಸಿಗೂ ಸೇಮ್ ಗ್ಯಾಪ್ ಇಲ್ಲ. ಈಚ್ ಕ್ವಶನ್ಸ್ ಆರ್ ಹ್ಯಾವಿಂಗ್ ದ ಡಿಫ್ರೆಂಟ್ ಗ್ಯಾಪ್ ಅಲ್ವಾ? ಅಂದ್ರೆ 2 ಮಾರ್ಕ್ಸ್ ಕ್ವಶನ್ ಆದ್ರೆ ಎಷ್ಟು ಬರೀಬೇಕು, 4 ಮಾರ್ಕ್ಸ್ ಕ್ವಶನ್ಸ್ ಆದ್ರೆ ಎಷ್ಟು ಬರೀಬೇಕು, 5 ಮಾರ್ಕ್ಸ್ ಕ್ವಶನ್ಸ್ ಆದ್ರೆ ಎಷ್ಟು ಬರೀಬೇಕು. ಹೀಗೆ ಈ ಪ್ರತಿಯೊಂದು ಕ್ವಶನ್ ಪಕ್ಕದಲ್ಲೂ QR ಕೋಡ್ ಇರುತ್ತೆ. ಅದನ್ನ ಸ್ಕ್ಯಾನ್ ಮಾಡಿದಾಗ ಯು ಆರ್ ಎಕ್ಸ್ಪ್ಲೇನ್ ವಿತ್ ದ ಕಾನ್ಸೆಪ್ಟ್ ಇಷ್ಟು ದೊಡ್ಡದಿದೆ, ಆದ್ರೆ ಇಲ್ಲಿ ಪ್ರಶ್ನೆ ಕೇಳಿದ್ರು 2 ಮಾರ್ಕ್ಸ್ ಆಗಿದ್ದಕ್ಕೆ ಯು ಶುಡ್ ರೈಟ್ ಓನ್ಲಿ ದಿಸ್ ಮಚ್. ಹಾಗೆ ಪ್ರತಿಯೊಂದು ಪ್ರಶ್ನೆಗೂ ಉತ್ತರಕ್ಕೆ ಎಕ್ಸ್ಪ್ಲೇನ್ ಮಾಡುವಾಗ ವಿಲ್ ಎಕ್ಸ್ಪ್ಲೇನ್ ದಟ್ ಎಂಟೈರ್ ಕಾನ್ಸೆಪ್ಟ್. Okay, and then we'll tell, because the question is for 3 marks, what we should write from that. Because the question is for 2 marks, ಆ ಟೋಟಲ್ ಕಾನ್ಸೆಪ್ಟ್ ಅಲ್ಲಿ ನಾವು ಏನ್ ಬರೀಬೇಕು, ಇದನ್ನ ನಾವಿಲ್ಲಿ ಹೇಳ್ಕೊಡೋದಕ್ಕೆ ಏನಾಗುತ್ತೆ ಅಂದ್ರೆ, ಈ 2 ಟೈಮ್ ಮ್ಯಾನೇಜ್ಮೆಂಟ್ ಏನು, ಸ್ಟಡಿ ಮಾಡುವ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಎಕ್ಸಾಮ್ ಅಲ್ಲಿ ಬರೆಯುವಾಗಿನ ಟೈಮ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಹ್ಯಾಂಡ್ ರೈಟಿಂಗ್ ಪ್ರಾಕ್ಟೀಸ್ ಇರ್ಬೋದು, ಇದು ಎಲ್ಲದನ್ನು ಮಾಡ್ಕೊಳಕ್ಕೆ ಏನಾಗುತ್ತೆ ಅಂದ್ರೆ ಇದು ಹೆಲ್ಪ್ ಆಗತ್ತೆ. ಹಾಗೆ ನೆಕ್ಸ್ಟ್ ಬಂದು 4th ಒನ್, ಎಕ್ಸಾಮ್ ಫಿಯರ್ ಅಂಡ್ ಸ್ಟ್ರೆಸ್. ಎಕ್ಸಾಮ್ ಪರೀಕ್ಷೆ ಹತ್ರ ಬಂದಾಗ ಹೆದರಿಕೆ ಆಗತ್ತೆ, ಅಥವಾ ಸ್ಟ್ರೆಸ್ ಲೆವೆಲ್ ಹೇಳೋದು ನಮಗೆ ಜಾಸ್ತಿ ಆಗತ್ತೆ, ಆಂಗ್ಸೈಟಿ ಜಾಸ್ತಿ ಆಗತ್ತೆ, ಅಥವಾ ಪ್ರೆಷರ್ ಫೀಲ್ ಮಾಡ್ತೀವಿ, ಇದು ಓದ್ಬೇಕು ಅದು ಓದ್ಬೇಕು ಏನ್ ಮಾಡ್ಬೇಕು ಅಂತ ಹೇಳಿ. ಹಾಗೆ ಪೇರೆಂಟ್ಸ್ ನಾವೇನ್ ಮಾಡ್ತೀವಿ, ಅವರಷ್ಟು ಪ್ರೆಷರ್ ಅಲ್ಲಿ ಇದ್ದಾಗ ನಾವು ಅವರಿಗೆ ಡೋಂಟ್ ವರಿ, ರಿಲ್ಯಾಕ್ಸ್ ಅಂಡ್ ಸ್ಟಡಿ ಹೇಳೋದ್ರ ಬದಲಿಗೆ ನಾವೇನ್ ಮಾಡ್ತೀವಿ, ಇನ್ನು 2 ದಿನ ಇದೆ ಎಕ್ಸಾಮಿಗೆ, ಏನ್ ಆಚೆ ಈಚೆ ನೋಡ್ತಿದ್ಯಾ, ಕುತ್ಕೊಂಡು ಓದು ಅಂತ ಎಗೇನ್ ವಿ ಆರ್ ಕ್ರಿಯೇಟಿಂಗ್ ದ ಪ್ರೆಷರ್ ಅಟ್ಮಾಸ್ಫಿಯರ್ ಫಾರ್ ದಟ್. ಯಾವಾಗ ನಾವು ಆ ತರ ಪ್ರೆಷರ್ ಅಟ್ಮಾಸ್ಫಿಯರ್ ಅನ್ನ ಬೀಂಗ್ ಅ ಪೇರೆಂಟ್ ನಾವು ಕ್ರಿಯೇಟ್ ಮಾಡ್ತೀವಿ, ಅಲ್ಲಿ ಏನಾಗುತ್ತೆ ಅಂದ್ರೆ ಮಕ್ಕಳ ಕಾನ್ಫಿಡೆನ್ಸ್ ಲೆವೆಲ್ ಹೇಳೋದು ಕಡಿಮೆ ಆಗ್ತಾ ಬರುತ್ತೆ. ಬಟ್ ದ ಮೊಮೆಂಟ್ ಅವರಿಗೆ ಕಾನ್ಫಿಡೆನ್ಸ್ ಇದೆ ಅಂದ್ರೆ ದ ವೇ ವಿತ್ ದೇ ರೈಟ್ ದ ಎಕ್ಸಾಮ್ಸ್ ಈಸ್ ಸಾಲ್ವ್ಡ್. ಅಂದ್ರೆ ಅವರಿಗೆ ಒಂದು ಸಬ್ಜೆಕ್ಟಿನ ಮೇಲೆ ಕಾನ್ಫಿಡೆನ್ಸ್ ಬಂತು ಅಂದ್ರೆ ಈ ಎಕ್ಸಾಮ್ ಫಿಯರು ಇರಲ್ಲ ಅವರಿಗೆ, ಹಾಗೆ ಎಕ್ಸಾಮ್ ಸ್ಟ್ರೆಸ್ ಸಹ ಇರಲ್ಲ. ಹಾಗಾದ್ರೆ ಅವರಿಗೆ ಯಾವ ತರದಲ್ಲಿ ಕಾನ್ಫಿಡೆನ್ಸ್ ಅನ್ನ ಬಿಲ್ಡ್ ಮಾಡಬೇಕು? ಸೊ ಕಾನ್ಫಿಡೆನ್ಸ್ ಬಿಲ್ಡ್ ಆಗಬೇಕು ಅಂದ್ರೆ ವಿ ಶುಡ್ ಗಿವ್ ದ ಆಪ್ಷನ್ ಟು ಇವ್ಯಾಲ್ಯೂಯೇಟ್ ದೆಮ್ ರೆಗ್ಯುಲರ್ಲಿ. ಅವರು ಪದೇ ಒಂದು ಮಾಕ್ ಟೆಸ್ಟ್ ಇಂದ ಚೆಕ್ ಮಾಡ್ಕೊಳ್ತಾ ಇರಬೇಕು. ಯಾವಾಗ ಅದರಲ್ಲಿ ಅವರು ಒಂದು ಒಳ್ಳೆ ಮಾರ್ಕ್ಸ್ ಅನ್ನ ತಗೊಳ್ತಾ ಬರ್ತಾರೆ, ಅವಾಗ ಏನಾಗುತ್ತೆ, ದೇ ಫೀಲ್ ದಟ್ ದೇ ಆರ್ ಕಾನ್ಫಿಡೆಂಟ್. ಸೊ ಇವ್ಯಾಲ್ಯೂಯೇಟ್ ಮಾಡುವಾಗ ಏನಾದ್ರು ಒಂದು ಮಿಸ್ಟೇಕ್ಸ್ ಮಾಡಿದ್ರು ಅಂದ್ರೆ, ಅಯ್ಯೋ ಮಿಸ್ಟೇಕ್ಸ್ ಮಾಡಿದ್ವಿ ಅಂತಲ್ಲ, ಆ ಮಿಸ್ಟೇಕ್ಸ್ ಅನ್ನ ಮತ್ತೆ ರಿಪೀಟ್ ಮಾಡದಾಗೆ ಇಮಿಡಿಯೇಟ್ ಆ ಮಿಸ್ಟೇಕ್ಸ್ ಇಂದ ನಾನು ಹೇಗೆ ಕಲ್ತ್ಕೊಳ್ಬೇಕು ಅನ್ನೋದನ್ನ ಪ್ಲಾನ್ ಮಾಡ್ಬೇಕಾಗತ್ತೆ. ಸೊ ಹಾಗೆ ಅದೇ ತರದಲ್ಲಿ ಏನ್ ಮಾಡ್ಬೇಕು, ಪ್ರತಿಯೊಂದು ಪ್ರೋಗ್ರೆಸ್ಸಿಗೆ ಫೀಡ್ಬ್ಯಾಕ್, ಇಂಪ್ರೂವ್ಮೆಂಟ್. ಈ ಚಾಪ್ಟರ್ ಮೇಲೆ ಟೆಸ್ಟ್ ನಾನು ನಿನ್ನೆ ಎಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿದ್ದೆ, ಎಷ್ಟು ರಾಂಗ್ ಮಾಡಿದ್ದೆ, ಇವತ್ತು ಬರೆಯುವಾಗ ನಾನು ಎಷ್ಟು ಜಾಸ್ತಿ ಅಟೆಂಡ್ ಮಾಡಿದ್ದೀನಿ. ಈ ತರದಲ್ಲಿ ಏನಾಗುತ್ತೆ ಅಂದ್ರೆ ಇವ್ಯಾಲ್ಯೂಯೇಷನ್ ಹೇಳೋದನ್ನ ನಾವು ರೆಗ್ಯುಲರ್ ಮಾಡ್ಕೊಳ್ತಾ ಹೋಗ್ಬೇಕು.
ಇವ್ಯಾಲ್ಯೂಯೇಷನ್ ಮಾಡ್ಕೊಂಡು ದಿಸ್ ಚಾಪ್ಟರ್ ಐ ಆಮ್ ಪರ್ಫೆಕ್ಟ್, ಇದು ನನಗೆ ಗೊತ್ತಿದೆ, ದಿಸ್ ಐ ಹ್ಯಾವ್ ಅಟೆಂಪ್ಟೆಡ್ ಪ್ರಾಪರ್ಲಿ ಅಂತ ಹೇಳಿ ನಮ್ಗೆ ಯಾವಾಗ ಮಾಡ್ಕೊಳ್ತೀವಿ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಮೈಂಡ್ ಸೆಟ್ ಕಾಮ್ ಬರುತ್ತೆ. ಆ ಟಾಪಿಕ್ ಬಂದಾಗ ನಾಟ್ ಟು ವರಿ, ನನಗೆ ಅದು ಎಲ್ಲದೂ ಗೊತ್ತಿದೆ, ಯಾಕಂದ್ರೆ ನಾವಿಲ್ಲಿ ನಮ್ಮನ್ನ ನಾವು ಇವ್ಯಾಲ್ಯೂಯೇಟ್ ಮಾಡ್ಕೊಂಡಿದ್ದೀವಿ. ಅಲ್ಲಿ ಯಾವಾಗ ಆಗತ್ತೆ, ಅಲ್ಲಿ ಕಾಮ್ ಮೈಂಡ್ ಸೆಟ್ ಬಂದಾಗ ಎಕ್ಸಾಮಿದ ಹೆದರಿಕೆ ಅಥವಾ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ ಅದು ಕಡಿಮೆ ಆಗುತ್ತೆ. ಹಾಗಾದ್ರೆ ಇದಕ್ಕೆ ನಾವು ಎಡ್ಯುಟೆಕ್ ಇಂದ ಯಾವ ತರದಲ್ಲಿ ಸಪೋರ್ಟ್ ಮಾಡ್ತೀವಿ? ಸೊ ಪ್ರತಿಯೊಂದು ಚಾಪ್ಟರ್ ಇಂಡಲ್ಲಿ ಏನ್ ಮಾಡ್ತೀವಿ, ನಾವೊಂದು QR ಕೋಡ್ ಅನ್ನ ಕೊಡ್ತೀವಿ. ಅದನ್ನ ಸ್ಕ್ಯಾನ್ ಮಾಡಿದಾಗ ಈ ಚಾಪ್ಟರ್ ಇನ್ ಮೇಲೆ ಒಂದು MCQ ಟೆಸ್ಟ್ ಓಪನ್ ಆಗುತ್ತೆ. ಈಗ ಆಲ್ರೆಡಿ ಒಂದು ಸ್ಟೂಡೆಂಟ್ ಹೇಳಿದ್ರು MCQ ಟೆಸ್ಟ್ ಬಂದಾಗ 4 ಆಪ್ಷನ್ ಅಲ್ಲಿ ಯಾವ್ದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು ಹೇಳೋದ್ರ ಬಗ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ಒಂದು ಸ್ಟೂಡೆಂಟ್ ಹೇಳಿದ್ರು ಅಲ್ವಾ. ಹೀಗೆ ಇಲ್ಲಿ ನಾವೇನ್ ಮಾಡ್ತೀವಿ, ಪ್ರತಿ ಚಾಪ್ಟರ್ ಮೇಲೆ ಒಂದು 30 ಮಾರ್ಕ್ಸ್ ಇದೆ MCQ ಟೆಸ್ಟ್ ಅನ್ನ ಕೊಡ್ತೀವಿ. ಸ್ಟೂಡೆಂಟ್ ಏನ್ ಮಾಡ್ಬೋದು, ಇಮಿಡಿಯೇಟ್ಲಿ ಅಟೆಂಡ್ ಮಾಡ್ಕೊಂಡು ರಿಪೋರ್ಟ್ ಅನ್ನ ನೋಡ್ಬೋದು. ಹಾಗಾದ್ರೆ ಇದನ್ನ ನಾವೊಂದು ಸ್ಮಾರ್ಟ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಅದು ಹೇಗೆ ವರ್ಕ್ ಆಗತ್ತೆ? ಈಗ ನಾನು ಹೇಳಿದಾಗೆ ಇವ್ಯಾಲ್ಯೂಯೇಟ್, ನಮ್ಮನ್ನ ನಾವು ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಬೋದು ಅಥವಾ ನಮ್ಮ ಮಿಸ್ಟೇಕ್ಸ್ ಇಂದ ನಾವು ಹೇಗೆ ಲರ್ನ್ ಮಾಡ್ಬೋದು. ಯಾಕಂದ್ರೆ ನಮ್ಮನ್ನ ನಾವು ರೆಗ್ಯುಲರ್ ಆಗಿ ಇವ್ಯಾಲ್ಯೂಯೇಟ್ ಮಾಡ್ಕೊಂಡು ನಮ್ಮ ಮಿಸ್ಟೇಕ್ಸ್ ಅನ್ನ ನಾವು ಯಾವಾಗ ಕರೆಕ್ಷನ್ ಮಾಡ್ಕೊಳ್ತಾ ಬರ್ತೀವಿ ಅವಾಗ ಏನಾಗತ್ತೆ, ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೇಳೋದು ಜಾಸ್ತಿ ಆಗುತ್ತೆ. ಸೊ ನಾವಿಲ್ಲಿ ಎಡ್ಯುಟೆಕ್ ಅಲ್ಲಿ ಏನು ಒಂದು ಆಪ್ಷನ್ ಅನ್ನ ನಿಮಗೆ ಕೊಡ್ತಾ ಇದ್ದೀವಿ, ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಜಾಸ್ತಿ ಮಾಡಕ್ಕೆ ಕೊಡ್ತಾ ಇದ್ದೀವಿ. ಅದನ್ನ ನೀವು ಯಾವಾಗ ಯುಟಿಲೈಸ್ ಮಾಡ್ಕೊಳ್ತೀರಾ, ಬೈ ಡಿಫಾಲ್ಟ್ ಆಗಿ ನಿಮ್ಮ ಎಕ್ಸಾಮ್ ಫಿಯರ್ ಇರ್ಬೋದು, ನಿಮ್ಮ ಎಕ್ಸಾಮ್ ಸ್ಟ್ರೆಸ್ ಇರ್ಬೋದು, ಕಡಿಮೆ ಆಗುತ್ತೆ. ಹಾಗಾದ್ರೆ ಇಲ್ಲಿ ಯಾವ ತರದಲ್ಲಿ ನಾವು ಅಸೈನ್ಮೆಂಟ್ ಅನ್ನ ನಿಮಗೆ ಕೊಡ್ತೀವಿ. ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾನೊಂದು ಸೈನ್ಸ್ ಇದನ್ನ ಇಟ್ಕೊಂಡಿದ್ದೀನಿ, ಒಂದು ಚಾಪ್ಟರ್ ಅನ್ನು ತಗೊಳ್ತೀವಿ. ಫಾರ್ ಎಕ್ಸಾಂಪಲ್ ಕ್ರಾಪ್ ಮ್ಯಾನೇಜ್ಮೆಂಟ್ ಹೇಳುವ ಒಂದು ಚಾಪ್ಟರ್ ಇದೆ 8th ಸ್ಟ್ಯಾಂಡರ್ಡ್ ಅಲ್ಲಿ. ಸೊ ಈ ಚಾಪ್ಟರ್ ಬಗ್ಗೆ ನನ್ನನ್ನು ನಾನು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಬೇಕು. ನನಗೆ ಎಷ್ಟು ಪ್ರಶ್ನೆ ಅರ್ಥ ಆಗಿದೆ, ಎಷ್ಟು ಪ್ರಶ್ನೆ ನನಗೆ ಅರ್ಥ ಆಗಿಲ್ಲ ಅಂತ ನಾನು ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಬೇಕು ಅಂದ್ರೆ ಈ ಚಾಪ್ಟರ್ ಇನ್ ಮೇಲೆ ಏನಿದೆ ನಾವು ಜಸ್ಟ್ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಅಸೆಸ್ಮೆಂಟ್ ಬರುತ್ತೆ. ಸೊ ಹೀಗೆ ಪ್ರತಿ ಚಾಪ್ಟರ್ ಇನ್ ಮೇಲೆ ನಾವು ಎಷ್ಟು ಸಲ ಬೇಕಾದ್ರೂ ಅಸೆಸ್ಮೆಂಟ್ ಅನ್ನ ಅಟೆಂಡ್ ಆಗ್ಬೋದು, ಬರಿಬೋದು. ಪ್ರತಿ ಸಲ ಬರೆಯುವಾಗ ಏನಾಗುತ್ತೆ, ಆ ಕ್ವಶನ್ಸ್ ಎಲ್ಲ ನಮಗೆ ಜಂಬಲ್ಡ್ ಆಗಿ ಬರುತ್ತೆ, ಒಂದೇ ತರದಲ್ಲಿ ಬರಲ್ಲ. ಅಸೆಸ್ಮೆಂಟ್ ಬರೆದ ಮೇಲೆ ನಮಗೆ ಇಮಿಡಿಯೇಟ್ ಆನ್ಸರ್ ಬರುತ್ತೆ. ಈಗ ನಿಮ್ಮ ಎದುರಿಗೆ ಜಸ್ಟ್ 1, 2, 3 ಕ್ವಶನ್ಸ್ ಅನ್ನ ನಾನು ಆನ್ಸರ್ ಮಾಡ್ಕೊಂಡು ನೋಡೋಣ. ಸೊ ಇಲ್ಲಿ ಏನಿದೆ, ಇಟ್ಸ್ ಫಸ್ಟ್ ಕ್ವಶನ್ ನಾನು ಆಲ್ರೆಡಿ ಆನ್ಸರ್ ಮಾಡಿದ್ದೀನಿ. ಸೆಕೆಂಡ್, ಡ್ಯಾಶ್ ಆರ್ ದ ಸೋರ್ಸಸ್ ಆಫ್ ವಾಟರ್ ಫಾರ್ ಇರಿಗೇಷನ್, ವೆಲ್, ಪಾಂಡ್ಸ್, ಲೇಕ್ಸ್. ಸೊ ಆಲ್ ದ ಎಬೋ ಅಂತ ಕೊಡ್ತೀನಿ. ನೆಕ್ಸ್ಟ್ ಐಲ್ ಗೋ. Next, okay, next I'll give dash is the modern method of irrigation. I'll take spring irrigation. Just na blind ಆಗಿ ಆನ್ಸರ್ಸ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಸೊ ಒಂದು 7 ಕ್ವಶನ್ಸ್ ಅನ್ನು ನಾನು ಆನ್ಸರ್ ಮಾಡಿದ್ದೀನಿ. ಎಸ್ಯೂಮ್ ನಾವು 30 ಕ್ವಶನ್ಸ್ ಅನ್ನು ಆನ್ಸರ್ ಮಾಡಿದ್ವಿ ಅಂದ್ರೆ ಆನ್ಸರ್ ಮಾಡಿದ್ಮೇಲೆ ಎಂಡ್ ಬಟನ್ ಅನ್ನು ಒತ್ತೀವಿ. ಸೊ ಡು ಯು ವಾಂಟ್ ಟು ಎಂಡ್ ದ ಅಸೆಸ್ಮೆಂಟ್ ಅಂತ ಕೇಳುತ್ತೆ. ಎಸ್. ಈಗ ನಾವೇನು ಕ್ವಶನ್ ಆನ್ಸರ್ಸ್ ಮಾಡಿದೀವಿ ಅದ್ರದ್ದು ರಿಪೋರ್ಟ್ ನಮಗೆ ಇಮಿಡಿಯೇಟ್ ಬರುತ್ತೆ. ಅಂದ್ರೆ ಇವ್ಯಾಲ್ಯೂಯೇಟಿಂಗ್ ಅವರ್ ಸೆಲ್ಫ್. ನಾನು ಕ್ವಶನ್ ಆನ್ಸರ್ಸ್ ಬರ್ದಿದ್ದೀನಿ, ನಾನು ಎಷ್ಟು ಬರ್ದಿದ್ದೀನಿ, ಎಷ್ಟು ಕರೆಕ್ಟ್ ಬರ್ದಿದ್ದೀನಿ, ಎಷ್ಟು ರಾಂಗ್ ಬರ್ದಿದ್ದೀನಿ, ಹಾಗೆ ನಾನು ನನ್ನನ್ನು ಹೇಗೆ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ಬೇಕು. ಇಲ್ಲಿ ನೋಡಿ, ಈಗ ಆಲ್ರೆಡಿ 30 ಕ್ವಶನ್ಸ್ ಅಲ್ಲಿ ನಾನು 6 ಕರೆಕ್ಟ್ ಬರ್ದಿದ್ದೀನಿ, ಒಂದು ಇನ್ಕರೆಕ್ಟ್ ಆಗಿದೆ, 23 ಕ್ವಶನ್ಸ್ ಅನ್ನು ನಾನು ಸ್ಕಿಪ್ ಮಾಡಿದ್ದೀನಿ. ಸೊ ಯಾವ ಕ್ವಶನ್ಸ್ಗೆ ನಾನು ಕರೆಕ್ಟ್ ಆನ್ಸರ್ ಕೊಟ್ಟಿದ್ದೀನಿ, ಗ್ರೀನ್ ಟಿಕ್ ಬರುತ್ತೆ. ಯಾವ ಕ್ವಶನ್ಗೆ ನಾನು ರಾಂಗ್ ಆನ್ಸರ್ ಕೊಟ್ಟಿದ್ದೀನಿ, ರೆಡ್ ಟಿಕ್ ಬರುತ್ತೆ. ಹಾಗೆ ಯಾವುದನ್ನು ನಾನು ಅಟೆಂಪ್ಟ್ ಮಾಡಿಲ್ಲ ಅದಕ್ಕೆಲ್ಲ ಈ ತರದಲ್ಲಿ ರೆಡ್ ಟಿಕ್ ಬರುತ್ತೆ. ಇಲ್ಲಿ ಯಾವುದು ತಪ್ಪು ಬರ್ದಿದ್ದೀನಿ, ನಾನು ಹಾರ್ವೆಸ್ಟಿಂಗ್ ಅಂತ ಕೊಟ್ಟಿದ್ದೆ, ಕರೆಕ್ಟ್ ಆನ್ಸರ್ ವಾಸ್ ಇರಿಗೇಷನ್. ಸೊ ಈ ಪ್ರಶ್ನೆಗೆ ನಾನು ತಪ್ಪುತ್ತರ ಬರ್ದಿದ್ದೀನಿ ಅಂದ್ರೆ ಅದರ ಅರ್ಥ ಈ ಟಾಪಿಕ್ ನನಗೆ ಅರ್ಥ ಆಗಿಲ್ಲ ಅಲ್ವಾ. ಸೊ ಇಲ್ಲಿ ನಾನು ಮಿಸ್ಟೇಕ್ ಅನ್ನ ಮಾಡಿದ್ದೀನಿ. ಇಲ್ಲಿ ಏನ್ ಮಾಡ್ತೀವಿ, ಜಸ್ಟ್ ಈ ವ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಟೀಚರ್ ಬಂದು ಆ ಪರ್ಟಿಕ್ಯುಲರ್ ಟಾಪಿಕ್ ಅನ್ನ ನಾನು ಎಲ್ಲಿ ಮಿಸ್ ಆಗಿದ್ದೆ ಅದನ್ನ ನನಗೆ ಪಾಠ ಮಾಡ್ತಾರೆ. We know this is definitely a very important. ನನ್ನ ಮಿಸ್ಟೇಕ್ಸ್ ಅನ್ನ ನಾನು ಇಮಿಡಿಯೇಟ್ ಆಗಿ ಕರೆಕ್ಷನ್ ಮಾಡ್ಕೊಳ್ತಾ ಇದ್ದೀನಿ, ಲರ್ನಿಂಗ್ ಫ್ರಮ್ ದ ಮಿಸ್ಟೇಕ್. ಸೊ ಯಾವಾಗ ಅದ್ರ ಬಗ್ಗೆ ನಾನು ವಿಡಿಯೋನ ನೋಡ್ತೀನಿ ಆಗ ನನಗೆ ನೆನಪಿರುತ್ತೆ, ಈ ಕ್ವಶನ್ಗೆ ನಾನು ರಾಂಗ್ ಬರ್ದಿದ್ದೆ, ದಿಸ್ ವಾಸ್ ದ ವಿಡಿಯೋ ಹ್ಯಾವ್ ವಾಚ್ಡ್ ಅಂತ ಹೇಳಿ. ಸೊ ಯಾವ್ದು ಕ್ವಶನ್ ನಮ್ಗೆ ಆನ್ಸರ್ ಗೊತ್ತಿಲ್ಲ ಅಂತ ನಾವು ಬ್ಲ್ಯಾಂಕ್ ಬಿಟ್ಟಿದ್ವಿ, ಅನ್ಅಟೆಂಡೆಡ್ ಕ್ವಶನ್ಸಿಗೂ ಸಹ ನಾವು ವ್ಯೂ ಮಾಡಿದಾಗ ಏನಾಗುತ್ತೆ, ಆ ಟಾಪಿಕ್ ಇನ್ ಬಗ್ಗೆ ಟೀಚರ್ ಬಂದು ಇಮಿಡಿಯೇಟ್ ಹೇಳ್ಕೊಡ್ತಾರೆ. ಯಾಕಂದ್ರೆ When you look at ಆನ್ಸರ್ this ಗೊತ್ತಿಲ್ಲ option, ಅಂತ ಹೇಳಿ
ನಾವು ಸ್ಕಿಪ್ ಮಾಡಿದ್ವಿ ಅಲ್ವಾ. ಸೊ ಅದನ್ನ ಪ್ರತಿಯೊಂದು ಆ ಕಾನ್ಸೆಪ್ಟ್ ಅನ್ನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾರೆ. ಹಾಗಾಗಿ ಈ ತರದಲ್ಲಿ ನಮ್ಮನ್ನು ರೆಗ್ಯುಲರ್ ಆಗಿ ನಾವು ಇವ್ಯಾಲ್ಯೂಯೇಟ್ ಮಾಡಿಕೊಂಡು ನಮ್ಮ ಮಿಸ್ಟೇಕ್ಸ್ ಅನ್ನ ಇಮಿಡಿಯೇಟ್ ಆಗಿ ಕರೆಕ್ಷನ್ ಮಾಡ್ಕೊಳ್ತಾ ಹೋದಾಗ ಆ ಪರ್ಟಿಕ್ಯುಲರ್ ಟಾಪಿಕ್ ಏನಿದೆ ಆ ಟಾಪಿಕ್ಕಿನ ಮೇಲೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೇಳೋದು ಏನಿದೆ ಅದು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಿಸ್ ಇಸ್ ಅವ್ ಏನ್ ಮಾಡ್ತೀವಿ ನಾವು ಎಡ್ಯುಟೆಕ್ ಏನ್ ಮಾಡುತ್ತೆ, ಮಕ್ಕಳ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಜಾಸ್ತಿ ಮಾಡಕ್ಕೆ ನಾವು ಹೆಲ್ಪ್ ಮಾಡ್ತೀವಿ. ಹಾಗೆ ನೆಕ್ಸ್ಟ್ ಪ್ರಾಬ್ಲಮ್ 5ನೇ ಈ ತರದಲ್ಲಿ ಹಾಗೆ ನಾವು ಇಲ್ಲಿ ಏನು MCQ ಕ್ವಶನ್ಸ್ ಕೊಡ್ತೀವಿ ಅಥವಾ ಚಾಪ್ಟರ್ ಎಂಡಲ್ಲಿ ಕ್ವಶನ್ಸ್ ಕೊಡ್ತೀವಿ, ಇದೆಲ್ಲದು ಆಸ್ ಪರ್ NEP ಇರುತ್ತೆ. ಸೊ ನ್ಯಾಷನಲ್ ಎಜುಕೇಶನ್ ಪಾಲಿಸಿ ಪ್ರಕಾರ ಹೇಗೆ ಕ್ವಶನ್ ಪೇಪರ್ ಸೆಟ್ ಆಗತ್ತೆ ಅದೇ ತರದಲ್ಲಿ ನಮ್ಮ ಕ್ವಶನ್ಸ್ ಎಲ್ಲದು ಇರುತ್ತೆ. ಹಾಗೆ ಅದರಿಂದ ಏನಾಗುತ್ತೆ ಅಂದ್ರೆ ಪ್ರಾಪರ್ ಅಥೆಂಟಿಕೇಟೆಡ್ ಕ್ವಶನ್ಸ್ ಅನ್ನು ನಾವು ಇಲ್ಲಿ ಪ್ರಾಕ್ಟೀಸ್ ಮಾಡ್ತೀವಿ. ಹಾಗೆ ಇಲ್ಲಿ ಏನಿದೆ ಅಂದ್ರೆ ಆ ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಇದನ್ನೆಲ್ಲ ಡಿಸೈನ್ ಮಾಡಿರ್ತಾರೆ. ಅದೇ ತರದಲ್ಲಿ ನಾವೇನ್ ಮಾಡ್ತೀವಿ, ಮಲ್ಟಿಪಲ್ ಟೈಪ್ ರಿವಿಷನ್ಗೆ ನಿಮಗೆ ಆಪ್ಷನ್ಸ್ ಕೊಡ್ತಾ ಇದ್ದೀವಿ. ಪ್ರತಿ ಚಾಪ್ಟರ್ ಮೇಲೆ ನಾವು ಕ್ವಿಜ್ ಅನ್ನ ಕಂಡಕ್ಟ್ ಮಾಡ್ತೀವಿ. ಕ್ವಿಜ್ ಅಲ್ಲಿ ವಿತಿನ್ 1 minute ನೀವು ಆನ್ಸರ್ ಮಾಡ್ಬೇಕಾಗತ್ತೆ. ಆ ಟೈಮ್ ಬೌಂಡಿಂಗ್ ಕೊಟ್ಟಾಗ ರಿಕಾಲಿಂಗ್ ಇಫೆಕ್ಟ್ ಇಲ್ಲಿ ರಿಕಾಲ್ ಅನ್ನ ನೀವು ಫಾಸ್ಟ್ ಆಗಿ ಮಾಡ್ಕೊಳಕ್ಕೆ ಆಗತ್ತೆ. ಹಾಗಾಗಿ ಇಲ್ಲಿ ಏನಾಗತ್ತೆ ಅಂದ್ರೆ ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್ ನಾನು ಮಿಸ್ ಆದೆ, ಫೋಕಸ್ ಆನ್ ಹೈ ವೇಟೇಜ್ ಟಾಪಿಕ್ಸ್. ಅಂದ್ರೆ ನಾನೊಂದು ಅಸೆಸ್ಮೆಂಟ್ ಬರೆದಾಗ ಎಸ್ಯೂಮ್ ಮಾಡಿ ಆ ಚಾಪ್ಟರ್ ಅಲ್ಲಿ ನಾನು ಎಲ್ಲದಕ್ಕೂ ಕರೆಕ್ಟ್ ಆನ್ಸರ್ ಬರ್ದಿದ್ದೀನಿ ಅಂದ್ರೆ ಆಲ್ಮೋಸ್ಟ್ ಐ ಹ್ಯಾವ್ ಅಂಡರ್ಸ್ಟುಡ್ ದಟ್ ಚಾಪ್ಟರ್. ಅದೇ ನಾವು ಅಸೈನ್ಮೆಂಟ್ ಬರೆಯುವಾಗ ಎಲ್ಲ ರಾಂಗ್ ಬರ್ದಿದ್ದೀನಿ ಅಂದ್ರೆ ವಿ ವಿಲ್ ಕಮ್ ಟು ನೋ ಹ್ಯಾವ್ ಟು ಕಾನ್ಸಂಟ್ರೇಟ್ ಮೋರ್ ಆನ್ ದಟ್ ಪರ್ಟಿಕ್ಯುಲರ್ ಚಾಪ್ಟರ್. ಸೊ ಈ ತರದಲ್ಲಿ ಏನ್ ಮಾಡ್ಬೋದು, ನಾವೊಂದು ಪ್ರಾಪರ್ ಟೈಮ್ ಟೇಬಲ್ ಅನ್ನ ಮಾಡ್ಕೊಳ್ಬಹುದು, ರಿವಿಷನ್ ಅನ್ನ ಮಾಡ್ಬೋದು, ಅಥವಾ ಒಂದು ಟಾಪಿಕ್ ಅಲ್ಲಿ ನಾವು ಎಕ್ಸ್ಪರ್ಟ್ ಆಗ್ಲಿಕ್ಕೆ ನಾವು ಇಲ್ಲಿ ಹೆಲ್ಪ್ ಮಾಡ್ತೀವಿ. ಅಂಡ್ ಮೋರ್ ಆಲ್ ವಿಲ್ ಬಿಲ್ಡ್ ದ ಕಾನ್ಫಿಡೆನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಏನಿದೆ ಪ್ರಾಬ್ಲಮ್ 5ನೇ ಪ್ರಾಬ್ಲಮ್, ಲ್ಯಾಕ್ ಆಫ್ ಪ್ರಾಪರ್ ಗೈಡೆನ್ಸ್ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಗೊಂದು ಟಾಪಿಕ್ ಇನ್ ಬಗ್ಗೆ ಕನ್ಫ್ಯೂಷನ್ ಆಯ್ತು. ಈಗ ನಾನು ಇಯರ್ ಎಂಡಿಗೆ ಬಂದಿದೆ, 3rd ಚಾಪ್ಟರ್ ಮೇಲೆ ಕನ್ಫ್ಯೂಷನ್ ಆಯ್ತು. ಟೀಚರಿಗೆ ಹೋಗಿ ಕೇಳಕ್ಕೆ ಹೆದರಿಕೆ, ಕೇಳಿದ್ರೆ ಬೈತಾರೇನೋ ಅಂತೇಳಿ, ಇಷ್ಟು ದಿನ ಏನ್ ಮಾಡ್ತಾ ಇದಾರೆ ಅಂತ ಹೇಳಿ. ಪೇರೆಂಟ್ಸಿಗೆ ಕೇಳೋಣ ಅಂದ್ರೆ ಪೇರೆಂಟ್ಸಿಗೆ ಗೊತ್ತಿಲ್ಲ, ಪೇರೆಂಟ್ಗೆ ಇಂಗ್ಲಿಷ್ ಬರೆಯೋಕೆ ಬರಲ್ಲ. ಸೊ ಈ ತರದೆಲ್ಲ ಪ್ರಾಬ್ಲಮ್ ಇದ್ದಾಗ ನಮ್ಗೆ ಕನ್ಫ್ಯೂಸ್ ಆಗುತ್ತೆ, ನನಗೆ ಈ ಟಾಪಿಕ್ ಅರ್ಥ ಆಗಿಲ್ಲ, ನಾನು ಯಾರನ್ನ ಕೇಳಬೇಕು ಅಂತ ಅಲ್ವಾ. ಹಾಗಾದ್ರೆ ನಾನು ರಿವಿಷನ್ ಮಾಡ್ಬೇಕು, ಹೇಗೆ ರಿವಿಷನ್ ಮಾಡ್ಲಿ, ಟಾಪಿಕ್ ನನಗೆ ಅರ್ಥ ಆಗಿಲ್ಲ, ಹೇಗೆ ಮಾಡ್ಲಿ ಅಂತ ಹೇಳಿ. ಹಾಗೆ ಬಂದು ಪೇರೆಂಟ್ ಹತ್ರ ಕೇಳಿದಾಗ ಪೇರೆಂಟ್ ವ್ಯೂದಲ್ಲಿ ಏನಾಗುತ್ತೆ, ನಮ್ಗೆ ಹೇಳ್ಕೊಡಕ್ಕೆ ಬರಲ್ಲ. ಯಾಕಂದ್ರೆ ನಮ್ಗೆ ಆ ಮ್ಯಾಥ್ಸ್ ಸೈನ್ಸ್ ನಮ್ಗೆ ಗೊತ್ತಿಲ್ಲ. ಅವಾಗ ಏನ್ ಮಾಡ್ತೀವಿ, ನಮಗೂ ಬರಲ್ಲ ಅವರಿಗೂ ಪ್ರಾಬ್ಲಮ್ ಇದೆ ಅಂತ ಹೇಳಿ ಮಕ್ಕಳನ್ನ ತಗೊಂಡೋಗಿ ಟ್ಯೂಷನ್ನಿಗೆ ಹಾಕ್ತಿವಿ. ಸೊ ರಾದರ್ ದಟ್ ನಾವ್ ಏನ್ ಹೇಳ್ತೀವಿ, ಇದಕ್ಕೆ ಸೊಲ್ಯೂಷನ್ ಏನಿದೆ, ನಾವಿಲ್ಲಿ ಟೀಮ್ ಆಫ್ ಎಕ್ಸ್ಪರ್ಟ್ಸ್ ಇಂದ ನಿಮಗೆ ಒಂದು ಗೈಡೆನ್ಸ್ ಅನ್ನ ಕೊಡ್ತೀವಿ. ಯಾವ ಚಾಪ್ಟರ್ ಅಲ್ಲಿ ಯಾವಾಗ ನಿಮಗೆ ಡೌಟ್ ಬಂದ್ರು ಅದನ್ನ ಕ್ಲಾರಿಫೈ ಮಾಡ್ತೀವಿ. ಲೇಟೆಸ್ಟ್ ಅಪ್ಡೇಟ್ ಬಗ್ಗೆ ಹೇಳ್ತೀವಿ. ನಿಮ್ಮನ್ನ ನೀವು ಇವಾಲ್ಯೂಯೇಟ್ ಮಾಡ್ಕೊಳ್ಳಿಕ್ಕೆ ನಮ್ಮ ಟೀಮು ಸಪೋರ್ಟ್ ಮಾಡುತ್ತೆ. ಸೊ ಈ ತರದಲ್ಲಿ ಹೋದಾಗ ಒಂದು ಪ್ರಾಪರ್ ಗೈಡೆನ್ಸ್ ನಿಮ್ಗೆ ಸಿಕ್ಕಿದಾಗ, ಸ್ಟಾರ್ಟಿಂಗ್ ಫ್ರಮ್ ಟೈಮ್ ಟೇಬಲ್ ಪ್ರಿಪರೇಷನ್ ಇಂದ ಹಿಡಿದು ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳೋದಕ್ಕಿರ್ಬೋದು, ಅಥವಾ ಇವ್ಯಾಲ್ಯೂಯೇಷನ್ ಮಾಡ್ಕೊಳ್ಳೋದಕ್ಕಿರ್ಬೋದು, ಲರ್ನಿಂಗ್ ಫ್ರಮ್ ಮಿಸ್ಟೇಕ್ಸ್ ಇರ್ಬೋದು, ಇದೆಲ್ಲದಕ್ಕೂ ಒಂದು ಪ್ರಾಪರ್ ಗೈಡೆನ್ಸ್ ಏನಿದೆ ನಿಮ್ಗೆ ಎಡ್ಯುಟೆಕ್ ಕೊಡುತ್ತೆ. ಸೊ ಅಪಾರ್ಟ್ ಫ್ರಮ್ ದಿಸ್ ನಾವ್ ಇಲ್ಲಿ ಏನ್ ಮಾಡ್ತೀವಿ, ಆಪ್ ಅಲ್ಲಿ ನಿಮ್ಗೆ ಶೆಡ್ಯೂಲ್ ಬರುತ್ತೆ. ಇಲ್ಲಿ ನಾವೇನ್ ಮಾಡ್ತೀವಿ, ಇಲ್ಲಿ ನೋಡ್ಬೋದು ಫಸ್ಟ್ ಒನ್, ಈಗ ಜನವರಿ 22ಕ್ಕೆ ಒಂದು ಸೈನ್ಸ್ ಕ್ವಿಜ್ ಇದೆ ಒಂದು ಟಾಪಿಕ್ ಇನ್ ಮೇಲೆ. ಇಲ್ಲಿ ಏನ್ ಮಾಡ್ತೀವಿ, ಕ್ವಿಜ್ ಅಲ್ಲಿ ಮಕ್ಕಳು ಅಟೆಂಡ್ ಆದಾಗ ಏನಾಗುತ್ತೆ, ನ್ಯಾಷನಲ್ ಲೆವೆಲ್ ಕ್ವಿಜ್ ಇರುತ್ತೆ. ಆಲ್ ಓವರ್ ಇಂಡಿಯಾದಿಂದ ಸ್ಟೂಡೆಂಟ್ಸ್ ಕುತ್ಕೊಳ್ತಾರೆ. ಪ್ರಶ್ನೆ ಕೇಳಿದಕ್ಕೆ 1 ನಿಮಿಷದಲ್ಲಿ ಆನ್ಸರ್ ಕೊಡ್ಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ, ಮಕ್ಕಳ ಮೈಂಡ್ ಶಾರ್ಪ್ ಆಗ್ತಾ ಹೋಗುತ್ತೆ. ಹಾಗೆ ಅದೇ ತರದಲ್ಲಿ ಜನವರಿ 24th ಬಂದಾಗ ಏನಿದೆ, ಇಲ್ಲಿ ರಿವಿಷನ್ ಇದೆ ಅಲ್ವಾ. ಇದು ಇಲ್ಲಿ ಕ್ವಿಜ್ ಮಾಡಲ್ಲ ನಾವು, ಇಲ್ಲಿ ಏನ್ ಮಾಡ್ತೀವಿ, ಪರ್ಟಿಕ್ಯುಲರ್ ಟಾಪಿಕ್ ಇನ್ ಮೇಲೆ ನಿಮ್ಗೆ ರಿವಿಷನ್ ಮಾಡಿಸ್ತೀವಿ. ಸೊ ಚಾಪ್ಟರ್ ವೈಸ್ ಏನಿದೆ, ಅರ್ಲಿಯರ್ ಚಾಪ್ಟರ್ ಇದು ನಾವು ರಿವಿಷನ್ ಹೇಳೋದನ್ನು ಸಹ ಆಪ್ ಅಲ್ಲಿ ಮಾಡಿಸ್ತೀವಿ. ಸೊ ಈ ತರದಲ್ಲಿ ನಮ್ದು ಕ್ವಿಜ್ ವರ್ಚುವಲ್ ಕ್ಲಾಸಸ್ ಅಲ್ಲಿ ನೀವು ಕುತ್ಕೊಂಡಾಗ ಏನಾಗುತ್ತೆ ಅಂದ್ರೆ, ಕ್ವಿಜ್ ಮುಖಾಂತರ ಇರ್ಬೋದು, ಅಥವಾ ಲೈವ್ ಅಲ್ಲಿ ಟೀಚರ್ ಜೊತೆ ಇಂಟ್ರಾಕ್ಟ್ ಆಗೋದಿರ್ಬೋದು, ಟೀಚರ್ ಮಾಡೋ ರಿವಿಷನ್ಸ್ ಇಂದ ಇರ್ಬೋದು, ನೀವು ಆ ಟಾಪಿಕ್ ಅಲ್ಲಿ ಇನ್ನು ಪರ್ಫೆಕ್ಟ್ ಆಗ್ತಾ ಹೋಗಕ್ಕೆ ಆಗತ್ತೆ. ಹಾಗಾದ್ರೆ ಈ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿಕೊಂಡು, ಪ್ರೀವಿಯಸ್ ಇಯರ್ ಅಲ್ಲಿ ತುಂಬಾ ಜನ ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ಇದ್ದಾರೆ. ಇಲ್ಲಿ ಕ್ವಿಜ್ ಅಲ್ಲಿ ವಿನ್ ಆಗ್ತಾ ಅವರು ನ್ಯಾಷನಲ್ ಅಂದ್ರೆ ಅವ್ರದ್ದು ಏನು ಬೋರ್ಡ್ ಎಕ್ಸಾಮ್ಸ್ ಇದೆ ಅದರಲ್ಲಿ ಸಹ ರ್ಯಾಂಕ್ ತಗೊಂಡು ಸ್ಟೂಡೆಂಟ್ಸ್ ಇದ್ದಾರೆ. ಹಾಗಾಗಿ ಒಂದು ಪ್ರಾಪರ್ ಗೈಡೆನ್ಸ್ ಇರ್ಬೋದು. ಓವರ್ ಆಲ್ ಈ ಎಲ್ಲ 5 ಪ್ರಾಬ್ಲಮಿಗೆ ಪ್ರಾಪರ್ ಗೈಡೆನ್ಸ್ ಅನ್ನ ನಿಮ್ಗೆ ಎಡ್ಯುಟೆಕ್ ಹೇಳೋದು ಕೊಡತ್ತೆ. ಹಾಗಾಗಿ ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಎಕ್ಸಾಮ್ ಅನ್ನ ಒಂದು ಚಾನ್ಸ್ ಅಂತ ತಗೊಳ್ಬೇಡಿ, ಓಕೆನಾ. ಲಾಸ್ಟ್ ಈ 1 month 30 or 60 days 1 month or 2 month ಏನಿದೆ, ಕ್ರೂಷಿಯಲ್ ಫಾರ್ ದ ಪರ್ಫಾರ್ಮೆನ್ಸ್. ಹಾಗಾಗಿ ಇಲ್ಲಿ ನಮಗೆ ಏನ್ ಬೇಕು, ಒಂದು ಸ್ಟ್ರಕ್ಚರ್ಡ್ ರಿವಿಷನ್ ಬೇಕು, ಒಂದು ಪ್ರಾಪರ್ ಗೈಡೆನ್ಸ್ ಬೇಕು, ನಮ್ಮ ಸ್ಟ್ರೆಸ್ ಲೆವೆಲ್ ಅನ್ನ ಕಡಿಮೆ ಮಾಡ್ಕೊಳ್ಬೇಕು. ಸ್ಟ್ರೆಸ್ ಕಡಿಮೆ ಆದಾಗ ಎಕ್ಸಾಮಿಗೆ ನಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ. ಸೊ ಇದೆಲ್ಲವನ್ನು ಏನ್ ಮಾಡುತ್ತೆ, ನಮ್ಗೆ ಎಡ್ಯುಟೆಕ್ ಪ್ಯಾಕೇಜ್ ಹೇಳೋದು ನಮಗೆ ಕೊಡ್ತಾ ಹೋಗುತ್ತೆ. ಹಾಗಾದ್ರೆ ಏನು, ಯಾವ ತರದಲ್ಲಿ ಕೊಡುತ್ತೆ, ಏನ್ ಇಂಪಾರ್ಟೆಂಟ್ ಅಂದ್ರೆ, ಇಲ್ಲಿ ಏನ್ ಹೇಳ್ತೀವಿ ಅಂದ್ರೆ, ಮಾರ್ಕ್ಸ್ ಆರ್ ಟೆಂಪ್ರರಿ.
ಓಕೆ. ಆದ್ರೆ ಸ್ಕಿಲ್ ಮತ್ತೆ ಕಾನ್ಫಿಡೆನ್ಸ್ ಏನಿದೆ ಅದು ಜಾಸ್ತಿ ಆಗ್ಬೇಕಾಗತ್ತೆ, ನಾಲೆಜ್ ಜಾಸ್ತಿ ಆಗ್ಬೇಕಾಗತ್ತೆ. ಸೊ ನಾವ್ ಯಾವುದೇ ಒಂದು ಕೋಚಿಂಗ್ ಸೆಂಟರ್ ಟ್ಯೂಷನಿಗೆ ಹೋದ್ರೆ ಅವ್ರು ಸಿಲೆಬಸ್ ಅನ್ನ ಟೀಚ್ ಮಾಡ್ತಾರೆ. ಆದ್ರೆ ಎಡ್ಯುಟೆಕ್ ನಾವ್ ಏನ್ ಮಾಡ್ತೀವಿ, ಅವರಿಗೆ ಸಬ್ಜೆಕ್ಟ್ ಅನ್ನ ಅರ್ಥ ಮಾಡಿಸ್ತೀವಿ, ಒಂದು ಡಿಸಿಪ್ಲಿನ್ಡ್ ಆಗಿ ಹೇಗೆ ಓದ್ಬೇಕು ಹೇಳೋದನ್ನ ಅರ್ಥ ಮಾಡಿಸ್ತೀವಿ. ಅದೇ ತರದಲ್ಲಿ ಮಕ್ಕಳ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ನಾವು ಜಾಸ್ತಿ ಮಾಡ್ತೀವಿ. ಹಾಗಾಗಿ ಈ ಎಕ್ಸಾಮಿಗೆ ನಿಮ್ಗೆ ಎಕ್ಸಾಮ್ ಪ್ರಿಪರೇಷನ್ಗೆ ರಿವಿಷನ್ಗೆ ಯಾವುದೇ ಪ್ರಾಬ್ಲಮ್ ಇದ್ರೂ ನಿಮ್ಮ ಸ್ಟ್ರೆಸ್ ಅನ್ನ ರಿಡ್ಯೂಸ್ ಮಾಡ್ಕೊಳ್ಬೇಕು ಅಂತಂದ್ರೆ ಈ 30 ಡೇಸ್ ನಮ್ದು ಎಡ್ಯುಕೇಟ್ ಎಕ್ಸಾಮ್ ಸಕ್ಸಸ್ ಪ್ರೋಗ್ರಾಮ್ ಅನ್ನ ನೀವು ತಗೊಂಡ್ರಿ ಅಂತಂದ್ರೆ ಈಸಿಯಾಗಿ ನಿಮ್ಗೆ ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡಕ್ಕಾಗತ್ತೆ. ಹಾಗಾಗಿ ಸೊಲ್ಯೂಷನ್ ರೆಡಿ ಇದೆ, ಇಟ್ ಈಸ್ ಓನ್ಲಿ ಲೆಫ್ಟ್ ಟು ಯು. ಸೊ ಭಯಪಟ್ಟ ಮಾಡ್ಕೊಂಡು ಓಲ್ಡ್ ಮೆಥಡ್ ಅಲ್ಲಿಯೇ ಹೋಗ್ಬೇಕಾ ಅಥವಾ ಕಾನ್ಸೆಪ್ಟ್ ಅನ್ನ ಅರ್ಥ ಮಾಡ್ಕೊಂಡು ಸ್ಟ್ರೆಸ್ ಫ್ರೀ ಆಗಿ ಓದ್ಬೇಕಾ? ಇದೆಲ್ಲವನ್ನು ನಿಮ್ಗೆ ಬೇಕು ಅಂತಂದ್ರೆ ದ ಒನ್ ಅಂಡ್ ಒನ್ ಸೊಲ್ಯೂಷನ್ ಇಸ್ ಎಡ್ಯುಟೆಕ್ ಅಂತ ಹೇಳ್ತೀವಿ. ಹಾಗೆ ಅದೇ ತರದಲ್ಲಿ ಏನಾಗತ್ತೆ ಅಂದ್ರೆ ಇಲ್ಲಿ ಎಡ್ಯುಟೆಕ್ಕಿಗೆ ನಾನು ಹೋಗ್ಬೇಕಾ ಬೇಡವಾ ಹೇಳೋದ್ರ ಬದಲು ನಾವೇನ್ ಮಾಡ್ಬೇಕು, ಒಂದು ಹೋಮ್ ವರ್ಕ್ ಮಾಡ್ಕೊಳ್ಬೇಕು. ನೀವು ಸ್ಟೂಡೆಂಟ್ ಆದ್ರೆ ನಿಮ್ಮ ಮೇಲೆ ಹೋಮ್ ವರ್ಕ್ ಮಾಡ್ಕೊಳ್ಳಿ, ನೀವು ಪೇರೆಂಟ್ ಆದ್ರೆ ನಿಮ್ಮ ಚೈಲ್ಡ್ ಮೇಲೆ ನೀವು ಒಂದು ಹೋಮ್ ವರ್ಕ್ ಮಾಡ್ಕೊಳ್ಳಿ. ಏನ್ ಹೋಮ್ ವರ್ಕ್ ಮಾಡ್ಬೇಕು, ನಾನು ಯಾಕೆ ಹೋಮ್ ವರ್ಕ್ ಮಾಡ್ಬೇಕು, ರಿವಿಷನ್ ಬಗ್ಗೆ ಯಾಕೆ ಹೋಮ್ ವರ್ಕ್ ಮಾಡ್ಬೇಕು ಅಂದ್ರೆ ಈ ಪಾಯಿಂಟ್ಸ್ ಅನ್ನ 1 by 1 ತೋರಿಸ್ತೀನಿ. ನಾನು ಓನ್ಲಿ ಎಕ್ಸಾಮ್ ಪಾಸ್ ಆಗ್ಲಿಕ್ಕೆ ಸ್ಟಡಿ ಮಾಡ್ಬೇಕಾ ಅಥವಾ ನನ್ನ ಲೈಫ್ ಅಲ್ಲಿ ಗ್ರೋ ಆಗ್ಲಿಕ್ಕೆ ಸ್ಟಡಿ ಮಾಡ್ಬೇಕಾ? ನಾನಿರ್ಬೋದು ಅಥವಾ ನಮ್ಮ ಮಕ್ಳಿರ್ಬೋದು, ಓನ್ಲಿ ಎಕ್ಸಾಮ್ ಪಾಸ್ ಆಗ್ಲಿಕ್ಕೆ ಸ್ಟಡಿ ಮಾಡ್ಬೇಕಾ ಅಥವಾ ಲೈಫ್ ಅಲ್ಲಿ ಗ್ರೋ ಆಗ್ಲಿಕ್ಕೆ ಸ್ಟಡಿ ಮಾಡ್ಬೇಕಾ? ಅಥವಾ ನನಗೆ ಬರೀ ಸರ್ಟಿಫಿಕೇಟು, ಗ್ರೇಡು, ಮಾರ್ಕ್ಸ್ ಮಾತ್ರ ಬೇಕಾ? ಅಥವಾ ನನ್ನ ನಾಲೆಡ್ಜು ಅಥವಾ ನನ್ನ ವಿಸ್ಡಮ್, ನನ್ನ ಸ್ಕಿಲ್ ಜಾಸ್ತಿ ಆಗ್ಲಿಕ್ಕೆ ನಾನು ಸ್ಟಡಿ ಮಾಡ್ಬೇಕಾ? ಅದೇ ತರದಲ್ಲಿ ನನಗೆ ಶಾರ್ಟ್ ಟರ್ಮ್ ನಾಲೆಜ್ ಅಥವಾ ಶಾರ್ಟ್ ಟರ್ಮ್ ಮೆಮೊರಿ ಇಟ್ಕೊಂಡು ರಿಕಾಲಿಂಗ್ ಇಲ್ಲದೆ ಜಸ್ಟ್ ಎಕ್ಸಾಮ್ ಪಾಸ್ ಆಗುವ ತನಕ ಮಾತ್ರ ನನಗೆ ನೆನಪಿದ್ರೆ ಸಾಕ? ಅಥವಾ ನನ್ನಲ್ಲಿರುವ ಕ್ರಿಟಿಕಲ್ ಥಿಂಕಿಂಗ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ, ಪ್ರಾಬ್ಲಮ್ ಸಾಲ್ವಿಂಗ್ ಅನ್ನ ಇಂಪ್ರೂವ್ ಮಾಡ್ಕೊಳ್ತಾ, ಒಂದು ಇನೋವೇಟಿವ್ ಆಗಿ ಥಿಂಕ್ ಮಾಡ್ಲಿಕ್ಕೆ ನಾನು ಕೆಪೇಬಲ್ ಆಗುವಾಗೆ ನಾನು ಸ್ಟಡಿ ಮಾಡ್ಬೇಕು? ಜಸ್ಟ್ ಎಕ್ಸಾಮ್ ಪಾಸ್ ಆಗ್ಲಿಕ್ಕೆ ಸ್ಟಡಿ ಮಾಡ್ಬೇಕಾ ಅಥವಾ ಇನೋವೇಟಿವ್ ಥಿಂಕಿಂಗ್ ಅನ್ನ ಡೆವಲಪ್ಮೆಂಟ್ ಮಾಡ್ಕೊಳ್ಳಿಕ್ಕೆ ನಾನು ರಿವಿಷನ್ ಅಥವಾ ಸ್ಟಡಿ ಮಾಡ್ಬೇಕಾ? ಅಥವಾ ನಂದು ಸಿಲೆಬಸ್ ಇಷ್ಟಿದೆ, ನಾನು ಇಷ್ಟೇ ಓದ್ತೀನಿ ಅಂತ ಓದ್ಲಿಕ್ಕೆ ಸ್ಟಡಿ ಮಾಡ್ಬೇಕಾ? ಅಥವಾ ಬಿಯಾಂಡ್ ದ ಕ್ಲಾಸ್ ಇದನ್ನ ನಾನು ಸ್ಟಡಿ ಮಾಡಿ ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೋದು ಹೇಳೋದನ್ನ ತಿಳ್ಕೊಳ್ತಾ ನಾವು ಈ ಸಬ್ಜೆಕ್ಟ್ ಬಗ್ಗೆ ಸ್ಟಡಿ ಮಾಡ್ಬೇಕಾ? ಅಥವಾ ಯಾವಾಗಲೂ ಕನ್ಫ್ಯೂಷನ್ ಅಲ್ಲಿ ಏನ್ ಬರಿಬೇಕು, ಎಷ್ಟು ಬರಿಬೇಕು, ಹೇಗೆ ಬರಿಬೇಕು ಹೇಳುವ ಕನ್ಫ್ಯೂಷನ್ ಅಲ್ಲಿ ನಾವಿರ್ಬೇಕಾ? ಅಥವಾ ನನಗೆ ಒಂದು ಪರ್ಟಿಕ್ಯುಲರ್ ಟಾಪಿಕ್ ಅನ್ನ ಕೊಟ್ಟಾಗ ಅದ್ರ ಬಗ್ಗೆ ವೈ, ಹೌ ಅಂಡ್ ವೇರ್ ಹೇಳೋದ್ರ ಬಗ್ಗೆ ನಾನು ತಿಳ್ಕೊಂಡು ಈಸಿಯಾಗಿ ಡಿಪೆಂಡಿಂಗ್ ಆನ್ ದ ಸಿಚುವೇಶನ್ ಆನ್ಸರ್ ಮಾಡುವಷ್ಟು ಕೆಪಾಸಿಟಿಯಲ್ಲಿ ನಾನು ನನ್ನನ್ನು ಇಂಪ್ರೂವ್ ಮಾಡ್ಕೊಳ್ಬೇಕಾ? ಹಾಗೆ ನಾನೊಂದು ತಪ್ಪು ಮಾಡಿದ್ದೀನಿ ಅಂದ್ರೆ ಅಯ್ಯೋ ತಪ್ಪು ಮಾಡಿದೆ, ನಾನು ಇಷ್ಟು ತಪ್ಪು ಮಾಡಿಬಿಟ್ಟೆ ಅಂತ ನಾನು ಯಾವಾಗಲೂ ಹೆದರಿಕೆಯಲ್ಲಿ ಇರ್ಬೇಕಾ? ಅಥವಾ ನಾನು ಆಲ್ರೆಡಿ ಅಸೆಸ್ಮೆಂಟ್ ಅಲ್ಲಿ ತೋರಿಸಿದಾಗೆ ಲರ್ನಿಂಗ್ ಫ್ರಮ್ ಮಿಸ್ಟೇಕ್ಸ್, ಆಯ್ತು ಮಿಸ್ಟೇಕ್ಸ್ ಆಯ್ತು, ಆದ್ರೆ ಏನ್ ಮಾಡ್ಬೇಕು, ಇಮಿಡಿಯೇಟ್ಲಿ ವಿ ಶುಡ್ ಬಿ ಕೇಪಬಲ್ ಟು ಕರೆಕ್ಟ್ ಅವರ್ ಸೆಲ್ಫ್ ಅಲ್ವಾ? ಸೊ ಈ ತರ ಮೆಂಟಾಲಿಟಿ, ಲರ್ನಿಂಗ್ ಫ್ರಮ್ ಮಿಸ್ಟೇಕ್ಸ್ ಹೇಳುವ ಒಂದು ಪಾಸಿಟಿವ್ ಮೆಂಟಾಲಿಟಿಯನ್ನ ನಾವು ಡೆವಲಪ್ ಮಾಡ್ಕೊಳ್ಬೇಕಾ ಬೇಡ್ವಾ? ಹಾಗೆ ಏನಾಗಿದೆ, ಒಂದು ಪಾಸಿಟಿವ್ ರಿಸೀವರ್ ಅಂದ್ರೆ ಏನ್ ಟೀಚರ್ ಹೇಳ್ತಾರೆ ಅದನ್ನ ಕೇಳದೆ, ಅದನ್ನ ಭಯಪಟ್ಟ ಮಾಡದೆ, ಎಕ್ಸಾಮಿಗೆ ಓದೆ ಬರ್ದೆ ಬಂದೆ, ಅದೇ ತರದಲ್ಲಿ ವಿಚಾರ ಮಾಡ್ಲಿಕ್ಕೆ ನಮಗೆ ಬೇಕಾ? ಅಥವಾ ನಾನಿನ್ನು ನನ್ನ ನಾಲೆಡ್ಜ್ ಅನ್ನ ಜಾಸ್ತಿ ಮಾಡ್ಕೊಳ್ಬೇಕು, ಸೊ ಐ ಶುಡ್ ಎಕ್ಸ್ಪ್ಲೋರ್ ದ ವರ್ಲ್ಡ್, ಐ ಶುಡ್ ನೋ ಮಚ್ ಮೋರ್ ಥಿಂಗ್ಸ್ ಹೇಳುವ ಥಿಂಕಿಂಗು ನಮಗೆ ಅಥವಾ ನಮ್ಮ ಮಕ್ಕಳಿಗೆ ಬೇಕಾ? ಹಾಗೆ ಇಲ್ಲಿ ಏನಾಗುತ್ತೆ, ಒಂದು ಎಕ್ಸಾಮ್ ಬರ್ದ ಮೇಲೆ ನನಗೆ ಮಾರ್ಕ್ಸ್ ಬಂತು ಮುಗೀತು ಅಷ್ಟೇ ನಮ್ಮ ಸ್ಟಡಿ ಇರ್ಬೇಕಾ? ಅಥವಾ ಲೈಫ್ ಲಾಂಗ್ ನನ್ನ ಎನರ್ಜಿ ಲೆವೆಲ್ ಅನ್ನು ನಾನು ಇನ್ಕ್ರೀಸ್ ಮಾಡ್ಕೊಳ್ತಾ, ಹೊಸ ವಿಷಯವನ್ನ ತಿಳ್ಕೊಳ್ತಾ, ಕ್ಯೂರಿಯಾಸಿಟಿಯಿಂದ ಕಾನ್ಸೆಪ್ಟ್ ಅನ್ನ ಲರ್ನ್ ಮಾಡ್ಕೊಳ್ತಾ, ಹೊಸದನ್ನ ನಾಲೆಡ್ಜ್ ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೇಕಾ? ಜಸ್ಟ್ ಎಕ್ಸಾಮ್ ಬರೀಲಿಕ್ಕೆ ಮಾತ್ರ ನಾನು ಸ್ಟಡಿ ಮಾಡ್ಬೇಕಾ? ಸೊ ಎಲ್ಲದ್ರ ಬಗ್ಗೆ ನಿಮ್ಮನ್ನ ನೀವು ಹೋಮ್ ವರ್ಕ್ ಮಾಡ್ಕೊಳ್ಳಿ. ಈ ಎರಡೆರಡು ಆಪ್ಷನ್ ಅಲ್ಲಿ ನಿಮಗೆ ಏನು ಬೇಕು, ಫಸ್ಟ್ ಒನ್ ಬೇಕಾ ಅಥವಾ ಸೆಕೆಂಡ್ ಒನ್ ಬೇಕಾ? ಸೊ ನಿಮ್ಗೆ ಸೆಕೆಂಡ್ ಒನ್ ಬೇಕು ಅಂದ್ರೆ ಏನ್ ಮಾಡ್ಬೇಕು, ಆ ಸೆಕೆಂಡ್ ಒನ್ ಮಾಡ್ಬೇಕು ಅಂದ್ರೆ ಫಸ್ಟ್ ಸ್ಮಾರ್ಟ್ ರಿವಿಷನ್ ಮಾಡ್ಕೊಳ್ಬೇಕು, ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಬೇಕು. ಅದ್ರ ಜೊತೆಗೆ ನಿಮಗೆ ಒಂದು ಇಮೋಷನಲ್ ಸಪೋರ್ಟ್ ಫ್ಯಾಮಿಲಿ ಮೆಂಬರ್ಸ್ ಇಂದ ಸಿಗ್ಬೇಕು, ಅಥವಾ ನಿಮ್ಮ ಟೀಚರ್ ಇರ್ಬೋದು ಅಥವಾ ನಿಮ್ಮ ಮೆಂಟರ್ ಇರ್ಬೋದು. ಇದೆಲ್ಲ ಸಿಕ್ಕಿದಾಗ ಏನಾಗುತ್ತೆ ಅಂದ್ರೆ 100% ನಿಮ್ಗೆ ಎಕ್ಸಾಮ್ ಅಲ್ಲಿ ಸಕ್ಸಸ್ ಸಿಗತ್ತೆ. ಸೊ ಎಡ್ಯುಟೆಕ್ ಏನ್ ಮಾಡುತ್ತೆ ಅಂದ್ರೆ ಈ ಎಲ್ಲ ಆಪ್ಷನ್ ಅಲ್ಲಿ ಸೆಕೆಂಡ್ ಆಪ್ಷನ್ ಏನಿದೆ, ಗ್ರೋಯಿಂಗ್ ವಿತ್ ದ ನಾಲೆಜ್, ಇನೋವೇಟಿವ್, ಕ್ರಿಯೇಟಿವ್, ಗ್ರೋಯಿಂಗ್ ಎವ್ರಿ ಡೇ, ವಿಸ್ಡಮ್ ಇರ್ಬೋದು, ಲರ್ನಿಂಗ್ ಫ್ರಮ್ ಮಿಸ್ಟೇಕ್ಸ್ ಇರ್ಬೋದು, ಇದೆಲ್ಲದಕ್ಕೂ ಏನಿದೆ ಎಡ್ಯುಟೆಕ್ ಹೇಳೋದು ಸೊಲ್ಯೂಷನ್ ಅನ್ನು ಕೊಡ್ತಾ ಇದೆ. ಹಾಗಾದ್ರೆ ಯಾವ ರೇಟ್ ಅಲ್ಲಿ ಕೊಡ್ತಾ ಇದೆ? ಸೊ ನಾವಿಲ್ಲಿ 6th to 8th ಸ್ಟ್ಯಾಂಡರ್ಡ್ ಅನ್ನ 7,999 ಪ್ಯಾಕೇಜಿಗೆ ಕೊಡ್ತಾ ಇದ್ದೀವಿ, 9th and 10th ಅನ್ನು 14,999 ಪ್ಯಾಕೇಜಿಗೆ ಕೊಡ್ತಾ ಇದ್ದೀವಿ. ಇದು ಬಂದು ಇಯರ್ಲಿ.
ಈಗ ನಿಮ್ಗೆ ಪ್ರಶ್ನೆ ಇರ್ಬೋದು, ಈಗ ಆಲ್ರೆಡಿ 2 ತಿಂಗಳು ಮಾತ್ರ ಇದೆ, 2 ತಿಂಗಳ ರಿವಿಷನ್ಗೆ ನಾನು ಇಷ್ಟು ಅಮೌಂಟ್ ಅನ್ನ ಪೇ ಮಾಡಿ ತಗೊಳ್ಬೇಕಾ ಅಂತ ಹೇಳುವ ಕನ್ಫ್ಯೂಷನ್ ನಿಮ್ಗೆ ಇರ್ಬೋದು. ಇಲ್ಲಿ ಏನ್ ಮಾಡ್ಬೋದು, ನಾವು ಅದಕ್ಕೆ ಬಜೆಟ್ ಫ್ರೆಂಡ್ಲಿ ಆಫರ್ಸ್ ಅನ್ನ ಕೊಟ್ಟಿದ್ದೀವಿ. ನಾವು ಯಾವಾಗ ಕಾಂಬೋ ಆಫರ್ ಅನ್ನ ಪರ್ಚೇಸ್ ಮಾಡ್ತೀವಿ, ಇಲ್ಲಿ ನೋಡ್ಬೋದು ಕಾಂಬೋ ಆಫರ್ ಅನ್ನ ನಾನು ಪರ್ಚೇಸ್ ಮಾಡಿದ್ರೆ 6 ಸ್ಟ್ಯಾಂಡರ್ಡ್ ಟು 8 ಸ್ಟ್ಯಾಂಡರ್ಡ್ ಸಬ್ಜೆಕ್ಟ್ಸ್ ಏನಿದೆ ನನಗೆ ಕರೆಂಟ್ ಇಯರ್ ಕಾಸ್ಟ್ ಬರೀ 2000 ರುಪೀಸಿಗೆ ಬರುತ್ತೆ. ಅಂದ್ರೆ ಈ 2 ತಿಂಗಳಿಗೆ ನಾನು ಏನ್ ರಿವಿಷನ್ ಮಾಡ್ಲಿಕ್ಕಿದೆ ಇದೆಲ್ಲ ನಾನು ಹೇಳಿದೆ, ಇದೆಲ್ಲ ಆಪ್ಷನ್ಸ್ ನಿಮಗೆ ಯು ಕ್ಯಾನ್ ಗೆಟ್ ಜಸ್ಟ್ ಬೈ ಫಾರ್ ದ 2000 ರುಪೀಸ್ ಪ್ರೊವೈಡೆಡ್ ಯು ಆರ್ ಬೈಯಿಂಗ್ ದ ಕಾಂಬೋ ಪ್ಯಾಕೇಜ್. ಹಾಗೆ ಅದೇ ತರದಲ್ಲಿ ನೆಕ್ಸ್ಟ್ ಬಂದಾಗ 9th or 10th ಹೈಯರ್ ಕ್ಲಾಸಸ್ಗೆ ನೀವು ಬಂದಿದ್ದೀರಿ ಅಂತಂದ್ರೆ, ಒಂದು ಒಳ್ಳೆ ರ್ಯಾಂಕ್ ಅಚೀವ್ ಮಾಡಬೇಕು, ಒಂದೊಳ್ಳೆ ಸ್ಕೋರ್ ಅನ್ನ ಮಾಡಬೇಕು ಅಂದ್ರೆ ಸ್ಟಾರ್ಟಿಂಗ್ ಫ್ರಮ್ 1000 to 5000 ಅಲ್ಲಿ ಈ 2 ಮಂತ್ಸ್ಗೆ ನಿಮ್ಮನ್ನ ನೀವು ಒಂದು ಇಕ್ವಿಪ್ ಮಾಡ್ಕೊಳ್ಳಿಕ್ಕೆ ರೆಡಿ ಟು ಫೈಟ್, ಅಂದ್ರೆ ಒಂದು ಸೋಲ್ಜರ್ ರೆಡಿ ಟು ಇಕ್ವಿಪ್ ಆಗ್ಬೇಕು ಅಂತಂದ್ರೆ ಜಸ್ಟ್ ವಿತ್ ದಿಸ್ ಲೆಸ್ ಅಮೌಂಟ್ ಯು ಕ್ಯಾನ್ ಡು. ಸೊ 10th ಬಂದಾಗ ಜಸ್ಟ್ ಬೈ ಪೇಯಿಂಗ್ ಎಡಿಷನಲ್ 1000 ಅಂದ್ರೆ ಕಾಂಬೋ ಪ್ಯಾಕೇಜ್ ನೀವು ಪರ್ಚೇಸ್ ಮಾಡಿದ್ರೆ ಏನಾಗುತ್ತೆ ಅಂದ್ರೆ ಯು ಕ್ಯಾನ್ ಗೆಟ್ ವೆಲ್ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮ್ ಅಂತ ಹೇಳ್ತೀನಿ. ಹಾಗೆ ಅದೇ ತರದಲ್ಲಿ ಪ್ಯಾಕೇಜ್ ಫಾರ್ ದ ಪೇರೆಂಟ್ಸ್. ಯಾವ ಪೇರೆಂಟ್ ಅನ್ಕೊಳ್ತಾರೆ ನನಗೆ ಕಂಪ್ಯೂಟರ್ ಗೊತ್ತಿಲ್ಲ ಅಂತ ಮಕ್ಳ ಜೊತೆ ಇನ್ವಾಲ್ವ್ ಆಗಕ್ಕಾಗಲ್ಲ, ನನಗೆ ಇಂಗ್ಲಿಷ್ ಮಾತಾಡಕ್ಕೆ ಬರಲ್ಲ ಅಂತ ಮಕ್ಳ ಜೊತೆ ಇನ್ವಾಲ್ವ್ ಆಗಕ್ಕಾಗಲ್ಲ, ಅಥವಾ ನನ್ನನ್ನು ನಾನು ಅಪ್ಗ್ರೇಡ್ ಮಾಡ್ಕೊಳಕ್ಕೆ ಆಗಲ್ಲ, ಯಾವಾಗ್ಲೂ ಆಫೀಸು ಮನೆ ಕೆಲಸ ಆಯ್ತು ನನ್ನ ನಾಲೆಜ್ ಅಪ್ಗ್ರೇಡ್ ಮಾಡ್ಕೊಳಕ್ ಆಗಲ್ಲ ಅಂತ ಯಾವ ಪೇರೆಂಟ್ಸ್ ವಿಚಾರ ಮಾಡ್ತಾ ಇದ್ದೀರೋ ನಿಮಗೆ ಸಹ 3 ಸ್ಪೆಷಲ್ ಪ್ಯಾಕೇಜಸ್ ಇದೆ. ಸ್ಪೋಕನ್ ಇಂಗ್ಲಿಷ್ ಇರ್ಬೋದು, MS ಆಫೀಸ್ ಇರ್ಬೋದು, ಅಡ್ವಾನ್ಸ್ ಎಕ್ಸೆಲ್. ಸೊ ಈ ತರದ 3 ಪ್ಯಾಕೇಜ್ ಅನ್ನ ಯೂಸ್ ಮಾಡಿಕೊಂಡು ನಿಮ್ಮನ್ನ ನೀವು ಅಪ್ಗ್ರೇಡ್ ಮಾಡ್ಕೊಳ್ಬಹುದು. ಸೊ ಲಾಸ್ಟ್ಲಿ ನಾನು 9th or 10th ಸ್ಟೂಡೆಂಟ್ಸ್ಗೆ ಹೇಳ್ತೀನಿ, ಆಲ್ರೆಡಿ ಇದ್ದ ಏನು ಬಜೆಟ್ ಫ್ರೆಂಡ್ಲಿ ಆಫರ್ ಕೊಟ್ಟಿದ್ದೀನಿ ಅದರಲ್ಲಿ 9th ಮತ್ತೆ 10th 2 ಸ್ಪೆಷಲ್ ಬಜೆಟ್ ಆಫರ್ ಇದೆ. ಸೊ 9th ಮತ್ತೆ 10th ನಾವು ಕಂಬೈನ್ಡ್ ಕಾಂಬೋ ಪ್ಯಾಕೇಜ್ ತಗೊಂಡ್ರೆ ನಮಗೆ 9th ಓನ್ಲಿ ಜಸ್ಟ್ 3000ಗೆ ಬರುತ್ತೆ, 10th ಆಸ್ ಯೂಶುವಲ್ ಫುಲ್ ರೇಟಿಗೆ ಬರುತ್ತೆ. 3000ಗೆ ಇದೆಲ್ಲ ವೇದಲ್ಲೂ ನಾವು ಸ್ಟ್ರೆಸ್ ಫ್ರೀ ಆಗಿ ಕಾನ್ಫಿಡೆಂಟ್ ಆಗಿ 2 ಮಂತ್ಸ್ ಅಲ್ಲಿ ಎಕ್ಸಾಮಿಗೆ ಪ್ರಿಪೇರ್ ಆಗ್ಬೋದು. ಅದೇ ಆಲ್ರೆಡಿ ನೀವು 10th ಅಲ್ಲಿ ಇದ್ದೀರಾ ಅಂದ್ರೆ 10th ಕಾಂಬೋ ಪ್ಯಾಕೇಜ್ಗೆ ಹೋದಾಗ ಏನಾಗುತ್ತೆ ಅಂದ್ರೆ ಜಸ್ಟ್ ವಿತ್ 1000 ಯು ಕ್ಯಾನ್ ಅಚೀವ್ ಮೋರ್. ಹಾಗಾಗಿ ನೀವೇನು ನಮ್ಮ ಮಕ್ಕಳ ಡ್ರೀಮ್ ಅನ್ನ ನಾವು ಅಚೀವ್ ಮಾಡ್ಕೊಳ್ಬೇಕು ಅಂತ ಮಾಡ್ತಾ ಇದ್ದೀವಿ, ಆಲ್ ದೋಸ್ ಡ್ರೀಮ್ಸ್ ವಿ ಕ್ಯಾನ್ ಅಚೀವ್ ಜಸ್ಟ್ ಬೈ ಸ್ಪೆಂಡಿಂಗ್ 8 rupees per day ಅಂತ ಹೇಳ್ತೀನಿ. ಹಾಗೆ ಇದಕ್ಕೆ ಸಪೋರ್ಟಿವ್ ಆಗಿ ನಿಮ್ಗೆ ಹೇಳ್ಬೋದು ಇದೆಲ್ಲ ಬರುತ್ತೆ ಅಂತ ಹೇಳ್ತಾರೆ, ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗತ್ತೆ ಅಂತ ಹೇಳ್ತಾ ಇದ್ದೀನಿ, ಮಾರ್ಕ್ಸ್ ಬರುತ್ತೆ ಅಂತ ಹೇಳ್ತಿದ್ದೀನಿ, ಇದು ನಿಜಾನ? ಇದಕ್ಕೆ ಎಲ್ಲಿ ಪ್ರೂಫ್ ಇದೆ ಅಂತ ಸಹ ನಿಮ್ಗೆ ಅನಿಸ್ಬೋದು. ಅದಕ್ಕೆ ನಾನು ಜಸ್ಟ್ ಲಾಸ್ಟ್ ಇಯರ್ ಇದು ಒಂದು ವಿಡಿಯೋ ನಿಮಗೆ. ಸೊ ಶಿ ಈಸ್ ಅ ಡಾಟರ್ ಆಫ್ ಫಾರ್ಮರ್. ಓಕೆ, ಒಂದು ರೈತರ ಮಗಳು, ಹಳ್ಳಿ ಶಾಲೆಯಲ್ಲಿ ಓದುವವಳು. ಅವಳು ಏನ್ ಮಾಡಿದ್ಲು 10th ಅಲ್ಲಿ ಅಬ್ನಾರ್ಮಲ್ ಸ್ಕೋರ್ ಮಾಡಿದಾಳೆ. ಸೊ ಅವಳು ಹೇಗೆ ಸ್ಕೋರ್ ಮಾಡಿದ್ಲು, ಅವಳು ಯಾವ ತರದಲ್ಲಿ ಸ್ಕೋರ್ ಮಾಡಿದ್ಲು ಹೇಳೋದನ್ನ ಅವಳ ಎಕ್ಸ್ಪೀರಿಯನ್ಸ್ ಅನ್ನ ಕೇಳಿ ವಿಡಿಯೋವನ್ನು ನೋಡುವಾಗ ಅಬ್ಸರ್ವ್ ಮಾಡಿ ಅವಳ ಮಾತಲ್ಲಿ ಇರುವ ಕಾನ್ಫಿಡೆನ್ಸ್, ಅವಳಿಗೆ ಒಂದು ಇಂಗ್ಲಿಷ್ ಅಲ್ಲಿ ಏನು ಗ್ರಿಪ್ ಬಂದಿದೆ ಇದನ್ನ ಅಬ್ಸರ್ವ್ ಮಾಡಿ ದಿಸ್ ಇಸ್ ವಾಟ್ ಈಸ್ ದ ಔಟ್ಪುಟ್ ಆಫ್ ಎಡ್ಯುಟೆಕ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ. This is the story of farmer's daughter from Karnataka. With determination in her heart and dreams in her eyes, she aimed higher. Her journey was powered by EduTech. I got my EduTech books during July. The EduTech's physical learning, it had both physical and digital learning. It was not just about theory, but it was about animations and more understanding how effortlessly I scored in my exams. Whenever I needed a resource, I used to go for the QR code. It used to just appear on my screen and I used to practice it. The best thing was assignments. We used to write it and have to submit it, and teachers would appear on our screen and they used to correct us. They used to give a brief explanation why it was wrong. From average marks to a stunning 96% in her 10 boards without a single tuition class. Her school is proud of her achievement and sees her as an inspiration for other students. Yeah, we are very happy with her total achievement. Her parents speak of her journey with pride. They watched her prepare with steady focus. Usually students are very stressed. Due to EduTech, she is very stressless. To them, her success is not just about marks, but about seeing their daughter bloom with confidence. She even topped her languages with a perfect 100 on 100 in Kannada and Hindi. So my one piece of advice would be that don't wait for last 2 months, just
prepare from the day one. So I would definitely recommend everyone. I would like to thank my parents, EduTech and Huzaifa sir for giving me this wonderful journey in my boards. ಸೊ ನೋಡಿದ್ರಿ ಅಲ್ವಾ? ಸೊ ದಿಸ್ ವಾಸ್ ದ ಸ್ಟೋರಿ ಆಫ್ ದ ಸ್ಟೂಡೆಂಟ್ ಯಾರು ಎಡ್ಯುಟೆಕ್ ಅನ್ನ ಯೂಸ್ ಮಾಡಿದ್ರು. ಈಗ ಚಾಯ್ಸ್ ನಿಮಗೆ ಇದೆ. ಸೊ ನಿಮ್ಮ ಬ್ರೈನ್ ಅನ್ನ ಯಾವ ತರದಲ್ಲಿ ಇಟ್ಕೊಳ್ಬೇಕು? ಸ್ಟ್ರೆಸ್ ಫ್ರೀ ಆಗಿ ಬೇಕಾ ವಿತ್ ಎಡ್ಯುಟೆಕ್ ಅಂಡ್ ಬ್ಲೂಮ್ ಆಗ್ಬೇಕಾ ನಿಮ್ಮ ಬ್ರೈನ್, ಅಥವಾ ಓನ್ಲಿ ಅದು ಬೈ ಹಾರ್ಟ್ ಮಾಡಿ ಆ ಕನ್ಸೈಸ್ ಅದರಲ್ಲೇ ಟೆನ್ಷನ್ ಆಗಿ ಇರ್ಬೇಕು ಹೇಳೋದು? ಚಾಯ್ಸ್ ಇಸ್ ಲೆಫ್ಟ್ ಟು ದ ಪೇರೆಂಟ್ಸ್ ಅಂಡ್ ಸ್ಟೂಡೆಂಟ್ಸ್. ಯಾಕಂದ್ರೆ ಯಾವಾಗ ಏನಾಗುತ್ತೆ, ನಾವು ಎಷ್ಟು ನಮ್ಮ ಬ್ರೈನ್ ಅನ್ನ ಬ್ಲೂಮ್ ಆಗತ್ತೆ, ನಾವು ಗ್ರೋ ಆಗ್ತೀವಿ, ನಮ್ಮ ನಾಲೆಜ್ ಅನ್ನ ಜಾಸ್ತಿ ಮಾಡ್ಕೊಳ್ತಾ ಹೋಗ್ತೀವಿ, ಫ್ಯೂಚರ್ ಅಲ್ಲಿ ನಮ್ಗೆ ಅಡ್ವಾಂಟೇಜಸ್ ಹೇಳೋದು ಜಾಸ್ತಿ ಸಿಗ್ತಾ ಹೋಗುತ್ತೆ. ಹಾಗಾಗಿ ಇದೇನು ಕಾಂಬೋ ಆಫರ್ ಪ್ಯಾಕೇಜಸ್ ಇದೆ ಅದನ್ನ ತಗೊಂಡಾಗ ವಿತ್ ವೆರಿ ಲೆಸ್ ಅಮೌಂಟ್ ಆಫ್ ಟೈಮ್ ಯು ಕ್ಯಾನ್ ಗೆಟ್ ಅ ವೆರಿ ಗುಡ್ ನಾಲೆಜ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಇದೆಲ್ಲ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಇವತ್ತಿನ ಮೀಟಿಂಗ್ ನಿಮ್ಮನ್ನು ಯಾರು ಇನ್ವೈಟ್ ಮಾಡಿದ್ದಾರೆ ಅವರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಮ ಫ್ಯೂಚರ್ ಅನ್ನು ಹೇಗೆ ಬೆಟರ್ ಮಾಡ್ಕೊಳ್ಬೇಕು, ನಿಮ್ಮ ರಿವಿಷನ್ ಸ್ಟ್ರೆಸ್ ಅನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅಂತ ಹೇಳೋದ್ರ ಬಗ್ಗೆ ಫರ್ದರ್ ಇನ್ಫಾರ್ಮೇಶನ್ಸ್ ಅನ್ನ ತಗೊಳ್ಳಿ. ಅಂಡ್ ಐ ವಿಶ್ ಆಲ್ ದ ಬೆಸ್ಟ್ ಟು ಆಲ್ ದ ಸ್ಟೂಡೆಂಟ್ಸ್. ಇವತ್ತು ಝೂಮ್ ಅಲ್ಲಿ ಇರುವ ಪ್ರತಿಯೊಂದು ಸ್ಟೂಡೆಂಟ್ಸಿಗೂ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೋಪ್ ಈ ರಿವಿಷನ್ ಟೆಕ್ನಿಕ್ಸ್ ಏನಿದೆ ನಿಮಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ. ಜಸ್ಟ್ ಕಾನ್ಸಂಟ್ರೇಟ್ ಆನ್ ವಾಟ್ ಆಲ್ ದ ರಿವಿಷನ್ ಟೆಕ್ನಿಕ್ ವಿ ಹಾವ್ ಡಿಸ್ಕಸ್. ಅಂದ್ರೆ ನಾವು ಏನು ಪ್ರಾಬ್ಲಮ್ಸ್ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ, ಅದೇ ತರದಲ್ಲಿ ಆ ಪ್ರಾಬ್ಲಮಿಗೆ ನಾವು ಏನು ಸೊಲ್ಯೂಷನ್ ಇದೆ ಅಂತ ಹೇಳೋದನ್ನ ಡಿಸ್ಕಸ್ ಮಾಡಿದೀವಿ ಅಲ್ವಾ? ಅದೆಲ್ಲವನ್ನು ನೀವು ಜಸ್ಟ್ ಒಮ್ಮೆ ನೋಡ್ಕೊಂಡು ಯು ಕ್ಯಾನ್ ಪ್ಲಾನ್ ಫಾರ್ ಅ ಬೆಟರ್ ಫ್ಯೂಚರ್ ಅಂಡ್ ನಿಮ್ಮ ಎಕ್ಸಾಮ್ಸ್ ಏನಿದೆ ಅದನ್ನ ಸ್ಟ್ರೆಸ್ ಫ್ರೀ ಆಗಿ ನೀವು ಕ್ರ್ಯಾಕ್ ಮಾಡ್ಲಿಕ್ಕೆ ತುಂಬಾ ಹೆಲ್ಪ್ ಆಗ್ಬೋದು ಅಂತ ಅನ್ಕೊಳ್ತಾ ಇದ್ದೀನಿ. ಅಂದ್ರೆ ಬಿಫೋರ್ ಐ ಕ್ಲೋಸ್, ಜಸ್ಟ್ ದ ಪ್ರಾಬ್ಲಮ್ಸ್ ನಾವ್ ಏನ್ ಇವತ್ತು ಡಿಸ್ಕಸ್ ಮಾಡಿದ್ವಿ ಅಂತಂದ್ರೆ, ಒಂದು ಕ್ಲಿಯರ್ ರಿವಿಷನ್ ಪ್ಲಾನ್ ಹೇಗೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ, ಪುವರ್ ರಿಟೆನ್ಷನ್ ಇಂದ ಸ್ಟ್ರಾಂಗ್ ರಿಟೆನ್ಷನ್ ಹೇಗೆ ಮಾಡ್ಕೊಳ್ಬೇಕು ಅಂತ ನೋಡಿದ್ವಿ, ಟೈಮ್ ಮ್ಯಾನೇಜ್ಮೆಂಟ್ ಅನ್ನು ಹೇಗೆ ಕಲಿಬೇಕು ಅಂತ ನೋಡಿದ್ವಿ, ಎಕ್ಸಾಮ್ ಫಿಯರ್ ಮತ್ತೆ ಸ್ಟ್ರೆಸ್ ಅನ್ನ ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅಂತ ನೋಡಿದ್ವಿ. ಇದು ಎಲ್ಲದಕ್ಕೂ ಪೂರಕವಾಗಿ ಒಂದು ಪ್ರಾಪರ್ ಗೈಡೆನ್ಸ್ ಏನಿದೆ ಅದು ನಿಮಗೆ ಎಡ್ಯುಟೆಕ್ ಇಂದ 100% ಸಿಗ್ಲಿಕ್ಕಿದೆ. ಹಾಗಾಗಿ ಥಿಂಕ್ ಅಬೌಟ್ ಇಟ್, ಹೌ ಯು ವಾಂಟ್ ಯುವರ್ ಬ್ರೈನ್ ಟು ಬಿ, ಹೌ ಯು ವಾಂಟ್ ಯುವರ್ ಫ್ಯೂಚರ್ ಟು ಬಿ. ನೀವು ಒಂದು ಲರ್ನರ್ ಆಗಿ ಇರ್ಬೇಕಾ ಅಥವಾ ನೀವು ಒಂದು ಸ್ಟೂಡೆಂಟ್ ಆಗಿ ಇರ್ಬೇಕಾ? ಸೊ ಆಲ್ವೇಸ್ ಲರ್ನರ್ ಇಸ್ ಅ ಬೆಟರ್ ಕಂಡೀಷನ್ ಅಲ್ವಾ? ಸೊ ಇದ್ರ ಬಗ್ಗೆ ನೀವು ಪ್ರತಿಯೊಬ್ರು ವಿಚಾರ ಮಾಡಿಕೊಂಡು ನಿಮ್ಮ ಎಕ್ಸಾಮ್ಸ್ ಅನ್ನ ಕ್ರ್ಯಾಕ್ ಮಾಡ್ಲಿಕ್ಕೆ ಮಾಡ್ಕೊಳ್ಳಿ. ನಿಮ್ಮ ಸ್ಟ್ರೆಸ್ ಅನ್ನ ಕಡಿಮೆ ಮಾಡ್ಕೊಳ್ಳಿ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಅನ್ನ ಜಾಸ್ತಿ ಮಾಡ್ಕೊಳ್ಳಿ, ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಐ ವಿಶ್ ನಿಮ್ದು ಏನು ಗೋಲ್ ಇದೆ, ಏನ್ ಸ್ಕೋರಿಂಗ್ ಗೋಲ್ ಇದೆ ಅದನ್ನ ಎಲ್ಲರೂ ಅಚೀವ್ ಮಾಡ್ಕೊಳ್ತೀರಾ ಅಂತ ಅನ್ಕೊಳ್ತಾ ಇದ್ದೀನಿ. ಐ ವಿಶ್ ಆಲ್ ದ ಬೆಸ್ಟ್ ಟು ಎವ್ರಿವನ್. ಓವರ್ ಟು ಸುಹಾಸ್ ಸರ್. Thank you very much, Smita ma'am, for your valuable suggestions. ಇದು ಪಾಯಿಂಟ್ ಏನ್ ಕೊಟ್ಟಿದ್ದೀರಾ ಅದು ನಮ್ಮ ಯಾರು ಇಲ್ಲಿ ಇವತ್ತು ಕೂತಿದ್ದಾರೆ ಅವರಿಗೆ ಅವರು ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರಂತ ಭರವಸೆ ನಂಗೆ ಇದೆ. So thank you very much for your valuable time and your knowledge. You shared vast knowledge about the EduTech and the guidance ಏನ್ ಕೊಟ್ಟಿದ್ದೀರಿ ಮಕ್ಕಳಿಗೆ, ಅದು ತುಂಬಾ ಯೂಸ್ಫುಲ್ ಆಗಿದೆ. ಥ್ಯಾಂಕ್ ಯು ವೆರಿ ಮಚ್ ಮ್ಯಾಮ್. ಸೊ ಏನಾದ್ರು ನಿಮ್ಗೆ ಇಲ್ಲಿ ಯಾರು ಜಾಯಿನ್ ಆಗಿ